ಶ್ರೀಮದ್ಭಾಗವತಿ ವಾರ್ತಾ ಸುರಾಣಾಮಪಿ ದುರ್ಲಭ. ಭಾಗವತದ ಚಿಂತನೆಗಳು ದೇವತೆಗಳಿಗೂ ದುರ್ಲಭವಾಗಿದೆ ಅಂತ ವೇದವ್ಯಾಸದೇವರು ಪದ್ಮಪುರಾಣದಲ್ಲಿ ಭಾಗವತದ ಮಹಿಮೆಯನ್ನ ವರ್ಣಿಸಿದ್ದಾರೆ. ತುಂಬ ಪುಣ್ಯ ಭಾಗಿಗಳಿಗೆ ಮಾತ್ರ ಈ ಭಾಗವತದ ಲಾಭ ಆಗುತ್ತೆ. ಭಾಗವತವನ್ನು ಯಾಕೆ ಕೇಳಬೇಕು, ಯಾಕೆ ಭಾಗವತದ ಸಪ್ತಾಹ ಕ್ರಮದಲ್ಲಿ ದೇವರ ಕಥೆಯನ್ನು ಶ್ರವಣ ಮಾಡಬೇಕು ಅನ್ನುವುದಕ್ಕೆಲ್ಲ ಕಾರಣಗಳನ್ನು ವೇದವ್ಯಾಸದೇವರು ಹೇಳಿದ್ದಾರೆ. ನಮ್ಮ ಬದುಕು ತುಂಬ ಅಸ್ಥಿರವಾಗಿದೆ. ಸ್ಥಿರವಾದ ಫಲವನ್ನು ಭಾಗವತ ಬೋಧನೆ ಮಾಡ್ತಾ ಇದೆ. ನಮ್ಮ ಕಣ್ಣಿಗೆ ಕಾಣುವ ಒಂದು ದೇಹ, ಕಣ್ಣಿಗೆ ಕಾಣದೇ ಇರುವ ಆತ್ಮ, ಇದು ಎರಡರ ಬಗ್ಗೆ ನಾವು ಇಲ್ಲಿ ವಿಚಾರ ಮಾಡಲಿಕ್ಕೆ ಸೇರಿದ್ದೇವೆ. ದೇಹದ ಬಗ್ಗೆ ಹೆಚ್ಚು ವಿಚಾರ ಮಾಡುವ ಅಗತ್ಯ ಇಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಈ ದೇಹ, ಇದಕ್ಕೆ ಹುಟ್ಟಿದೆ ಮತ್ತೆ ಸಾವಿದೆ. ಆದರೆ ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ. ಲೌಕಿಕವಾಗಿ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಡಿಸ್ತೇವೆ, ಅದರ ಬಗ್ಗೆ ಏನೋ ಸಪ್ತಾಹ ಮಾಡುವ ಪದ್ಧತಿ ಇಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳೆಲ್ಲ ಸೇರಿಕೊಂಡು ಅವರು ಅಧ್ಯಯನ ಮಾಡುವಂತಹ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳ ಸಪ್ತಾಹ ಅಂತ ಮಾಡೋದಿಲ್ಲ. ಅಥವಾ ಅವರು ಸೈನ್ಸ್ ಸಪ್ತಾಹ, ಮ್ಯಾಥ್ಸ್ ಸಪ್ತಾಹ, ಆ ಗಣಿತಶಾಸ್ತ್ರ ಅಥವಾ ಸೈನ್ಸ್ ಅಥವಾ ಸೋಷಿಯಲ್, ಬೇರೆ ಬೇರೆ ಏನೇನೆಲ್ಲ ಸಬ್ಜೆಕ್ಟ್ ಇದೆ ಅದರ ಬಗ್ಗೆ ಪುರಾಣದ ಪದ್ಧತಿಯಲ್ಲಿ ಕೇಳೋದಿಲ್ಲ. ಅದು ಯಾಕೆ ಅದನ್ನು ಕೇಳ್ತಾ ಇದ್ದೇವೆ ಅಂದರೆ, ನಮ್ಮ ದೇಹಕ್ಕೆ ಸುಖ ಬೇಕಾಗಿದೆ ಅಂತ ಶಾಲಾ ಕಾಲೇಜುಗಳಿಗೆ ಹೋಗಿ ಓದಿಕೊಂಡು ಬರ್ತೇವೆ. ಶಾಲಾ ಕಾಲೇಜುಗಳ ಅಧ್ಯಯನ ಅದು ದೇಹಕ್ಕೆ ಬೇಕಾದ ಸೌಖ್ಯ. ಅಧ್ಯಯನ ಆದ ಮೇಲೆ ಕೆಲಸಕ್ಕೆ ಸೇರಿಕೊಳ್ತೇವೆ, ಕೆಲಸ ಸೇರಿದ ಮೇಲೆ ಹಣ ಸಂಪಾದನೆ ಮಾಡ್ತೇವೆ, ಹಣದಿಂದ ಮನೆ ಕಟ್ಟುತ್ತೇವೆ. ಎಲ್ಲ ವೈಭವಗಳು ಕೂಡ ದೇಹಕ್ಕೆ ಸಂಬಂಧಪಟ್ಟ ವೈಭವಗಳಿಗೆ ಲೌಕಿಕ ವಿದ್ಯಾಭ್ಯಾಸವನ್ನು ಮಾಡ್ತೇವೆ. ಅದು ಶಾಶ್ವತ ಅಲ್ಲ. ದೇಹ ಇರುವ ತನಕ ಆ ವಿದ್ಯೆ ನಮಗೆ ಸಹಕಾರಿಯಾಗಿ ನಿಲ್ಲುತ್ತೆ. ಆದರೆ ಈ ದೇಹದ ಒಳಗಡೆ ಆತ್ಮ ಇದ್ದಾನೆ. ಆತ್ಮ ಇದಾನ ಇಲ್ವಾ? ಯಾರ ಕಣ್ಣಿಗೂ ಕಾಣೋದಿಲ್ಲ. ಆತ್ಮ ಇದ್ದಾನೆ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ. ಆದರೆ ನಾನು ಅನ್ನುವ ಜ್ಞಾನ ಎಲ್ಲರಿಗೂ ಬರ್ತಾ ಇರುತ್ತೆ ನೋಡಿ. ನಾನು ಈಗ ಊಟ ಮಾಡ್ತೇನೆ, ನಾನೀಗ ಪ್ರವಚನ ಕೇಳ್ತಾ ಇದ್ದೇನೆ, ನಾನೀಗ ಮಲಗಿದ್ದೇನೆ. ನಾನು ಅನ್ನುವುದಿಲ್ಲದೆ ಯಾರ ಜೀವನದ ಪ್ರವೃತ್ತಿಯೂ ಉಂಟಾಗೋದಿಲ್ಲ. ನಾನು ಅಂದ್ರೆ ಎಲ್ಲಿದ್ದೇನೆ? ನಾನು ಯಾರು ಮಾತನಾಡಬೇಕಾದ್ರೂ ಕೆಲವೊಮ್ಮೆ ನಾನು ಅಂತ ತಲೆ ಮುಟ್ಟಿ ಮಾತನಾಡೋದಿಲ್ಲ, ಕಾಲು ಮುಟ್ಟಿ ಮಾತಾಡೋದಿಲ್ಲ. ಮಾತನಾಡಬೇಕಾದ್ರೆ ನಾನು ಯಾಕೆ ಇಲ್ಲೇ ಮುಟ್ಟಿದ್ರಿ, ನಾನು ಕೈ ಯಾಕೆ ಮುಟ್ಲಿಲ್ಲ, ತಲೆ ಯಾಕೆ ಮುಟ್ಲಿಲ್ಲ, ನಾನು ಇಲ್ಲೇ ನಮ್ಮ ಕೈ ಹೋಗುತ್ತೆ. ಇದರ ಅಭಿಪ್ರಾಯ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಹಾರ್ಟ್ ಇರುವುದು ಇಲ್ಲಿ, ನಾನು ಅಂತ ಯಾರು ಇಲ್ಲಿ ಮುಟ್ಟೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಮಾತನಾಡ್ತೇನೆ ಅಂದ್ರೆ ಇಲ್ಲಿ ಆತ್ಮ ಇದ್ದಾನೆ, ಅವನು ಪ್ರಾಮಾಣಿಕವಾಗಿ ಮಾತನಾಡ್ತಾನೆ. ಆ ಆತ್ಮನ ಸಂಚಾರ ಹೃದಯದಲ್ಲಿ ಪ್ರಧಾನವಾಗಿ ಇದೆ. ಕೃಷ್ಣ ಇದನ್ನ ಗೀತೆಯಲ್ಲಿ ನಾನು ಎಲ್ಲರ ಹೃದಯದ ಒಳಗಡೆ ಆತ್ಮನ ಅಂತರ್ಯಾಮಿಯಾಗಿ ನಾನಿದ್ದೇನೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ನಾನು ಅನ್ನುವುದು ಇದೆ ಅನ್ನುವುದು ತುಂಬಾ ಸತ್ಯ. ನಾನು ಅನ್ನುವುದು ಈ ದೇಹ ಅಲ್ಲ. ಈ ದೇಹ ಹುಟ್ಟುತ್ತೆ, ಆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೆ. ಆದರೆ ನಾನು, ಕೆಲವರು ಹೇಳುವ ಶಬ್ದ ಪ್ರಯೋಗ ಏನು ಗೊತ್ತೋ, ಅವರು ಸತ್ತು ಹೋದ್ರು ಅಂತ ಹೇಳ್ತಾರೆ. ಅಪಶಬ್ದ ಅಲ್ಲ ಅದು. ಸತ್ತಿದ್ದು ದೇಹ, ಅವರು ಹೋಗಿದ್ದಾರೆ ಅಂತ. ಅವರು ನಿತ್ಯ, ಚೇತನ ನಿತ್ಯ, ದೇಹ ಅನಿತ್ಯ. ಈ ನಿತ್ಯವಾದ ಚೇತನನಿಗೆ ಬೇಕಾದ ವಿದ್ಯೆಯನ್ನ ಭಾಗವತ ಅಂತ ಹೇಳಿದ್ದಾರೆ. ದೇಹಕ್ಕೆ ಸಂಬಂಧಪಟ್ಟ ವಿದ್ಯೆ ಲೌಕಿಕ ವಿದ್ಯೆ ಆದರೆ ಆತ್ಮನಿಗೆ ಸಂಬಂಧಪಟ್ಟ ವಿದ್ಯೆಯನ್ನ ಭಾಗವತ ಅಂತ ಹೇಳಿದ್ದಾರೆ. ಈ ವಿದ್ಯೆ ಆತ್ಮನನ್ನ ಶುಚಿ ಮಾಡುತ್ತೆ. ಹೊರಗಡೆ ನೀರಿನಿಂದ ದೇಹವನ್ನ ತೊಳೆದುಕೊಳ್ಳುವ ಹಾಗೆ ಭಾಗವತದ ಕಥೆಯನ್ನ ಕಿವಿಯಿಂದ ಕೇಳಿದ್ರೆ ನೇರ ಕಿವಿಯಿಂದ ಒಂದು ಪೈಪ್ ಲೈನ್ ಹೃದಯಕ್ಕೆ ಇದೆಯಂತೆ. ಆ ಹೃದಯದಲ್ಲಿರುವ ಆತ್ಮನನ್ನ ತೊಳೆಯುವಂತಹ ಒಂದು ಜಲ ಯಾವುದು ಅಂದ್ರೆ ಶ್ರೀಮದ್ ಭಾಗವತ ಅಂತ ಹೇಳಿದ್ದಾರೆ. ಜೀವ ಮಾಡುವ ಅನಂತ ಬದುಕಿನ ಅಪರಾಧಗಳನ್ನ ಈ ಭಗವಂತನ ಕಥೆ ಅದನ್ನು ತೊಳೆದು, ಆ ಆತ್ಮನ ಅಪರಾಧಗಳನ್ನು ತೊಳೆದು ಅವನನ್ನ ಸದ್ಗತಿಯ ಕಡೆ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಭಾಗವತಕ್ಕಿದೆ ಅಂತ ಹೇಳಿದ್ದಾರೆ. ನಾವು ಇಲ್ಲೆಲ್ಲ ಅಪರಾಧಗಳನ್ನ ಮಾಡಿ ಎಷ್ಟೋ ಅಪರಾಧಗಳಿಂದ ಮುಕ್ತರಾಗಿದ್ದೇವೆ. ಕೆಲವೊಂದು ಅಪರಾಧಗಳಿಗೆ ಮಾತ್ರ ಕಾರಾಗೃಹದಲ್ಲಿ ಶಿಕ್ಷೆ ಆಗುತ್ತೆ,
ಎಲ್ಲ ಅಪರಾಧಗಳಿಗೂ ಶಿಕ್ಷೆ ಇಲ್ಲ. ಬೆಳಿಗ್ಗೆ 8 ಗಂಟೆಗೆ ಏಳಬೇಕು ಅನ್ನೋದು ಹಿಂದೂ ಸಂಪ್ರದಾಯ ಅಲ್ಲ. ಬೆಳಿಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅನ್ನೋದು ಹಿಂದೂ ಸಂಪ್ರದಾಯ. ನೀವು 8 ಗಂಟೆಗೆ ಬೆಳಿಗ್ಗೆ ಎದ್ರೆ ಯಾರೂ ಪೊಲೀಸ್ ಕೇಸ್ ಮಾಡಲ್ಲ, FIR ಹಾಕಲ್ಲ. ಅದಕ್ಕೆ ಕೇಸು ಕಂಪ್ಲೇಂಟು ಅನ್ನುವ ವ್ಯವಸ್ಥೆ ಇಲ್ಲ. ಆದರೆ ನಾವು ಸತ್ತ ಬಳಿಕ ಇಂಥ ಪವಿತ್ರವಾದ ಶರೀರವನ್ನು ಕೊಟ್ಟ ದೇವತೆಗಳು ಪ್ರಶ್ನೆ ಮಾಡುತ್ತಾರೆ, ನೀನು ಈ ಬೆಳಿಗ್ಗೆ 4 ಗಂಟೆಗೆ ಯಾಕೆ ಏಳಲಿಲ್ಲ? ಅದಕ್ಕೊಂದು ನರಕದಲ್ಲಿ ಶಿಕ್ಷೆ ಉಂಟು ನೋಡಿ. ಇದನ್ನೆಲ್ಲ ಕೇಳ್ತಾ ಇದ್ರೆ ತಲೆ ಬಿಸಿ ಆಗುತ್ತೆ. ಪುರಾಣಕ್ಕೆ ಹೋಗಿ ಕೂತ್ರೆ ಆ ಪಾಪ ಈ ಪಾಪ ನರಕ ಎಲ್ಲ ಶುರು ಮಾಡಿದ್ರು ಅಂತ ನಿಮಗೆ ಗಾಬರಿ ಆಗುತ್ತೆ. ಅದಕ್ಕೆ ಭಾಗವತ ಹೇಳುತ್ತೆ, ನೀವು ಶ್ರದ್ಧಾಭಕ್ತಿಗಳಿಂದ ಭಾಗವತವನ್ನ ಕೇಳಿದ್ರೆ ಈ ಪುಣ್ಯ ಉಂಟಲ್ಲ, ಭಾಗವತವನ್ನ ಕೇಳಿದ ಪುಣ್ಯ ನೀವು ಮಾಡಿದ ಸಣ್ಣ ಪುಟ್ಟ ಅಪರಾಧಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಅಂದ್ರೆ 8 ಗಂಟೆಗಿನ್ನ ಏಳಬಹುದು, ತೊಂದರೆ ಇಲ್ಲ, ಭಾಗವತ ಕೇಳಿದವರು ಅಂತ ಅರ್ಥ ಅಲ್ಲ. ತಿಳಿಯದೆ ಮಾಡಿದ ಪಾಪಗಳಿಗೆ ಪರಿಮಾರ್ಜನೆ ಭಾಗವತದ ಮೂಲಕ ಅಂತ ರೇ ರೇ ಘರ್ಜತಿ ಘರ್ಜತಿ, ಸಮಸ್ತ ಪಾಪಗಳ ವಿರುದ್ಧ ಘರ್ಜನೆ ಮಾಡುವ ಸಾಮರ್ಥ್ಯ ಭಾಗವತಕ್ಕೆ ಇದೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ವೇದವ್ಯಾಸದೇವರು. ಕಾಡಿನಲ್ಲಿ ಸಿಂಹ ಸಂಚಾರ ಮಾಡಿಕೊಂಡು ಹೋಗಬೇಕಾದ್ರೆ ಒಮ್ಮೆ ಘರ್ಜನೆ ಮಾಡುತ್ತೆ. ಇದು ಸಿಂಹದ ಘರ್ಜನೆ ಕೇಳಿದ ತಕ್ಷಣ ಕಾಡಿನಲ್ಲಿರುವಂತಹ ಎಲ್ಲಾ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡಿ ಹೋಗುತ್ತೆ. ಅದು ಒಂದೊಂದು ದಿಕ್ಕಿಗೆ ಓಡಿ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ ಸಿಂಹ ಇದೆ, ಮೃಗರಾಜ ಇದೆ ಅಂತ. ಸಿಂಹ ಸಹಜವಾಗಿ ಗರ್ಜನೆ ಮಾಡಿತು, ಆದರೆ ಅದರ ಭಯ ಎಲ್ಲಾ ಪ್ರಾಣಿಗಳಿಗೆ ಉಂಟಾಯಿತು. ಹಾಗೆ ಭಾಗವತ ಅನ್ನೋದು ನಮ್ಮ ಬದುಕಿನಲ್ಲಿ ಸಿಂಹದ ಗರ್ಜನೆ ಇದ್ದ ಹಾಗೆ. ಯಾರು ಭಾಗವತವನ್ನು ಕಿವಿಯಿಂದ ಕೇಳಿಸಿಕೊಂಡಿದ್ದಾರೆ, ಆ ಪಾಪಗಳೆಂಬ ಕಳ್ಳರೆಲ್ಲ, ಕೆಟ್ಟ ಕಡು ಪ್ರಾಣಿಗಳೆಲ್ಲ ಓಡೋಡಿ ಹೋಗುತ್ತೆ ದಿಕ್ಕಾಪಾಲಾಗಿ. ಆದ್ರಿಂದ ಜೀವನದಲ್ಲಿ ಒಮ್ಮೆ ಆದರೂ ಭಾಗವತವನ್ನ ಕೇಳಿ ಅಂತ ಹೇಳಿದ್ದಾರೆ. ಹಾಳು ಹರಟೆ ಆಡಿ ಮನವ ಗೀಡು ಮಾಡಿಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ ಅಂತ ಕರೆ ಕೊಟ್ಟಿದ್ದಾರೆ ಹರಿದಾಸರು. ಹಾಳು ಹರಟೆ ಆಡಿ ಮನವ ಗೀಳು ಮಾಡಿಕೊಳ್ಳಬೇಡಿ. ದೇವರು ಕೊಟ್ಟಿರುವಂತಹ ನಾಲಿಗೆ ದೇವರನ್ನ ಸ್ತೋತ್ರ ಮಾಡಲಿಕ್ಕೆ. ಪುರಂದರದಾಸರು ಹೇಳ್ತಾರಲ್ಲ, ಒಡಲ ಜಾಗಟೆಯ ಮಾಡಿ ನುಡಿವ ನಾಲಿಗೆಯ ಪಿಡಿದು ಬಿಡದೆ ಢಣ ಢಣಾರೆಂದು ಬಡಿದು ಚಪ್ಪಳಿಕ್ಕುತ್ತಾ ಡಂಗುರವ ಸಾರಿದಯ್ಯ ಡಿಂಗರಿಗರೆಲ್ಲರೂ, ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೇ ಪರದೈವವೆಂದು ಡಂಗುರವ ಸಾರಿ. ದೇವರು ಕೊಟ್ಟಿರುವ ನಾಲಿಗೆ ಯಾಕೆ ನೋಡಿ, 84 ಲಕ್ಷ ಜೀವರಾಶಿಗಳಿಗೆ ಈ ದೇಹಕ್ಕೆ ಸುಖ ಸಿಗಬೇಕು ಅನ್ನಲಿಕ್ಕೆ ಬೇಕಾದ ನಾಲಿಗೆಯನ್ನು ಕೊಟ್ಟಿಲ್ಲ. ತಿನ್ನುವ ಶಕ್ತಿ ಮಾತ್ರ ಇದೆ, ಮಾತನಾಡುವ ಶಕ್ತಿ ಇಲ್ಲ. ಮತ್ತೆ ಮನುಷ್ಯರಿಗಿಂತ ತುಂಬಾ ದೊಡ್ಡ ಹೊಟ್ಟೆ ಇದೆ. ಆನೆಗಳಿಗೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ನಮಗಿಂತ ಹಸಿವು ಜಾಸ್ತಿ. ಅವುಗಳಿಗೆ ದೇವರು ನಾಲಿಗೆ ಕೊಡಲಿಲ್ಲ. ಇದರ ಅರ್ಥ ಏನು ಅಂದ್ರೆ, ಹೊಟ್ಟೆ ತುಂಬಿಸಲಿಕ್ಕೆ ನಾಲಿಗೆ ಬೇಕಾಗಿಲ್ಲ. ಮನುಷ್ಯ ತುಂಬಾ ದಡ್ಡತನ ಏನು ಅಂದ್ರೆ, ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೂ ಒಂದು ವಿದ್ಯೆಯನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ದಡ್ಡತನ ಮನುಷ್ಯನಲ್ಲಿ ಇದೆ. ಯಾವ 84 ಲಕ್ಷ ಜೀವರಾಶಿಗಳಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಅಂತ ಒಂದು ನಾಲಿಗೆಯ ವ್ಯಾಪಾರ ಪ್ರಾಣಿ ಪಕ್ಷಿಗಳು ಮಾಡೋದಿಲ್ಲ. ಅದು ತಿನ್ನೋದು ಮಾತ್ರ ಗೊತ್ತು. ಅದಕ್ಕೆ ಮಾತನಾಡುವ ಶಕ್ತಿ ಪ್ರಾಣಿ ಪಕ್ಷಿಗಳಲ್ಲಿ ಇಲ್ಲ. ಆ ಶಕ್ತಿಯನ್ನ ಭಗವಂತ ಮಾನವರಿಗೆ ಮಾತ್ರ ಕೊಟ್ಟಿದ್ದಾನೆ. ಯಾಕೆ ಅಂದ್ರೆ, ದೇವರ ಬಗ್ಗೆ ಮಾತನಾಡುವ ಶಕ್ತಿ ಮಾನವರಿಗೆ ಇದೆ. ಮಾತನಾಡಿ ಬದುಕನ್ನ ಸಾರ್ಥಕ ಮಾಡಿಕೊಳ್ಳಿ ಅಂತ ಇಷ್ಟು ಸುಂದರವಾದ ನಾಲಿಗೆಯನ್ನು ಕೊಟ್ಟಿದ್ದಾನೆ. ದೇವರ ಬಗ್ಗೆಯೇ ಮಾತನಾಡ್ತಾ ಇದ್ರೆ ಈ ನಾಲಿಗೆಯಲ್ಲಿ ನಿತ್ಯ ಸುಖ, ನಿತ್ಯ ಶಾಂತಿಯ ಕಡೆ ನಮ್ಮ ಬದುಕು ಸಾಗುತ್ತೆ. ಹಾಗಾಗಿ ನಾಲಿಗೆಯನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅಂದ್ರೆ ಭಾಗವತದ ಕಥೆ ಕೇಳಬೇಕು, ಭಾಗವತದ ಕಥೆ ಹೇಳಬೇಕು. ಮತ್ತೆ ಇಂತಹ ತಲೆಯನ್ನು ಕೊಟ್ಟಿದ್ದಾನೆ ನೋಡಿ. ಮಾನವರಿಗೆ ಬಿಟ್ಟು ಇಂತಹ ತಲೆಯನ್ನ ಭಗವಂತ ಯಾವ ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರಗಳಿಗೆ ಕೊಡಲಿಲ್ಲ. ನಾನು ಒಬ್ಬನೇ 1.5 ಗಂಟೆ ಮಾತನಾಡ್ತಾ ಇದ್ರೆ ನೀವು ತೂಕಡಿಸುವ ಸಾಧ್ಯತೆ ಇದೆ. ಮಧ್ಯದಲ್ಲಿ ಪ್ರಶ್ನೆ ಕೇಳ್ತೇನೆ ನೋಡಿ. ಗಿಡ ಮರಗಳ ಮಂಡೆ ಎಲ್ಲಿದೆ? ಗಿಡ ಮರಗಳ ತಲೆ ಎಲ್ಲಿದೆ ಹೇಳಿ? ಗಿಡ ಮರಗಳ ತಲೆ ಯಾವುದು? ಯಾವುದು? ಹೀಗೆ ಹೀಗೆ ತೋರಿಸಿದ್ರೆ ಸಾಕು. ಕೆಳಗುಂಟ ಮೇಲುಂಟ ಮಂಡೆ? ಕೆಳಗುಂಟು. ಅಂದ್ರೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದೆ. ಗಿಡ ಮರಗಳ ತಲೆ ಮಣ್ಣಿನಲ್ಲಿ ಸೇರಿಕೊಂಡಿದೆ. ಕಾಲು ಮೇಲೆ, ತಲೆ ಕೆಳಗೆ ಶಿರಸಾಸನ ಹಾಕಿದ್ದಾವೆ ಗಿಡ ಮರಗಳು. ನಮಗೆ ನೆರಳನ್ನು ಕೊಡಬೇಕು ಅಂತ ತಲೆಯನ್ನ ಭೂಮಿಯ ಒಳಗಡೆ ಹಾಕಿ ಕಾಲನ್ನೆಲ್ಲ ಮೇಲೆ ವಿಸ್ತಾರ ಮಾಡಿ ನಮಗೆ ನೆರಳನ್ನು ಕೊಡುವಂತಹ ಪರೋಪಕಾರ ಭಾವನೆ ಗಿಡ ಮರಗಳಲ್ಲಿದೆ. ಆದ್ರೆ ಆ ಗಿಡ ಮರಗಳಿಗಿಂತ ಶ್ರೇಷ್ಠರು ಯಾರು ಅಂದ್ರೆ ಪ್ರಾಣಿ ಪಕ್ಷಿಗಳು ಅನ್ನುತ್ತೆ ಶಾಸ್ತ್ರ. ಗಿಡ ಮರಗಳಿಗಿಂತ ಉತ್ತಮ ಪ್ರಾಣಿ ಪಕ್ಷಿಗಳು. ಆಯ್ತು, ಪ್ರಾಣಿ ಅಂದ್ರೆ ಆನೆ, ಕುದುರೆ, ಒಂಟೆ, ಹಸು, ಅವುಗಳ ತಲೆ ಎಲ್ಲಿದೆ? ಗಿಡ ಮರಗಳ ತಲೆ ನೆಲದಲ್ಲಿ ಆಯ್ತು. ಪ್ರಾಣಿ ಪಕ್ಷಿಗಳ ತಲೆ ಎಲ್ಲಿದೆ?
ಮೇಲಿದೆಯಾ ಕೆಳಗಿದೆಯಾ? ಎಲ್ಲಿದೆ? ಮೇಲೂ ಇಲ್ಲ ಕೆಳಗೂ ಇಲ್ಲ, ಸಮಾಂತರ ಜಾಗದಲ್ಲಿ ಇದೆ. ಹಸು ಅದರ ಹೊಟ್ಟೆಯಲ್ಲಿದೆಯೋ ತಲೆಯೋ ಅಲ್ಲೇ ಇದೆ. ಅದನ್ನ ತಿರ್ಯಕ್ ಸ್ರೋತ. ತಿರ್ಯಕ್ ಸ್ರೋತ ಅಂದ್ರೆ ಅಡ್ಡವಾಗಿ ಇದೆ ತಲೆ. ಅದರ ಹೊಟ್ಟೆಯೂ ಅಡ್ಡ, ಅದರ ದೇಹವೂ ಅಡ್ಡ, ಅದರ ಮಂಡೆಯೂ ಅಡ್ಡ. ಮಾನವರ ತಲೆ ಎಲ್ಲಿದೆ ಕೇಳಬೇಕಾಗಿಲ್ಲ, ತಲೆ ಇದ್ದವರಿಗೆಲ್ಲ ಗೊತ್ತು, ಮೇಲಿದೆ ಅಂತ. ನೋಡಿ, ಇದೇ ಭಾಗವತ ಆರಂಭದ ಪದ್ಯದಲ್ಲಿ ಹೇಳುವ ಸ್ವಾರಸ್ಯ ಇದು. ಅಲ್ಲ, ಮಾನವರ ತಲೆ ಮೇಲಿದೆ, ಸರಿ, ಅದೊಂದು ಹೆಚ್ಚುಗಾರಿಕೆ. ಪ್ರಾಣಿಗಳ ತಲೆ ಮೇಲಿಲ್ಲ, ಗಿಡಮರಗಳ ತಲೆ ಮೇಲಿಲ್ಲ, ಮಾನವರ ತಲೆ ಮೇಲಿದೆ. ಆಮೇಲೆ ಪ್ರಾಣಿ ಪಕ್ಷಿಗಳೆಲ್ಲ ಹುಟ್ಟುವುದು ಅದಕ್ಕೆ ಅಂಡಜ ಅಂತ ಕರೀತಾರೆ. ಅಂಡಜ, ಉದ್ಬಿಜ, ಸ್ವೇದಜ, ಅನೇಕ ರೀತಿಯಾದ ಉತ್ಪತ್ತಿಗಳನ್ನು ಹೇಳಿದ್ದಾರೆ. ಮೊಟ್ಟೆಯಿಂದ ಒಡೆದು ಬರುವ ಪ್ರಾಣಿ ಪಕ್ಷಿಗಳು, ಹೊಟ್ಟೆಯಿಂದ ಗರ್ಭದಿಂದಲೇ ಮರಿಯಾಗಿ ಬರುವಂತಹ ಪಕ್ಷಿಗಳು ಅಥವಾ ಪ್ರಾಣಿಗಳು, ಬೆವರಿನಿಂದ ಉತ್ಪತ್ತಿಯಾಗುವಂತಹ ಏನೆಲ್ಲ ಉಂಟಲ್ವಾ, ಅದಕ್ಕೆ ಮೊಟ್ಟೆ ಇಲ್ಲ ಎಂತದಿಲ್ಲ, ಅದು ಬೆವರಿನಿಂದ ಕ್ರಿಯೇಟ್ ಆಗುವಂತಹದ್ದು ಹೇನು, ತಿಗಣೆ, ಇವುಗಳೆಲ್ಲ ಅದಕ್ಕೆ ಸ್ವೇದಜ ಅಂತ, ಬೆವರಿನಿಂದಲೇ ಉತ್ಪತ್ತಿ ಆಗುತ್ತೆ ಇದು. ಅಂತಹ ಕ್ರಿಮಿಕೀಟಗಳು ತುಂಬಾ ವಿಭಾಗಗಳಿದ್ದಾವೆ. ಈ ಎಲ್ಲಾ ವಿಭಾಗದಲ್ಲಿಯೂ ಕೂಡ ತಾಯಿಯ ಗರ್ಭದಿಂದ ಯಾವ ಪ್ರಾಣಿ ಪಕ್ಷಿಗಳು ಹೊರಗಡೆ ಬರಬೇಕಾದ್ರೂ ಕೂಡ ಅವುಗಳ ಕಾಲು ಮೊದಲು ಬರುತ್ತೋ ತಲೆ ಮೊದಲು ಬರುತ್ತೋ? ಕಾಲು ಮೊದಲು ಬರುತ್ತೆ, ತಲೆ ಮೊದಲು ಬರಲ್ಲ. ಆದರೆ ಮಾನವ ಪ್ರಾಣಿಯ ತಲೆ ಮಾತ್ರ ಮೊದಲು, ತಲೆ ಹೊರಗೆ ಬರುತ್ತೆ, ಕಾಲು ಮೊದಲು ಬರಲ್ಲ. ಭಾಗವತ ಇದನ್ನು ವಿಮರ್ಶೆ ಮಾಡುತ್ತೆ. ನೋಡಿ, ಮನುಷ್ಯರಿಗೆ ತಲೆ ಕೊಟ್ಟದ್ದು ಮೇಲೆ, ಮನುಷ್ಯರ ತಲೆ ತಾಯಿಯ ಗರ್ಭದಿಂದ ಮೊದಲು ಹೊರಗೆ ಬರುತ್ತೆ, ಕಾಲು ಮೊದಲು ಬರಲ್ಲ. ಇದನ್ನೆಲ್ಲ ವಿಮರ್ಶೆ ಮಾಡಿದಾಗ ನಿಮಗೇನನ್ನಿಸುತ್ತೆ ಅಂದ್ರೆ, ಆ ಗಿಡಮರಗಳು, ಆ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕಿಂತ ಶ್ರೇಷ್ಠತೆ ಈ ಮಾನವನಲ್ಲಿದೆ. ಯಾಕೆಂದ್ರೆ ಅವನ ತಲೆ ಎತ್ತರದಲ್ಲಿದೆ, ಅವನ ಚಿಂತನೆಗಳೂ ಎತ್ತರದಲ್ಲಿದೆ. ಅವನು ಹುಟ್ಟಿದ ತಕ್ಷಣ ತಲೆ ಹೊರಗಡೆ ಬರುತ್ತೆ ಅಂತ ಅದಕ್ಕೆ ಜನ್ಮೋತ್ಸವ ಅಂತ ಹೇಳ್ತಾರೆ. ಯಾರಾದರೂ ನಮ್ಮ ಮನೆಯಲ್ಲಿ ಒಂದು ಹಸು ಕರುವಿಗೆ ಜನ್ಮ ನೀಡಿತು ಅಂತ ಹೇಳೋದಿಲ್ಲ. ಒಂದು ಪೆತ್ತ ಇತ್ತು, ಕಂಜಿ ಪಾಡ್ ಅಂತ ಅಷ್ಟೇ, ಇದಕ್ಕೆ ಮುಗೀತು. ಒಂದು ಹಸು ಇದೆ, ಅದು ಒಂದು ಕರು ಹಾಕಿತು ಅಂತ ನೆಗ್ಲೆಕ್ಟ್. ಅದರಲ್ಲಿ ಕೋಳಿ ಇತ್ತು, ಅದು ತತ್ತಿ ಇಟ್ಟಿತು ಅಂತ, ಅಲ್ಲಿ ಹುಟ್ಟಿತು ಅನ್ನೋ ಶಬ್ದವೂ ಪ್ರಯೋಗ ಇಲ್ಲ. ಆದ್ರೆ ಯಾರಾದ್ರೂ ನನ್ನ ಮನೆಯಲ್ಲಿ ನನ್ನ ಸೊಸೆ ನಿನ್ನೆ ಒಂದು ಗಂಡು ಮಗುವನ್ನು ಹಾಕಿದಳು ಅಂತಾರ? ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಹಾಗಾದ್ರೆ ಏನರ್ಥ? ಜನ್ಮ ಇಸ್ ಈಕ್ವಲ್ ಟು ಸಾರ್ಥಕತೆ. ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಸಾರ್ಥಕತೆಯ ಕ್ಷಣಗಳಿದೆ. ಸಾರ್ಥಕತೆ ಹುಟ್ಟಿದ ತಕ್ಷಣ ಸಾರ್ಥಕತೆ ಬರುವುದಿಲ್ಲ. ಸಾರ್ಥಕತೆಯನ್ನು ಪಡೆಯುವ ಅವಕಾಶ ಮಾನವ ಜನ್ಮದಲ್ಲಿ ಇದೆ. ಮಾನವನ ಜನ್ಮವೇ ಸಾರ್ಥಕ ಅಲ್ಲ, ಸಾರ್ಥಕತೆಯನ್ನು ಪಡೆಯುವ ಅವಕಾಶ ಮಾನವ ಜನ್ಮದಲ್ಲಿ ಇದೆ. ಇದೆಲ್ಲವನ್ನು ಸಮಷ್ಟಿಯಾಗಿ ಭಾಗವತದ ಆರಂಭದಲ್ಲಿ ತಿಳಿಸಿದರೆ ಅದನ್ನು ಪುರಂದರದಾಸರು ಸಂಗ್ರಹ ಮಾಡಿ, ಮಾನವ ಜನ್ಮ ದೊಡ್ಡದೋ ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಒಬ್ಬ ಮನುಷ್ಯನಾಗಿ ಹುಟ್ಟಿ ಬರಬೇಕು ಅಂದ್ರೆ 84 ಲಕ್ಷ ಯೋನಿಗಳನ್ನ ದಾಟಿ ಬಂದಿರಬೇಕಂತೆ, ಆಮೇಲೆ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮದಲ್ಲಿಯೂ ಕೂಡ ನಮ್ಮ ಬದುಕೇನು, ಎಲ್ಲಿಂದ ಬಂದಿದ್ದೇವೆ, ಮುಂದೆ ಎಲ್ಲಿಗೆ ಹೋಗ್ಲಿಕ್ಕಿದ್ದೇವೆ ಅನ್ನೋದರ ಬಗ್ಗೆ ವಿಚಾರ ಮಾಡ್ತಾರೆ. ನೋಡಿ, ಈ ದೇಹ ಬೇರೆ, ಹೃದಯದಲ್ಲಿರುವ ಆತ್ಮ ಬೇರೆ ಅಂತ ಈ ದೇಹಾತ್ಮಗಳ ಬಗ್ಗೆ ಭೇದ ಜ್ಞಾನದಿಂದ ಆ ಪರಮಾತ್ಮನ ವಿಚಾರವನ್ನು ಮಾಡ್ತಾರಲ್ಲ, ಅದಕ್ಕೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳ ಸಾಧನೆ ಆಗಿರುತ್ತೆ. ಈ ಆತ್ಮನ ವಿಕಸನದ ಬಗ್ಗೆ ಮಾತನಾಡುವಂತಹ ಶಾಸ್ತ್ರವನ್ನ ಭಾಗವತ ಅಂತ ಕರೆದಿದ್ದಾರೆ. ನೋಡಿ, ನಾನು ಹೀಗೆ ಹೇಳ್ತಾ ಹೋದ್ರೆ ಸ್ವಲ್ಪ ತೂಕಡಿಕೆ ಬರುವ ಸಾಧ್ಯತೆ ಇದ್ದೀತು. ಯಾಕೆಂದ್ರೆ ಸಾಮಾನ್ಯವಾಗಿ ಪುರಾಣ ಪ್ರವಚನ ಅಂದ್ರೆ ಅದು ನಿದ್ರೆಯ ಜಾಗ. ಆದ್ರೆ ನಾನೊಂದು ಸಂತೋಷ ಪಡ್ತೇನೆ, ಯಾಕೆಂದ್ರೆ ನನ್ನ ಪ್ರವಚನಕ್ಕೆ ಬಂದವರಿಗೆ ಪ್ರಯೋಜನ ಇಲ್ಲದೆ ನಾನು ಮನೆಗೆ ಕಳಿಸೋದಿಲ್ಲ. ನೀವು ಎಚ್ಚರದಲ್ಲಿ ಕೂತು ಭಾಗವತ ಕೇಳಿದ್ರೆ ಜನ್ಮ ಜನ್ಮಗಳ ಪಾಪ ಪರಿಹಾರ. ಎಚ್ಚರ ತಪ್ಪಿದ್ರೆ ಒಳ್ಳೆಯ ನಿದ್ರೆ. ಭಟ್ರು ಪ್ರವಚನಕ್ಕೆ ಹೋಗಿದ್ದು ಫಸ್ಟ್ ಕ್ಲಾಸ್ ನಿದ್ರೆ ಬಂತು, ನಿಮಗೆ ಪ್ರಯೋಜನ ಇಲ್ಲದೆ ಅಂತೂ ಮನೆಗೆ ಹೋಗೋದಿಲ್ಲ. ಒಂದು ನಿದ್ರೆ, ಒಂದು ಪಾಪ ಪರಿಹಾರ ಅಂತ. ನೋಡಿ, ದೇವರ ಕಥೆ. ಈ ತಲೆಯನ್ನು ಯಾಕೆ ಕೊಟ್ಟಿದ್ದಾನೆ ನೋಡಿ, ಪ್ರಾಣಿ ಪಕ್ಷಿಗಳಿಗಿಂತ ಜಾಸ್ತಿ ಈ ತಲೆಯಲ್ಲಿ ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ ಭಗವಂತ. ಯಾಕೆ ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ ಅಂದ್ರೆ, ದೇವರ ಕಥೆಯನ್ನು ಕೇಳಿ ತಲೆ ಕುಣಿಬೇಕು ಅಂತ ಇಷ್ಟು ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ. ಮಾನವ ಜನ್ಮದಲ್ಲಿ ಇದೆಲ್ಲ ಸಾರ್ಥಕತೆ ಇದೆ.
ನಾವು ಹಾಗಲ್ಲ. ನಮ್ಮ ತಲೆ ಯಾಕೆ ಕುಣಿಯುತ್ತೆ ಅಂದ್ರೆ ಆ ಪಕ್ಕದ ಮನೆಯವರನ್ನ ಬೈಬೇಕಾದ್ರೆ ಹೌದು ಹೌದು ಅಂದ್ ಹಾ 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 ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳನ್ನೆಲ್ಲ ಹೇಳಿ ತಲೆ ಕುಣಿಸಿ ದೇಹವನ್ನೆಲ್ಲ ಕುಣಿಸಿ ಭರತನಾಟ್ಯ ಮಾಡಿ 10 ನಿಮಿಷ ಭರ್ಜರಿ ಪ್ರವಚನ ಮಾಡ್ತೇವೆ ನಾವು ಪಕ್ಕದ ಮನೆಯವರ ಬಗ್ಗೆ. ದೇವರ ಕಥೆ ಕೇಳಿ ತಲೆ ಕುಣಿಲೇ ಇಲ್ಲ. ಕೆಲವರ ತಲೆ ಕುಣಿಯುತ್ತೆ, ಅದು ಮುಂದೆ ಮಾತ್ರ ಕುಣಿಯುತ್ತೆ. ಅದು ಹೀಗೆ ಕುಣಿಯೋದೇ ಇಲ್ಲ, ಅದು ತೂಕಡಿಕೆಯಿಂದ ಮುಂದೆ ಕುಣಿಯೋದು, ಅದು ಪ್ರಯೋಜನ ಆಗಲ್ಲ. ದೇವರ ಕಥೆ ಕೇಳಿ ಹೌದು ಇದು ಚೆನ್ನಾಗಿದೆ, ನಮ್ಮ ಬದುಕು ಸಾರ್ಥಕವಾಗಿದೆ. ಇನ್ನು ನಿಮಗೆ ಈ ತಲೆಯ ಬಗ್ಗೆನೆ ಭಾಗವತ ಎಷ್ಟು ಸೂಕ್ಷ್ಮವಾಗಿ ಹೋಗುತ್ತೆ ಎನ್ನುವುದರ ಬಗ್ಗೆ ನಿಮಗೆ ದೃಷ್ಟಾಂತ ಹೇಳ್ತೇನೆ ನೋಡಿ. ಕನ್ನಡಿ ಮುಂದೆ ಹೋಗಿ ನಿಂತು ನಿಮ್ಮ ಮಂಡೆಯನ್ನೇ ನೋಡ್ಕೊಳ್ಳಿ ಒಂದು ದಿನ. ಇಲ್ಲಿಂದ ಇಲ್ಲಿಯ ತನಕ ಕೆಲವು ಫೋಟೋ ತೆಗಿತಾರೆ. ನಿಮ್ಮ ಕುತ್ತಿಗೆಯಿಂದ ಮಂಡೆಯ ತನಕ ಹೇಗುಂಟು ಅಂತ ಒಮ್ಮೆ ವಿಮರ್ಶೆ ಮಾಡಿ. ನಾನು ಹೇಳಿದ್ದನ್ನ ಮಂಡೆಯಲ್ಲಿ ಇಟ್ಟುಕೊಂಡು ಹೋಗಿ ಕನ್ನಡಿ ನೋಡಿಕೊಳ್ಳಿ. ಇಲ್ಲಿಂದ ಇಲ್ಲಿಯ ತನಕ ನಾನು ಕಟ್ ಮಾಡಿದ್ರೆ, ಮಾಡ್ಲಿಕ್ಕೆ ಹೋಗಬೇಡಿ, ಇಲ್ಲಿಯ ತನಕ ಕಟ್ ಮಾಡಿದ್ರೆ ಈ ಮಂಡೆ ಹೇಗೆ ಕಾಣುತ್ತೆ ಅಂದ್ರೆ ನಿಮ್ಮ ದೇವ ಮಂದಿರದಲ್ಲಿ ಕೌಚಿಟ್ಟ ಚೊಂಬಿನ ಹಾಗೆ ಕಾಣುತ್ತೆ. ನಿಮ್ಮ ಮಂದಿರದಲ್ಲಿರುವಂತಹ ಕಲಶ ಬೇರೆ ಅಲ್ಲ, ಈ ತಲೆ ಬೇರೆ ಅಲ್ಲ. ಎಷ್ಟು ಅರ್ಥವತ್ತಾದ ಮಾತು ಇದೆ ಭಾಗವತದಲ್ಲಿ ನೋಡಿ. ನಾನು ಆ ಶ್ಲೋಕ ಹೇಳಿಕ್ಕೆ ಹೋಗೋದಿಲ್ಲ, ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತೇನೆ. ಈ ತಲೆಗೆ ಇದನ್ನ ಆಸನ ಅಂತ ಕರೀತಾರೆ, ಹೌದಾ? ಶಿರಸಾಸನ ಅಂದ್ರೆ ಇದು ಆಸನ ಅಂತ ಆಯ್ತು. ಇದನ್ನ ಏನಂತ ಕರೀತಾರೆ? ಇದು ಕಂಠ ಅಂತ ಕರೀತಾರೆ. ಹಾಗಾದ್ರೆ ಇದೊಂದು ಚೊಂಬಿನ ಬುಡ, ಇದು ಆರಂಭ ಇದು. ಹಾಗಾದ್ರೆ ದೇವರು ಏನ್ ಮಾಡಿದ್ದಾನೆ? ಮನುಷ್ಯ ಯೋನಿಯಲ್ಲಿ ದೇವರ ಬುದ್ಧಿವಂತಿಕೆ ನೋಡಿ ಎಷ್ಟು ಚಂದ ಇದೆ ದೇವರದ್ದು. ಮನುಷ್ಯ ಯೋನಿಯಲ್ಲಿ ಮೊದಲು ತಲೆಗೆ ಮಹತ್ವ ಕೊಟ್ಟಿದ್ದಾನೆ, ತಲೆಯನ್ನ ಎತ್ತರದಲ್ಲಿಟ್ಟಿದ್ದಾನೆ. ಎತ್ತರದಲ್ಲಿರುವಂತಹ ತಲೆಗೆ 5 ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಿಗೂ ಕೊಟ್ಟಿಲ್ಲ ಇಷ್ಟು ಸುಂದರವಾದ ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯ ಅಂದ್ರೆ ಕಣ್ಣು ನೋಡಿ ತಿಳ್ಕೊಳ್ಳುತ್ತೆ, ಕಿವಿ ಕೇಳಿ ತಿಳ್ಕೊಳ್ಳುತ್ತೆ, ಸ್ಪರ್ಶ ತ್ವಗಿಂದ್ರಿಯ ಮುಟ್ಟಿ ಗೊತ್ತಾಗುತ್ತೆ, ನಾಲಿಗೆಗೆ ರುಚಿಯಿಂದ ಗೊತ್ತಾಗುತ್ತೆ, ಮೂಗಿಗೆ ಮೂಸಿ ಗೊತ್ತಾಗುತ್ತೆ. ಅಂತೂ 5 ಜ್ಞಾನೇಂದ್ರಿಯ. ದೇವರ ಪಾರದ ಹೂ ತುಳಸಿಯನ್ನ ಪರಿಮಳ ನೋಡುವ ಶಕ್ತಿ ಮೂಗಿಗೆ ಕೊಟ್ಟಿದ್ದಾನೆ. ದೇವರಿಗೆ ಅರ್ಪಣೆ ಮಾಡಿದ ಪ್ರಸಾದ ರುಚಿಯಾಗಿದೆ ಎನ್ನುವ ಅನುಭವ ಕೊಡುವ ಸಾಮರ್ಥ್ಯ ನಾಲಿಗೆಗೆ ಕೊಟ್ಟಿದ್ದಾನೆ. ದೇವರ ಕಥೆ ಕೇಳುವ ಶಕ್ತಿ ಕಿವಿ ಕೊಟ್ಟಿದ್ದಾನೆ. ದೇವ ಮಂದಿರಗಳಿಗೆ ನಮಸ್ಕಾರ ಮಾಡಿ ಸ್ಪರ್ಶಜ್ಞಾನ ಆಗುವಂತಹ ಶಕ್ತಿಯನ್ನ ಈ ಚರ್ಮೇಂದ್ರಿಯ ಕೊಟ್ಟಿದ್ದಾನೆ. ಒಳಗಡೆ ಅತಿಶಯವಾದ ಒಂದು ಜ್ಞಾನವನ್ನೇ ಕೊಟ್ಟಿದ್ದಾನೆ. ಕಿವಿಯ ಮೂಲಕ ದೇವರ ಕಥೆ ಕೇಳಿದ್ರೆ ಅದ್ಭುತವಾದ ಭಗವಂತನ ಜ್ಞಾನ ಬರುವ ವ್ಯವಸ್ಥೆ ಇದೆ. ಪಂಚ ಜ್ಞಾನೇಂದ್ರಿಯಗಳನ್ನು ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇಷ್ಟು ಅದ್ಭುತವಾದ ಜ್ಞಾನ ಪ್ರಾಪ್ತಿ ಇಲ್ಲ. ಮಾನವರಿಗೆ ಜ್ಞಾನ ಪ್ರಾಪ್ತಿ ಇದೆ ಅಂತ ಈ ಕಲಶವನ್ನ ಜ್ಞಾನದ ಕಲಶ ಅಂತ ಕರೀತಾರೆ ಇದನ್ನು. ಇದೂ ಒಂದು ಹೊಟ್ಟೆ, ಇದೂ ಒಂದು ಹೊಟ್ಟೆ. ಈ ಹೊಟ್ಟೆಗೆ ಹಾಕಿದ್ರೆ ದೇಹ ಡಬ್ಬ 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 ಉದಪ್ಪ ಆಗುತ್ತೆ. ಅದು ಈ ಹೊಟ್ಟೆಗೆ ಹಾಕಿದ್ರೆ ಆತ್ಮ ಮೇಲೆ 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 ಹೋಗ್ತಾನೆ. ಇದು ಭಾಗವತದ ಕಥೆ. ಈ ಹೊಟ್ಟೆಗೆ ತುಂಬಿಸುವ ಕಥೆ. ಇದು ಒಂದು ಹೊಟ್ಟೆ, ಇದಕ್ಕೆ ತುಂಬಿಸಬೇಕು. ತುಂಬಿಸಿ ಏನ್ ಮಾಡಬೇಕು? ಭಗವಂತ ಏನ್ ಮಾಡಿದ್ದಾನೆ ನೋಡಿ. ಇದು ಕಲಶ, ಇದನ್ನು ಕೌಚಿ ಹಾಕಿದ್ದಾನೆ. ಏನ್ ಮಾಡಿದ್ದಾನೆ? 2 ಕಿವಿ ಎನ್ನುವ ನಳಿಕೆಗಳಿಂದ, ರಂಧ್ರಗಳಿಂದ ದೇವರ ಕಥೆಯನ್ನ ಕೇಳಿಸಿಕೊಂಡು, ನಾನು ಅವಾಗಲೇ ಹೇಳಿದೆ ದೇವರು ಎಲ್ಲಿದ್ದಾನೆ ಅಂತ ಹೇಳಿದೆ ನಾನು. ಹೃದಯದಲ್ಲಿ ದೇವರಿದ್ದಾನೆ. ಹೃದಯದಲ್ಲಿ ದೇವರಿದ್ದಾನೆ. ತಲೆಯಲ್ಲಿ ಅವನ ವಿಚಾರ ಇದೆ. ತಲೆಯಲ್ಲಿರುವ ಈ ಜ್ಞಾನದ ಧಾರೆಗಳು ಎಲ್ಲಿಗೆ ಅಭಿಷೇಕ ಆಗಬೇಕು ಅಂದ್ರೆ ಹೃದಯದಲ್ಲಿರುವ ಭಗವಂತನಿಗೆ ಅಭಿಷೇಕ ಆಗಲಿ ಅಂತ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಮಾನವರ ತಲೆಯನ್ನ ಕೌಚಿ ಇಟ್ಟಿದ್ದಾನೆ. ಯಾಕೆ ಅಂದ್ರೆ ತಲೆಯಲ್ಲಿರುವ ಚಿಂತನೆಗಳೆಲ್ಲ ಹೃದಯದಲ್ಲಿರುವ ಭಗವಂತನಿಗೆ ಅಭಿಷೇಕವಾಗಲಿ ಅಂತ ಕೌಚಿ ಹಾಕಿದ್ದಾನೆ ಭಗವಂತ. ಮಾನವರ ಜನ್ಮದ ಸಾರ್ಥಕತೆ ಈ ತಲೆಯಿಂದ ಇದೆ. ಈ ತಲೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅಂದ್ರೆ ದೊಡ್ಡವರು ಬೈದಿ ಅಂತ ಗೊತ್ತಾ? ಇನ್ನ ಮಂಡೆ ಅಂತಾನೆ ಬೈಯೋದು, ಇನ್ನ ಕಾರ್ ಅಂತ ಯಾರು ಬೈಯಲ್ಲ, ನಿನ್ನ ತಲೆ. ಯಾಕೆಂದ್ರೆ ತಲೆಗೆ ಸರಿಯಾದ ಜ್ಞಾನ ಬರಲಿಲ್ಲಲ್ಲ, ಹಾಗೆ ಬೈಯೋದು ನಿನ್ನ ತಲೆ ಅಂತ. ಇದನ್ನೇ ಭಾಗವತದ ಆರಂಭದಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ವಯಾದಿತ ರತಶ್ಚಾರ್ತೇಶಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ. ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳನ್ನೆಲ್ಲ ಮಾಡುವಂತಹ ಭಗವಂತ ಮಾನವರಿಗಿಂತ ಸುಂದರವಾದ ಜ್ಞಾನದ ಶಿರಸ್ಸನ್ನು ಕೊಟ್ಟು, ತಲೆಯನ್ನ ಕೊಟ್ಟು, ತನ್ನ ಸೃಷ್ಟಿ ಸ್ಥಿತಿಲಯಗಳನ್ನೆಲ್ಲ ಚಿಂತನೆ ಮಾಡುವಂತಹ ಯೋಗವನ್ನ ಒದಗಿಸಿಕೊಟ್ಟಿದ್ದಾನೆ. ಆ ಯೋಗಗಳು ಒದಗಿ ಬಂದಾಗಲೂ ಕೂಡ ಕೆಲವರು ದಡ್ಡರು ಹೊಟ್ಟೆಗೆ ಹಾಕುವ ಉಪಾಯಗಳನ್ನೇ ಕಂಡುಹಿಡಿತಾ ಇರ್ತಾರೆ. ಆತ್ಮನ ವಿಕಸನಕ್ಕೆ ಬೇಕಾದ ಉಪಾಯಗಳನ್ನು ತಿಳಿಯೋದೇ ಇಲ್ಲ. ಅವರ ಬಗ್ಗೆ ಭಾಗವತ ನಿಂದನೆ ಮಾಡುತ್ತೆ. ಮಂದಾಹ ಸುಮಂದ ಮತಯ ಮಂದ ಭಾಗ್ಯ ಕ್ಷುಪದ್ರುತಾಹ.
ಮಂದಾಹ ಅಂದ್ರೆ ದಡ್ಡರು ಅಂತ. ಸಮಾಧಾನ ಆಗಲಿಲ್ಲ ಭಾಗವತಕ್ಕೆ. ಸುಮಂದ ಮತಯ ಅಂದ್ರೆ ಅಷ್ಟು ದಡ್ಡರು ಅವರು. ಅವರಂತ ದಡ್ಡರು ಜಗತ್ತಿನಲ್ಲೇ ಇಲ್ಲ. ಯಾರು ದಡ್ಡರು? ಈ ಆತ್ಮನ ವಿಕಸನದ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ ಜೀವನದಲ್ಲಿ, ಅವರಂತ ದಡ್ಡರು ಜಗತ್ತಿನಲ್ಲೇ ಇಲ್ಲ. ಎಂತೆಂಥ ಕಷ್ಟಗಳು, ಎಂತೆಂಥ ಅಪರಾಧಗಳು, ಎಂಥ ಪಾಪಿಷ್ಠವಾದ ಬದುಕು, ಅದೆಲ್ಲವನ್ನು ದಾಟಿಸಿ ಮೋಕ್ಷದ ಕಡೆ ಕರೆದುಕೊಂಡು ಹೋಗುವ ಸಾಮರ್ಥ್ಯ ಭಾಗವತಕ್ಕಿದೆ. ತಿಳಿದುಕೊಳ್ಳಿ, ವೇದವ್ಯಾಸದೇವರು ಭಗವಂತನ ಅವತಾರ. ಈ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ನಮ್ಮ ಮಕ್ಕಳಿಗೆ ನಾವು ಸೃಷ್ಟಿ ಮಾಡಿದ ಮೇಲೆ ಬರೀ ತಿನ್ಲಿಕ್ಕೆ ಆಹಾರ ಕೊಟ್ಟರೆ ದೊಡ್ಡವರಾದ್ಮೇಲೆ ಮಕ್ಕಳು ಬೈತಾರೆ, ಅಮ್ಮ ಚಂದ ನನ್ನ ಬಾಯಿಗೆ ಆಹಾರ ಹಾಕಿದೆ, ನನ್ನ ಮಂಡೆಗೆ ಆಹಾರ ಹಾಕಲಿಲ್ಲ, ನನ್ನ ಚೆನ್ನಾಗಿ ಓದಿಸಲಿಲ್ಲ ಅಂತ ಬೈತಾರೆ. ಈ ಸೃಷ್ಟಿಯನ್ನು ಮಾಡಿದ ವೇದವ್ಯಾಸದೇವರು ಮಕ್ಕಳಿಗೆ ಆಹಾರದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ. ಮಳೆ ಬರುತ್ತೆ, ಧನಧಾನ್ಯಗಳೆಲ್ಲ ಬರುತ್ತೆ, ತಿಂತೇವೆ, ಅಷ್ಟು ಸಾಕಾಗೋದಿಲ್ಲ ಅಂತ ಅವರಿಗೆ ಬೇಕಾದ ಒಂದು ಸಬ್ಜೆಕ್ಟ್, ಅವರ ವಿಕಸನಕ್ಕೆ ಬೇಕಾಗಿರುವಂತಹ ಒಂದು ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದಾರೆ ಭಾಗವತ ಅಂತ. ಇದನ್ನು ಯಾರು ಕೇಳಿಸಿಕೊಳ್ತಾರೆ? ಮಕ್ಕಳು. ಭಗವಂತನ ಮಕ್ಕಳೆಲ್ಲ ಈ ಭಾಗವತದ ಕಥೆಯನ್ನು ಕೇಳಿಸಿಕೊಂಡ್ರೆ ಎತ್ತರ ಎತ್ತರ ಅವರ ಬದುಕಿನಲ್ಲಿ ಆತ್ಮವಿಕಸನವನ್ನು ಹೊಂದುತ್ತಾರೆ. ಇಂತಹ ಭಾಗವತವನ್ನ ಕಲಿಯುಗದಲ್ಲಿ ವಿಶೇಷವಾಗಿ ಶ್ರವಣ ಮಾಡಿ ಅಂತ 18 ಪುರಾಣಗಳಿಗೆ ರಾಜ ಅಂತ ಕರೆಸಿಕೊಂಡಿದೆ ಭಾಗವತ. 18 ಪುರಾಣ ಕೇಳಿದ ಪುಣ್ಯ ಇದೆ ಅಂತ ನೋಡಿ ಭಾಗವತ. ಅದು ಸತ್ಯನಾರಾಯಣ ಪೂಜೆಯ ಹಾಗೆ. ಕಲಿಯುಗದಲ್ಲಿ ಯಾರಿಗೂ ಪುರುಸೊತ್ತಿರುವುದಿಲ್ಲ ನೋಡಿ. ಸ್ಥಿರ ಸೊತ್ತು ಉಂಟು, ಚರ ಸೊತ್ತು ಉಂಟು. ಕೇಳಿ ಯಾರತ್ರ ಆದ್ರೂ ಭಾಗವತ ಉಂಟು ಬರ್ತೀರಾ ಅಂದ್ರೆ ನನಗೆ ಪುರುಸೊತ್ತಿಲ್ಲ ಅಂತೇನೆ. ಸ್ಥಿರ ಸೊತ್ತು ಇದೆ, ಚರ ಸೊತ್ತಿದೆ, ಪುರುಸೊತ್ತಿಲ್ಲ ಯಾರಿಗೂ. ಅದನ್ನೇ ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅಲ್ಪಶ್ರಮೈಹಿ ಅಲ್ಪವಿತ್ತೈಹಿ ಅಲ್ಪಕಾಲೈ. ಕಾಲದ ಯೋಗ್ಯತೆ ಇಲ್ಲ, ತುಂಬಾ ಕಾಲ ಇಲ್ಲ, ತುಂಬಾ ಪರಿಶ್ರಮ ಪಡುವ ಅರ್ಹತೆ ಇಲ್ಲ, ತುಂಬಾ ಹಣವೂ ಇಲ್ಲ. ಅಂತಹ ವ್ಯಕ್ತಿಗಳಿಗೂ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯುವಂತಹ ಒಂದು ರಥ ಯಾವುದಾದ್ರೂ ಉಂಟಾ ಅಂತ ಕೇಳಿದ್ರೆ ಸತ್ಯನಾರಾಯಣ ಪೂಜೆ ಮಾಡಿ ಅಂತ ಹೇಳಿದ್ರು. ಪ್ರಸಾದವೂ ತುಂಬಾ ಚಂದ, ಅದು ಪೂಜೆಯೂ ತುಂಬಾ ಸುಂದರ. ಅದು ಅಂತಹ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರೆ ಎಲ್ಲಾ ಪೂಜೆಗಳ ಫಲ ಸತ್ಯನಾರಾಯಣ ಪೂಜೆಯಲ್ಲುಂಟು ಅಂತ ಅದರ ರೇವಾಖಂಡದಲ್ಲಿ ಅದರ ಮಹಿಮೆಯನ್ನು ಹೇಳಿದ್ದಾರೆ. ಹಾಗೆ ಕಲಿಯುಗದಲ್ಲಿ 18 ಪುರಾಣ ಉಂಟು. 18 ಪುರಾಣ, ನಮ್ಮ ಮನೆಯದ್ದೇ 106 ಪುರಾಣ, ಎಲ್ಲಿ ಕೇಳುವುದು ಅಂತಾರೆ ಕೆಲವರು. ಮಹಾಭಾರತ ಕೇಳಿದ್ರೆ ಅಯ್ಯೋ ನಮ್ಮ ಮನೆಯಲ್ಲೇ ಮಹಾಭಾರತ ರಾಮಾಯಣ ಎಲ್ಲ ಆಗ್ತಾವ್ರುಂಟು, ಅದಕ್ಕೆ ಪುರುಸೊತ್ತು ಎಲ್ಲುಂಟು. ಅದಕ್ಕೆ ಹೇಳಿದ್ದಾರೆ 7 ದಿನ. 7 ದಿನ ಅಂದ್ರೆ ಪೂರ್ಣ 7 ದಿನ ಅಲ್ಲ, ಒಂದು 7 ಗಂಟೆ ಅಂತ ಇಟ್ಟುಕೊಳ್ಳಿ. ಭಾಗವತವನ್ನ ಕೇಳಿ ಆಮೇಲೆ ಅದು 7 ದಿನದ ಕಥೆಯೇ ಇರೋದು. ಯಾಕೆ ಅಂದ್ರೆ ಬಿದ್ದವರನ್ನ ಎಬ್ಬಿಸಲಿಕ್ಕೆ ಇರುವ ಕಥೆ ಇದು. ಅದನ್ನೇ ದಾಸರು ಹೇಳ್ತಾರೆ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ, ಮೋಕ್ಷಕ್ಕೆ ಹೋಗುವಂತಹ ಯೋಗ ಭಾಗವತದಲ್ಲಿದೆ. ಇದಕ್ಕೊಂದು ನಿದರ್ಶನ ಹೇಳ್ತಾರೆ, ಒಂದು ದೃಷ್ಟಾಂತ. ಏನೆಲ್ಲ ಪಾಪಗಳನ್ನ ಪರಿಹಾರ ಮಾಡುತ್ತೆ ನಿಮಗೆ ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ಭಾಗವತದಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನ ನಿಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ದುಂದುಕಾರಿಯ ಕಥೆಯನ್ನು ಹೇಳ್ತಾರೆ, ಗೋಕರ್ಣ ದುಂದುಕಾರಿ. ನಾನು ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತೇನೆ ಆ ಕಥೆಯನ್ನ, ಯಾಕೆಂದ್ರೆ ಭಾಗವತದ ಪೂರ್ವಪೀಠಿಕೆಯಾಗಿ ಅದರ ಮಹಿಮೆಯನ್ನು ಹೇಳಿದ್ದಾರೆ ಅಷ್ಟೇ. ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ, ಅವನು ಮದುವೆ ಆದ್ಮೇಲೆ ಅವನಿಗೆ ಸಂತಾನ ಆಗಿರೋದಿಲ್ಲ. ಆ ಆತ್ಮದೇವನ ಹೆಂಡತಿಯ ಹೆಸರು ದುಂದುಲಿ ಅಂತ. ಅದು ದುಂದುಲಿ ಅಂದ್ರೆ ಇವತ್ತೆಲ್ಲ ದಾಂಧಲೆ ಅಂತಾರಲ್ಲ, ತುಂಬಾ ಗಲಾಟೆ ಅಂತ, ಸಂಸ್ಕೃತದ ಶಬ್ದಗಳ ಹಾಗೆ. ಅದು ಹೇಳುವ ಶಬ್ದಗಳೇ ತುಂಬಾ ಚಂದ. ದುಂದುಲಿ ಅಂದ್ರೆ ದಾಂಧಲೆ ಮಾಡೋಳು, ತುಂಬಾ ಗಲಾಟೆಯ ಹುಡುಗಿ ಅಂತ. ಆತ್ಮದೇವ ಅವನ ದೇವ್ರ ಬಗ್ಗೆ ಚಿಂತನೆ ಮಾಡೋನು, ಅಂದ್ರೆ ಜೋಡಿ ಸರಿಯಾಗಲಿಲ್ಲ ಅಂತ ಅರ್ಥ. ಆತ್ಮದೇವ ಯಾವಾಗಲೂ ದೇವರ ಮನೆಯಲ್ಲಿ ಕೂತು ಗಂಟೆ ಬಾರಿಸಿಕೊಂಡು ದೇವರ ಪೂಜೆ ಮಾಡಬೇಕು ಅಂತ ಅವನಿಗೆ ಆಸೆ. ಈ ದುಂದುಲಿಗೆ ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ವಾಟ್ಸ್ಆಪ್ ಹಿಡ್ಕೊಂಡು ಚಾಟ್ ಮಾಡಬೇಕು ಅಂತ ಆಸೆ. ಇದು ಜೋಡಿ ಸರಿಯಾಗಲಿಲ್ಲ. ಆತ್ಮದೇವ ಬಯಸಿದ, ನನಗೊಬ್ಬ ಒಳ್ಳೆಯ ಸಂತಾನ ಬೇಕು ಅಂತ ಬಯಸಿದ. ದುಂದುಲಿ ಯೋಚನೆ ಮಾಡಿದ್ಲು, ಆ ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತಿಕೊಂಡ್ರೆ ನನ್ನ ಹೊಟ್ಟೆ ಸಣ್ಣ ಆಗುತ್ತೆ, ನನ್ನ ಸ್ಮಾರ್ಟ್ನೆಸ್, ನಾನು ತುಂಬಾ ಚಂದ ಇದ್ದೇನೆ ನೋಡ್ಲಿಕ್ಕೆ, ಆ ಹೊಟ್ಟೆ ದಪ್ಪ ಆದ್ರೆ ಆಮೇಲೆ ಬೊಜ್ಜು ಬರುತ್ತೆ ಒಂದು ಹಡಿದ ಮೇಲೆ. ನಾನು ಆಮೇಲೆ ಹೊಟ್ಟೆಯಲ್ಲಿ ಮಗು ಇದ್ರೆ ನಾನು ತಿನ್ಲಿಕ್ಕೆ ಆಹಾರಗಳೆಲ್ಲ ಕಡಿಮೆ ಆಗುತ್ತೆ, ಹೊಟ್ಟೆ ಆ ಮಗುವೇ ತುಂಬಿಕೊಳ್ಳುತ್ತೆ, ಆಹಾರ ಕಡಿಮೆ ಕಡಿಮೆ ತಿನ್ನಬೇಕಾಗುತ್ತೆ. ಆಮೇಲೆ ಆ ಮಗು ಹುಟ್ಟಿದ ಮೇಲೆ ಇನ್ನೂ ದೊಡ್ಡ ಉಪದ್ರವ, ಆ ಮಗು ಎಲ್ಲ ಮಲಮೂತ್ರಗಳನ್ನು ವಿಸರ್ಜನೆ ಮಾಡುತ್ತೆ, ಅದನ್ನ ನಾನೇ ಬಾಚಬೇಕು. ಈ ಗಂಡಸರು ಯಾರು ಬಾಚುವುದಿಲ್ಲ, ಅದು ಗಲೀಜು ಮಾಡಿಕೊಂಡಿದೆ ಅಂದ್ರೆ ಒಂದು ಗಲೀಜು ಅಂತದ್ದು ಅಂತ ಅಷ್ಟೇ ಹೇಳ್ತಾರೆ. ಅದನ್ನು ತೆಗಿಬೇಕಾದದ್ದು ಯಾರು? ಎಲ್ಲ ಹೆಣ್ಮಕ್ಕಳೇ ತೆಗಿಬೇಕು. ಅದಕ್ಕೆ ಈ ಸಂತಾನದ ಪದ್ಧತಿಯೇ ಬೇಡ. ನಾನು ಮಕ್ಕಳನ್ನ ಹಡಿಯೋದೇ ಇಲ್ಲ ಅಂತ ಸಂಕಲ್ಪ ಮಾಡಿಲ್ಲ. ಈ ಸಂಕಲ್ಪ ಮಾಡಿದ್ದು ಆತ್ಮದೇವನಿಗೆ ಗೊತ್ತಿಲ್ಲ. ಪಾಪ ಅವ ಯಾವಾಗಲೂ ಜಪ, ಪುರಸ್ಕರಣೆ, ನಿರಂತರ ಹೋಮ ಎಲ್ಲ ಮಾಡ್ತಾ ಇದ್ದಾನೆ. ನನಗೊಂದು ಒಳ್ಳೆಯ ಹರಿಭಕ್ತನಾದ ಮಗ ಹುಟ್ಟಬೇಕು ಅಂತ.
ಇವಳು ಕೇಳ್ತಾಳ, ಇವಳು ಕೆಟ್ಟ ಚೇತನ, ಇವಳು ಹೆಂಡತಿ ಕೆಟ್ಟವಳು, ಆ ಗಂಡ ತುಂಬಾ ಒಳ್ಳೆಯವ. ಇವರು ಬದುಕಿನಲ್ಲಿ ಸಂತಾನ ಆಗಲೇ ಇಲ್ಲ. ಕೊನೆಗೆ 50 ವರ್ಷ ಆಯ್ತು ಆತ್ಮದೇವನಿಗೆ. ಅವಳು ಒಪ್ಪಿಕೊಳ್ಳೇ ಇಲ್ಲ ಸಂತಾನ ಪಡಿಲಿಕ್ಕೆ. 50 ವರ್ಷ ಆದಾಗ ಅವ ಒಂದು ದಿನ ಅಮಾವಾಸ್ಯೆ ದಿವಸ ಪಿತೃದೇವತೆಗಳಿಗೆ ತರ್ಪಣ ಅಂತ ಕೊಟ್ಟು ಆ ನೀರನ್ನ ಒಂದು ಗಿಡಕ್ಕೆ ತಂದು ಹಾಕಿದ. ಆ ತರ್ಪಣದ ನೀರನ್ನ ತಂದು ಒಂದು ತನ್ನ ಮನೆ ಮುಂದೆ ಇರುವ ಮಾವಿನ ಮರಕ್ಕೆ ಹಾಕಿದ. ಮರುದಿನ ನೋಡ್ತಾನೆ, ಆ ಮಾವಿನ ಮರ ಎಲ್ಲ ಒಣಗಿ ಹೋಯಿತು. ಒಂದು ದಿನದ ಆ ಪಿತೃತರ್ಪಣದ ನೀರಿನಿಂದ ಮರ ಒಣಗಿ ಹೋಯಿತು. ತಲೆ ಬಿಸಿಯಾಯಿತು ಅವನಿಗೆ. ನಾನು ಪಿತೃಗಳಿಗೆ ಕೊಟ್ಟ ತರ್ಪಣದ ನೀರಿನಿಂದ ಮರ ಯಾಕೆ ಒಣಗಿತು? ತಲೆ ಬಿಸಿಯಾಗಿ ಅವನು ಯೋಚನೆ ಮಾಡ್ತಾ ರಾತ್ರಿ ಮಲಗಿದ. ಪಿತೃದೇವತೆಗಳು ಬಂದು ಹೇಳಿದ್ರು, ಒಳ್ಳೆಯ ಸಂತಾನವನ್ನ ಪಡೆಯದ ನಿನ್ನಿಂದ ನಮಗೆ ಯಾರಿಗೂ ಸದ್ಗತಿ ಆಗ್ತಾ ಇಲ್ಲ. ಹಾಗಾಗಿ ನೀನು ಹಾಕಿದ ನೀರಿನಿಂದ ಮಾವಿನ ಮರ ಹೇಗೆ ಒಣಗಿ ಹೋಗಿದೆಯೋ ನಮ್ಮ ಬದುಕೆಲ್ಲ ಹಾಗೆ ಒಣಗಿ ಹೋಗಿದೆ ಅಂತ ಪಿತೃದೇವತೆಗಳು ತಮ್ಮ ಶಾಪದ ಭಾವನೆಯನ್ನ ಸ್ವಪ್ನದಲ್ಲಿ ತೋರಿಸಿಕೊಂಡ್ರು. ತಲೆ ಬಿಸಿಯಾಯಿತು ಆತ್ಮದೇವನಿಗೆ. 50 ವರ್ಷ ಆಗಿದೆ, ಇನ್ನ ನನ್ನ ಹೆಂಡತಿಯಿಂದ ಮಕ್ಕಳಾಗುವ ಯೋಗವೇ ಇಲ್ಲ. ನಾನು ಏನ್ ಮಾಡಬೇಕು? ನನ್ನ ಕೈಯಿಂದ ನೀರುಂಡ ಗಿಡ ಮರಗಳು ಒಣಗಿ ಹೋಗ್ತಾ ಇದ್ದಾರೆ, ನಾನು ಬದುಕಬಾರದು, ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಆತ್ಮದೇವ ಚಿಂತನೆ ಮಾಡಿ ಕಾಡಿಗೆ ಹೋದ. ಆದ್ರೆ ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಆತ್ಮಹತ್ಯೆ ಮಾಡಬೇಡಿ. ಪರರ ಹತ್ಯೆಯೂ ತಪ್ಪು, ಆತ್ಮಹತ್ಯೆಯು. ಇವತ್ತು ಆತ್ಮಾಹುತಿ ಅನ್ನೋದು ತುಂಬಾ ದೊಡ್ಡ ಉಗ್ರರಿಗೆಲ್ಲ ಭಯೋತ್ಪಾದನೆಯ ಮಂತ್ರ ಆಗಿಬಿಟ್ಟಿದೆ. ಅದು ಯಾರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೋ, ಇನ್ನೊಬ್ಬರ ಹಾನಿಗೋಸ್ಕರ ಅಥವಾ ತನ್ನ ಹಾನಿಗೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೋ, ಅವರು ಕೋಟಿ ಕೋಟಿ ಜನ್ಮಗಳಲ್ಲಿ ಪ್ರೇತ ಬಾಧೆಯಿಂದ ಮುಕ್ತರಾಗೋದಿಲ್ಲ, ಹಾಗೆ ಒದ್ದಾಡ್ತಾರೆ ಅಂತ ಉಂಟು. ಯಾಕೆಂದ್ರೆ ಈ ದೇಹ ಕೊಟ್ಟಿದ್ದು ಭಗವಂತ, ನಾವು ಪಡೆದ ದೇಹ ಅಲ್ಲ. ಇದನ್ನ ಸಂಹಾರ ಮಾಡುವ ಅರ್ಹತೆ ನಮಗಿಲ್ಲ. ಇದು ಅರ್ಥ ಆಯಿತು ಆತ್ಮದೇವನಿಗೆ. ಕಾಡಿಗೆ ಹೋದ, ಸರೋವರದಲ್ಲಿ ಹಾರಿ ಪ್ರಾಣ ಬಿಡಬೇಕು ಅಂತ ಯೋಚನೆ ಮಾಡಿದ. ಆದ್ರೆ ಇದು ಅಶಾಸ್ತ್ರೀಯ, ಧರ್ಮ ಅಲ್ಲ ಅಂತ ಗೊತ್ತಾಯ್ತು. ಜೋರ ಅಳ್ತಾ ಕೂತ. ಮನೆಯಲ್ಲಿ ಬದುಕೋಣ ಅಂದ್ರೆ ಸಂತಾನ ಇಲ್ಲ, ಪಿತೃಗಳಿಗೆ ಒಳ್ಳೇದಾಗ್ತಾ ಇಲ್ಲ. ಕಾಡಿನಲ್ಲಿ ಸಾಯೋಣ ಅಂದ್ರೆ ಶಾಸ್ತ್ರ ಒಪ್ಪುತ್ತಾ ಇಲ್ಲ. ಏನ್ ಮಾಡಬೇಕು ಅಂತ ಕಾಡಿನಲ್ಲಿ ಜೋರ ಅಳ್ಳಿಕ್ಕೆ ಆರಂಭ ಮಾಡಿದ. ಅಲ್ಲಿರುವ ಒಂದಷ್ಟು ಜನ ಋಷಿ ಮುನಿಗಳು ಬಂದು ಕೇಳ್ತಾರೆ, ಆತ್ಮದೇವ ಯಾಕೆ ಕೂಗುತ್ತಾ ಇದ್ದಿ? ಅವ ಹೇಳಿದ, ನನಗೆ ಸಂತಾನ ಇಲ್ಲ, ದುಃಖ ಆಗಿದೆ, ಏನು ಯೋಚನೆ ಮಾಡಬೇಡ ಅಂತ. ಅವರು ಹೇಳಿದ್ರು, ನೀನು ಹಿಂದಿನ ಜನ್ಮದಲ್ಲಿ ಬಾಲಹತ್ಯೆ ಮಾಡಿದೆ. ಹಿಂದಿನ ಜನ್ಮದಲ್ಲಿ ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ ದುಃಖ ಮೂಲಂ ಧ್ರುವಂ ನೃಣಾಂ. ಭಾಗವತ ಹೇಳುತ್ತೆ, ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಈ ಜನ್ಮದ ಚಿಂತೆಗಳಿಗೆ ಕಾರಣ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ನೀನು ಒಂದು ಮಗುವನ್ನ ಕೊಂದು ಹಾಕಿದೆ, ಅದರ ಪಾಪದಿಂದ ಈ ಜನ್ಮದಲ್ಲಿ ನಿನಗೆ ಸಂತಾನ ಯೋಗ ಇಲ್ಲ. ಅವ ಮತ್ತು ಜೋರಳ್ಳಿಕ್ಕೆ ಆರಂಭ ಮಾಡಿದ. ಅವಾಗ ಅವರು ಹೇಳಿದ್ರು, ನಿನ್ನಲ್ಲಿ ಪಾಪ ಇದ್ರೂ ಕೂಡ ನಮ್ಮ ಸನ್ನಿಧಾನದಲ್ಲಿ ಒಂದು ದುಃಖ ಪಟ್ಟಿದೆ, ಆದ್ರಿಂದ ನಮ್ಮ ಮಂತ್ರದ ಬಲದಿಂದ ನಿನಗೆ ಒಂದು ಸಂತಾನ ಆಗುವಂತೆ ನಾವೊಂದು ಜಪ ಮಾಡಿಕೊಡ್ತೇವೆ ಅಂತ ಎಲ್ಲ ಋಷಿ ಮುನಿಗಳು ಒಂದು ಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಚಂದ ಅಭಿಮಂತ್ರಣ ಮಾಡಿ, ಸಂತಾನದ ಮಂತ್ರವನ್ನ ಅಭಿಮಂತ್ರಣ ಮಾಡಿ ಕೊಟ್ಟರು. ಇದನ್ನು ನಿನ್ನ ಹೆಂಡತಿಗೆ ತಿನ್ನಿಸು, ಅವಳಿಗೆ ಗಂಡು ಮಗು ಆಗುತ್ತೆ ಅಂತ ಹೇಳಿದ್ರು. ಹೆಂಡತಿ ತಿಂದ್ರೆ ಗಂಡು ಮಗು ಆಗುತ್ತೆ, ಅವಳು ತಿನ್ನುವ ಜಾತಿಯವಳಲ್ಲ, ಅವಳು ದುಂದುಲಿಗೆ ತಿನ್ನಿಸು ಅಂತ ಹೇಳಿದ್ರು. ಅವನಿಗೆ ಬಹಳ ಖುಷಿ ಆಯಿತು. ಅಂತೂ ಕಾಡಿಗೆ ಬಂದಾಗ ಸಂತಾನಕ್ಕೆ ಒಂದು ಉಪಾಯ ಸಿಕ್ಕಿತು ಅಂತ ಸಂತೋಷದಿಂದ ತೆಗೆದುಕೊಂಡು ಹೋಗಿ ಹೆಂಡತಿಗೆ ಕೊಟ್ಟ. ನೋಡು, ಇದು ಋಷಿಗಳು ಕೊಟ್ಟಿರುವಂತಹ ಫಲ, ಇದನ್ನ ತಿಂದ್ರೆ ಸಂತಾನ ಆಗುತ್ತೆ, ತಿನ್ನು ಅಂತ. ಆಯ್ತು, ನಾನು ಮಡಿಯಲ್ಲಿ ತಿಂತೇನೆ, ಈಗ ತಿನ್ನೋದಿಲ್ಲ ಅಂತ ಸುಳ್ಳು ಹೇಳಿ ಆ ಹಣ್ಣನ್ನು ತೆಗೆದಿಟ್ಟು 3 ದಿನ ಆದರೂ ಹಣ್ಣು ತಿನ್ನಲಿಲ್ಲ. ಆತ್ಮದೇವನಿಗೆ ಸುಳ್ಳು ಹೇಳಿದ್ರು, ನಾನು ತಿಂದಿದ್ದೇನೆ ಅಂತ. ಅವರ ಮನೆಯಲ್ಲಿ ಒಂದು ಪೆತ್ತ ಇತ್ತು, ಹಸು ಇತ್ತು. ಆ ಹಸುವಿಗೆ ಹಣ್ಣು ಹಾಕಿದ್ಲು. ನಾನು ತಿಂದಿದ್ದೇನೆ ಅಂತ ಸುಳ್ಳು ಹೇಳಿದ್ಲು. ಯಾವತ್ತೂ ಮಂತ್ರ ವ್ಯರ್ಥ ಆಗಲ್ಲ, ತಿಳ್ಕೊಳ್ಳಿ. ಜಗತ್ತಿನಲ್ಲಿ ನಮ್ಮ ವಿಶ್ವಾಸ ತುಂಬಾ ಮುಖ್ಯವಾಗಿದೆ ವಿನಃ ಮಂತ್ರ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಆ ಮಂತ್ರದ ಬಲದಿಂದ ಆ ಹಸುವಿನ ಗರ್ಭ ಧಾರಣೆಯಾಯಿತು. ಇವಳ ಹೊಟ್ಟೆಯಲ್ಲಿ ಬೆಳಿಬೇಕಾದ ಮಗು ಹಸುವಿನ ಗರ್ಭದಲ್ಲಿ ಬೆಳೀತಾ ಇದೆ. 3 ತಿಂಗಳಾಯ್ತು. ಆತ್ಮದೇವ ಕೇಳಿದ, ಹಣ್ಣು ತಿಂದಿದೆಯಲ್ಲ, ಮಕ್ಕಳಾಗುತ್ತಲ್ಲೋ? ಆಗುತ್ತೆ ಅಂತ ಸುಳ್ಳು ಹೇಳಿದ್ಲು. 3 ತಿಂಗಳಾದ್ಮೇಲೆ ಸ್ವಲ್ಪ ಒಂದು ಬಟ್ಟೆ ಕಟ್ಟಿದ್ಲು. ಮೊದಲು 1 ಬೈರಾಸು ಕಟ್ಟಿದ್ಲು. 5 ತಿಂಗಳಾಗ್ಬೇಕಾದ್ರೆ 3 ಬೈರಾಸು ಸುತ್ತಿದ್ಲು. 7 ತಿಂಗಳಾಗ್ಬೇಕಾದ್ರೆ ಗೋಣಿಯೇ ಸುತ್ತಿದ್ಲು. ಅಂತೂ ಮುಗಿತು ಬಿಡಿ. ಇನ್ನು ಡೆಲಿವರಿ ಆಗ್ಬೇಕಲ್ಲ, ಗೋಣಿ ಡೆಲಿವರಿ ಆಗಬೇಕಾ? ತಲೆ ಬಿಸಿ ಆಯ್ತು. ಅವಳು ಎಷ್ಟು ಕೆಟ್ಟವಳು ಅಂದ್ರೆ, ಅವಳಿಗೊಬ್ಬಳು ತಂಗಿ ಇದ್ಲು. ಅವಳಿಗೆ 2ನೇ ಸಂತಾನ ಆದಾಗ ಆ 2ನೇ ಸಂತಾನವನ್ನು ತೆಗೆದು ತನ್ನ ಮಗು ಅಂತ ಗಂಡನ ಮುಂದೆ ಸುಳ್ಳು ಹೇಳಿದ್ಲು. ಆ ಗಂಡನಿಗೆ ಬಲು ಖುಷಿ. ಓ, ನನ್ನ ಹೆಂಡತಿಗೆ ಮಗು ಆಗಿಬಿಟ್ಟಿದೆ ಅಂತ ಸಂಭ್ರಮದಲ್ಲಿ ಅದಕ್ಕೆ ದುಂದುಲಿಯಿಂದ ಹುಟ್ಟಿದ ಮಗನಿಗೆ ದುಂದುಕಾರಿ ಅಂತ ನಾಮಕರಣ ಮಾಡಿದ. ಅಂದ್ರೆ ಅವಳದ್ದೇ ಹೆಸರಿರಲಿ ಅಂತ. ದುಂದುಕಾರಿ ಅಂದ್ರೆ ದಾಂಧಲೆ ಮಾಡುವ ಮಗ ಅಂತಾನೆ, ಅದಕ್ಕೂ ಅದೇ ಅರ್ಥ. ಅಂತೂ ಆ ತಂಗಿಯ ಮಗು ಅದು. ಆಮೇಲೆ ಸ್ತನ್ಯಪಾನ ಮಾಡಿಸಬೇಕು, ಅದಕ್ಕೆ ಸುಳ್ಳು ಹೇಳಿದ್ದು. ಅದೇನೋ ಮಂತ್ರದಿಂದ ಹುಟ್ಟಿದ ಮಗು, ನನ್ನ ಎದೆಯಲ್ಲಿ ಹಾಲೇ ಇಲ್ಲ,
ನನ್ನ ತಂಗಿಗೆ ಒಬ್ಬೊಂದು ಮಗುವಾಗಿದೆ, ಅದು ಹುಟ್ಟಿದ ತಕ್ಷಣ ಸತ್ತೋಗಿದೆ, ಅವಳ ಎದೆಯಲ್ಲಿ ಹಾಲಿದೆ, ನನ್ನ ಮನೆಯಲ್ಲಿ ತಂದಿಟ್ಟುಕೊಳ್ತೇನೆ ಅಂತ ಅವಳನ್ನ ಮನೆಯಲ್ಲಿ ತಂದಿಟ್ಟುಕೊಂಡು, ಹೀಗೆ ಮೋಸದಿಂದ ಮೋಸ, ತುಂಬಾ ಅನ್ಯಾಯಗಳನ್ನೆಲ್ಲ ಮಾಡಿ ಆತ್ಮದೇವನಿಗೆ ವಂಚನೆ ಮಾಡಿದ್ಲು. ಆತ್ಮದೇವನಿಗೆ ಖುಷಿ, ನನ್ನ ಮನೆಯಲ್ಲಿ ನನಗೊಂದು ಮಗು ಸಿಕ್ಕಿತು ಅಂತ ದುಂದುಕಾರಿ ಅಂತ ಹೆಸರಿಟ್ಟ. 4 ದಿನ ಆಯ್ತು, ನಾಮಕರಣ ಎಲ್ಲ ಮುಗಿದಿದೆ. ಕೊಟ್ಟಿಗೆಗೆ ಹೋಗ್ತಾನೆ ಆತ್ಮದೇವ, ಮಗು ಅಳುವ ಶಬ್ದ ಕೇಳಿಸ್ತು. ಆಶ್ಚರ್ಯದಿಂದ ನೋಡ್ತಾನೆ, ಆ ಹಸುವಿಗೊಂದು ಕರು ಹುಟ್ಟಿದೆ. ಅದು ಕರು ಅಲ್ಲ, ಮನುಷ್ಯ ಯೋನಿಯ ಮನುಷ್ಯ ರೂಪದಲ್ಲಿರುವಂತಹ ಒಂದು ಮಗು. ಬಲು ಖುಷಿ ಆತ್ಮದೇವನಿಗೆ. ಆ ಋಷಿ ಮುನಿಗಳ ಹತ್ತಿರ ಹೋದರೆ ಮನೆಯ ಒಳಗಡೆಯೂ ಒಂದು ಸಂತಾನ, ಮನೆಯ ಕೊಟ್ಟಿಗೆಯಲ್ಲೂ ಒಂದು ಸಂತಾನ, ನನ್ನಂತ ಭಾಗ್ಯವಂತನೇ ಇಲ್ಲ ಅಂತ ಆ ಮಗುವನ್ನ ತೆಗೆದುಕೊಂಡು ಬಂದು ಅದಕ್ಕೂ ನಾಮಕರಣ ಮಾಡಿದ. ಅದರ ಕಿವಿಗಳ ಮಾತ್ರ ಹಸುವಿನ ಹಾಗೆ ಇತ್ತಂತೆ, ಮುಖ ಎಲ್ಲ ಮನುಷ್ಯರ ಹಾಗೆ ಇತ್ತಂತೆ. ಅದಕ್ಕೆ ಗೋವಿನಂತೆ ಕರ್ಣ ಇರುವುದರಿಂದ ಅದಕ್ಕೆ ಗೋಕರ್ಣ ಅಂತ ನಾಮಕರಣ ಮಾಡಿದ. ಇಷ್ಟು ಕಥೆ ಮುಗಿತು. 8 ವರ್ಷ ಆಯಿತು ಇಬ್ಬರಿಗೂ. ಉಪನಯನ ಸಂಸ್ಕಾರ ಮಾಡಿದ. ಆದರೆ ದುಂದುಕಾರಿ ವೇದಾಧ್ಯಯನ ಮಾಡಲಿಲ್ಲ. ಗೋಕರ್ಣ ಕಾಶಿಗೆ ಅಧ್ಯಯನ ಮಾಡಬೇಕು ಅಂತ ಹೊರಟಾವ. ಗೋಕರ್ಣ ಹಸುವಿನಿಂದ ಹುಟ್ಟಿದವನು, ತುಂಬಾ ಪ್ರಾಮಾಣಿಕ, ನಿಜವಾಗಿ ಋಷಿಗಳ ಮಂತ್ರದ ಬಲದಿಂದ ಹುಟ್ಟಿದವನು ಹಸುವಿನಲ್ಲಿ ಹುಟ್ಟಿದ ಗೋಕರ್ಣ. ಈ ದುಂದುಕಾರಿಯ ವಂಚನೆಯಿಂದ ಹುಟ್ಟಿದವನು ದುಂದುಕಾರಿ, ದುಂದುಲಿಯ ವಂಚನೆಯಿಂದ ಹುಟ್ಟಿದವನು ದುಂದುಕಾರಿ. ಅಂತೂ ಈ ದುಂದುಕಾರಿಗೆ ಉಪನಯನ ಸಂಸ್ಕಾರ ಮಾಡಿದ ಮೇಲೆ ಅವನು ವೇದಾಧ್ಯಯನ ಮಾಡಲಿಲ್ಲ, ಗಾಯತ್ರಿ ಜಪ ಮಾಡಲಿಲ್ಲ. ಒಂದು ರೀತಿ ಇವತ್ತಿನ ಯುವ ಜನತೆಯ ಬದುಕು ಹೇಗೋ ಹಾಗೆ ಅಂತ ಹೇಳಬಹುದು. ಯಾವುದೂ ಬೇಕಾಗಿಲ್ಲ, ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು, ಕಾಲಿನಲ್ಲಿ ಕಾರ್ಬಾರು, ತಲೆಯಲ್ಲಿ ಹೆಡ್ಫೋನು, ಕೈಯಲ್ಲಿ ಒಂದು ಮೊಬೈಲ್, ಮುಗೀತು. ಹಿಂದಿನ ಕಾಲದಲ್ಲಿ ಕಾಲಿಗೊಂದು ಗೆಜ್ಜೆ, ಕೈಯಲ್ಲಿ ಒಂದು ತಾಳ, ಬಾಯಲ್ಲಿ ಒಂದು ಶಂಖ ಅಂತ ಎಷ್ಟು ಸುಂದರವಾದ ಒಂದು ವಾತಾವರಣ. ಮನೆಗಳಲ್ಲಿ ಒಂದು ಸಾಯಂಕಾಲ ಆಯಿತು ಅಂದ್ರೆ ಭಜನೆ ಅಂತ, ಹರಿಭಜನೆ ಮಾಡಬೇಕು. ಸಂಧ್ಯಾಕಾಲ ಆಗಿದೆ, ಒಂದು 10 ರೂಪಾಯಿ ತಾಳ, 100 ರೂಪಾಯಿ ಶಂಖ ಹಿಡಿದು ಭಜನೆ ಮಾಡೋ ಪದ್ಧತಿ ಇತ್ತು. ಇವತ್ತು 50,000 ರೂಪಾಯಿ ಮೊಬೈಲ್ ಬಂತು, 10 ರೂಪಾಯಿ ತಾಳ ಹೊರಟೋಯ್ತು ಮಕ್ಕಳ ಕೈಯಿಂದ. ಅಂತ ದುಂದುಕಾರಿ ದಾಂಧಲೆ ಮಾಡ್ತಾ ಇದ್ದ. ಕೊನೆಗೆ ಅಪ್ಪ ವೇದ ಓದು ಅಂದ್ರೆ ಅಪ್ಪನ ವಿರುದ್ಧ ಮಾತನಾಡ್ತಾ ಇದ್ದ. ವೇದವನ್ನೇ ಓದದೆ ಗಾಯತ್ರಿ ಮಂತ್ರವನ್ನ ಪಡೆದ್ರು, ವೇದಾಧ್ಯಯನ ಮಾಡಲಿಲ್ಲ ಮಗ ಅನ್ನುವ ಕೊರಗಿನಲ್ಲೇ ಅಪ್ಪ ಸತ್ತು ಹೋದ. ಆಮೇಲೆ ಅಪ್ಪ ಸತ್ತದ ಮೇಲೆ ಅವನಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಆಚೆ ಸಹೋದರ ಗೋಕರ್ಣ ಅವನು ಕಾಶಿಗೆ ಹೋಗಿದ್ದಾನೆ, ಇರೋಳ ಅಮ್ಮ ಮಾತ್ರ. ಇವಳು ಕೆಟ್ಟವಳೇ ಇದ್ದಾಳೆ, ಆದ್ರೆ ಕೆಟ್ಟತನದಲ್ಲೇ ಕಾಂಪಿಟೇಷನ್ ಅಮ್ಮನಿಗೂ ಆ ಮಗನಿಗೂ. ಅವಳು ಒಂದು ಅನ್ಯಾಯ ಮಾಡಿದ್ರೆ ಇವ 10 ಅನ್ಯಾಯ ಮಾಡ್ತಾನೆ. ಕಳ್ಳು ಕುಡಿದ, ಅನ್ಯ ಸ್ತ್ರೀಯರ ಸಂಘ ಮಾಡಿದ, ದರೋಡೆಗಳನ್ನು ಮಾಡಿದ, ಕಳ್ಳತನ ಮಾಡಿದ. ಕೊನೆಗೆ ಒಂದು ದಿನ ತಾಯಿ ಬೈತಾಳೆ, ಅಯ್ಯೋ ಇಷ್ಟೊಂದು ಅನ್ಯಾಯ ಮಾಡಬೇಡ ಅಂತ. ನನ್ನ ಸುಖಕ್ಕೆ ಇವಳು ಪ್ರತಿಬಂಧಕಳು ಅಂತ ಅಮ್ಮನನ್ನ ಹೊಡೆದು ಕೊಂದು ಹಾಕಿದ. ಆಯ್ತು, ಅಪ್ಪನನ್ನ ಕೊಂದ, ಅಮ್ಮನನ್ನ ಕೊಂದ, ಮಾಡಬಾರದ ಅನ್ಯಾಯ ಮಾಡಿದ. ಕೊನೆಗೊಂದು ದಿನ ತನ್ನ ಮನೆಯಲ್ಲಿ ಆತ್ಮದೇವ ಜಪತಪ ಅನುಷ್ಠಾನ ಮಾಡಿದ ಮನೆಯಲ್ಲಿ ಬೇಡದೇ ಇರುವಂತಹ ಹೆಂಗಸರನ ಮನೆಯಲ್ಲಿ ತಂದಿಟ್ಟು ಉಪಚಾರ ಮಾಡಲಿಕ್ಕೆ ಆರಂಭ ಮಾಡಿದ. ಆ ಹೆಂಗಸರು ಇವನ ಹಣಲೋಭಕ್ಕಾಗಿ, ಧನದ ಲೋಭದಿಂದಾಗಿ ಅವನ ತಲೆಯನ್ನು ಒಡೆದು ಹಾಕಿದ್ರು. ಅಂದ್ರೆ ಇವನಿಗೆ ದೇಹವನ್ನು ಯಾಕೆ ಮಾರಿಕೊಳ್ಳಬೇಕು, ಅವನಿಗಿರುವ ಸಂಪತ್ತರೆಲ್ಲ ಲಪಟಾಯಿಸೋಣ ಅಂತ ಅವರಿನ್ನೂ ಕೆಟ್ಟವರಿದ್ರು. ಅವನ ತಲೆಯನ್ನು ಒಡೆದು ಹಾಕಿದ್ರು, ಅವನು ಸತ್ತ. ಒಟ್ಟು ದುಂದುಕಾರಿಯ ಕಥೆ, ಅವನ ಮನೆಯ ಇತಿಹಾಸದ ಕಥೆ ಮುಗಿದು ಹೋಯಿತು. ಆಚೆ ಇಲ್ಲಿ ಅಮ್ಮ ಸತ್ತಿದ್ದಾಳೆ, ಅಪ್ಪ ಸತ್ತಿದ್ದಾನೆ, ಇವನು ದುಂದುಕಾರಿಯೂ ಸತ್ತು ಹೋಗಿದ್ದಾನೆ. ವೇದಾಧ್ಯಯನ ಮುಗಿಸಿಕೊಂಡು ಕಾಶಿಯಿಂದ ಗೋಕರ್ಣ ಬಂದ. ಮನೆಗೆ ಬಂದು ನೋಡ್ತಾನೆ, ಯಾರೂ ಇಲ್ಲ. ಇದ್ದಕ್ಕಿದ್ದಾಗಿ 2 ಹುಲಿಗಳು ಎದುರುಗಡೆ ಬಂತು. ಅಯ್ಯೋ, ನಮ್ಮ ಮನೆಯಲ್ಲಿ ಹುಲಿಗಳು ಬರ್ತಾ ಇದೆಯಲ್ಲ ಅಂತ ಗಾಬರಿಯಾದ. ಅದು ಸಿಂಹ ಆಯಿತು. ಅಯ್ಯೋ, ಸಿಂಹ ಬಂತಲ್ಲ ಅಂತ ಯೋಚನೆ ಮಾಡಿದ, ಅದು ಕರಡಿ ಆಯಿತು. ಅವಾಗ ಅಂದಾಜಾಯ್ತು ಇವನಿಗೆ, ಇದು ಸಿಂಹವೂ ಅಲ್ಲ, ಹುಲಿಯೂ ಅಲ್ಲ, ಕರಡಿಯೂ ಅಲ್ಲ, ಇದು ಪಿಶಾಚಿ. ಬೇಗ ಬೇಗ ವೇಷ ಬದಲಾಯಿಸಿದ್ರೆ ಪಿಶಾಚಿ ಅಂತ ಅರ್ಥ. ಅದಕ್ಕೆ ನೀವು ಪಿಶಾಚಿ ಅಂತ ಬೈಬೇಕಾದ್ರೆ ಅವ್ರ ಪಕ್ಕ ವೇಷ ಚೇಂಜ್ ಮಾಡಬೇಕು, ಅವ್ರನ್ನ ಮಾತ್ರ ಪಿಶಾಚಿ ಅಂತ ಬೈಬೇಕು. ಈಗ ಒಂದು ಲೆಕ್ಕ ಇರ್ತಾರೆ, ಮರುಕ್ಷಣ ಬದಲಾಗ್ತಾರೆ ಅಂದ್ರೆ ಪಿಶಾಚಿ ಅಂತ ಬೈಬೇಕು. ನೀವು ಯಾರೋ ಬೈಲಿಕ್ಕೆ ಹೋಗ್ಬೇಡಿ, ನೀವೆಲ್ಲ ಸಾತ್ವಿಕರು, ಎಲ್ಲರೂ ಬಂದವರು. ಆ ಪಿಶಾಚಿ ಅಂತ ಗೊತ್ತಾಯ್ತು. ತನ್ನ ಕೈಯಲ್ಲಿರುವ ಮಂತ್ರದ ಬಲದಿಂದ ನೀರನ್ನು ಪ್ರೋಕ್ಷಣೆ ಮಾಡಿದ. ಅವಾಗ ದುಂದುಕಾರಿ ಹೇಳಿದ, ಗೋಕರ್ಣ ಇಲ್ಲೇ ನಿಂತುಕೋ, ನಿನ್ನಂತಹ ಬ್ರಹ್ಮಜ್ಞಾನಿಯ ಸಂಘದಿಂದ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ನಿನ್ನ ವಿಯೋಗ ನನಗೆ ಆದ್ರೆ ತುಂಬಾ ದುಃಖ ಆಗುತ್ತೆ. ಆದ್ರಿಂದ ಕಾಶಿ ಕ್ಷೇತ್ರದಿಂದ ಬಂದ ಮಹಾನುಭಾವ ನೀನು, ನಿನ್ನ ಸಂಘ ಬೇಕು, ಇಲ್ಲೇ ನಿಂತುಕೋ, ನಾನು ಪಿಶಾಚಿ ಆಗಿದ್ದೇನೆ. ಅದಕ್ಕೆ ಗೋಕರ್ಣ ಹೇಳಿದ, ಗತಿಸಿದವರಿಗೆ ಸದ್ಗತಿ ಆಗಬೇಕು ಅಂದ್ರೆ ಗಯಾಕ್ಕೆ ಹೋಗಿ ಪಿಂಡದಾನ ಮಾಡಬೇಕು ಅಂತುಂಟು. ನಿನ್ನ ಹೆಸರಿನಲ್ಲಿ ಹೋಗಿ ನಾನು ಪಿಂಡ ಹಾಕಿ ಬರ್ತೇನೆ, ಗಯಾಕ್ಕೆ ಹೋಗಿ. ಸಾಯುವುದರ ಒಳಗಡೆ ಅದಕ್ಕೆ ಮಕ್ಕಳನ್ನ ಪಡೆಯೋದು ಉದ್ದೇಶ ಏನು ಅಂದ್ರೆ, ಬದುಕಿದಾಗ ಅಪ್ಪ ಅಮ್ಮನ ಮಾತು ಕೇಳಬೇಕು, ಸತ್ತ ಮೇಲೆ 1 ಬಾರಿ ಆದ್ರೂ ಹೋಗಿ ಗಯಾದಲ್ಲಿ ಪಿಂಡದಾನ ಮಾಡಬೇಕಂತೆ. ಆದ್ರಿಂದ ನಾನು ಪಿಂಡದಾನ ಮಾಡಿ ಬರ್ತೇನೆ ಎಂದು.
ಅದಕ್ಕೆ ಪಿಶಾಚಿ ರೂಪದಲ್ಲಿರುವ ದುಂದುಕಾರಿ ಹೇಳ್ತಾನೆ, ಗೋಕರ್ಣ, ನೀನು 1000 ಬಾರಿ ಗಯಾಕ್ಕೆ ಹೋಗಿ ನನ್ನ ಹೆಸರಿನಲ್ಲಿ ಪಿಂಡ ಹಾಕಿದ್ರು ನಾನು ಉದ್ಧಾರ ಆಗಲ್ಲ. ಯಾಕೆಂದ್ರೆ ನಾನು ಅಷ್ಟೆಲ್ಲ ಅನ್ಯಾಯ ಮಾಡಿದ್ದೇನೆ. ಅಪ್ಪನ ಮಂಡೆ ತೆಗೆದವನು ನಾನು, ಅಮ್ಮನನ್ನ ಕೊಂದವನು ನಾನು, ಅನ್ಯ ಸ್ತ್ರೀಯರ ಸಂಘ ಮಾಡಿದ್ದೇನೆ, ಕುಲವೇ ನಾಶ ಆಗುವಷ್ಟು ಪಾಪಗಳನ್ನು ಮಾಡಿದ್ದೇನೆ. ನನ್ನ ಉದ್ಧಾರ ಪಿಂಡದಾನದಿಂದ ಆಗೋದಿಲ್ಲ ಅಂತಾನೆ ದುಂದುಕಾರಿ. ಆವಾಗ ಗೋಕರ್ಣ ಹೇಳ್ತಾನೆ, ಯೋಚನೆ ಮಾಡಬೇಡ, ನಿನಗೆ ಪಶ್ಚಾತ್ತಾಪ ಆಗಿದೆಯಲ್ಲ, ಇನ್ನೊಮ್ಮೆ ಇಂಥ ಅಪರಾಧ ಮಾಡಬಾರದು ಅನ್ನುವ ಎಚ್ಚರ ಬಂದಿದೆಯಲ್ಲ ಪಿಶಾಚಿಯಾಗಿ. ಯಾಕೆಂದ್ರೆ ಪಿಶಾಚಿ ಜನ್ಮದಲ್ಲಿ 1000 ಮನುಷ್ಯರಿಗೆ ಈ ತೃಷೆ ಆಗುತ್ತಲ್ಲ, ಬಾಯಾರಿಕೆ, ಅದು ಪಿಶಾಚಿ ಜನ್ಮದಲ್ಲಿ ಒಂದು ಚೇತನಕ್ಕಾಗುತ್ತಂತೆ. ಅಷ್ಟು ಬಾಯಾರಿಕೆ, ನೀರು ಕುಡಿಲಿಕ್ಕಾಗಲ್ಲ. ಅದಕ್ಕೆ ಯಾರ್ಯಾರದೋ ಒಳಗಡೆ ಎಲ್ಲ ಸೇರಿ ನೀರು ಕುಡಿಯುತ್ತಂತೆ ಆ ಪಿಶಾಚಿಗಳು. ಯಾರು ಜಪತಪ ಅನುಷ್ಠಾನ ಮಾಡಲ್ಲ ಅವರಲ್ಲಿ ಸೇರಿಕೊಳ್ಳುತ್ತವೆ ಅಂತ. ಆ ಪಿಶಾಚಿಯ ಜನ್ಮದ ದುಃಖ ನನ್ನಿಂದ ಸಹಿಸಲಿಕ್ಕಾಗ್ತಾ ಇಲ್ಲ, ನನ್ನನ್ನು ದಮ್ಮಯ್ಯ, ನಾನು ಇನ್ನೊಮ್ಮೆ ಇಂಥ ಕೆಟ್ಟ ಕೆಲಸ ಮಾಡೋದಿಲ್ಲ, ಉದ್ಧಾರ ಮಾಡುವಂತ ಗೋಕರ್ಣದಲ್ಲಿ ಪ್ರಾರ್ಥನೆ ಮಾಡಿದಾಗ ಗೋಕರ್ಣ ಗ್ರಾಮದವರನ್ನೆಲ್ಲ ಮನೆ ಮನೆಗೆ ಹೋಗಿ ಕರೆದನಂತೆ, ಆಹ್ವಾನ ಮಾಡಿದಂತೆ. ತನ್ನ ಮನೆಯ ಮುಂದೆಯೇ ದೊಡ್ಡ ಮಂಟಪ ಹಾಕಿದನಂತೆ. ಬನ್ನಿ ಬನ್ನಿ ಎಲ್ಲರೂ, ಭಾಗವತ ನಡೀತಾ ಇದೆ ಬನ್ನಿ. ಭಾಗವತವನ್ನು ಹೇಗೆ ಮಾಡಬೇಕು, ವಿವಾಹ ಮಾಡಿದ ಹಾಗೆ ಮಾಡಬೇಕಂತೆ. ಇಲ್ಲಿ ಅಷ್ಟೊಂದು ವಿವರಣೆ ಮಾಡೋದು ಬೇಕಾಗಿಲ್ಲ. ಭಾಗವತ ಹೇಗೆ ಮಾಡಬೇಕು ಅಂದ್ರೆ ಗಣಪತಿ ಹೆಗಡೆಯವರು ಮಾಡಿದ ಹಾಗೆ ಮಾಡಬೇಕು ಅಂತ. ಮನೆಯ ಅಂಗಣದ ಮುಂದೆಲ್ಲ ಮಂಟಪ ಹಾಕಿ, ಅಲ್ಲಿ ಋತ್ವಿಜರಿಗೆ ಒಂದು ವೇದಿಕೆಯನ್ನ ಹಾಕಿ, ಎಲ್ಲರಿಗೂ ಸುಖಾಸನಗಳನ್ನ ಹಾಕಿ, ತುಂಬಾ ಚಂದ ಇದೆ ವ್ಯವಸ್ಥೆ. ಆಮೇಲೆ ಪ್ರವಚನ ಮುಗಿದ ಮೇಲೆ ಪ್ರಸಾದದ ವ್ಯವಸ್ಥೆಯೂ ಉಂಟು ನೋಡಿ, ಆಯ್ತಾ. ರಾತ್ರಿ ಮಲಗಲಿಕ್ಕೊಂದು ಮನೆಗೆ ಹೋಗಿ ಅಂತ ಅಷ್ಟೇ, ಇನ್ನು ಉಳಿದದ್ದೆಲ್ಲ ಇಲ್ಲೇ ಉಂಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ. ಇದು ಗೋಕರ್ಣ ಮಾಡಿದ ಭಾಗವತದ ಕ್ರಮ ಅಂತ ಹೇಳಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಆ ಭಾಗವತದ ಕಥೆಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಗ್ರಾಮಸ್ಥರಿಗೆ, ಅದೆಲ್ಲ ವ್ಯವಸ್ಥೆಯನ್ನ ಮಾಡಿದನಂತೆ. ಭಾಗವತ ಹೇಗೆ ಕೇಳಬೇಕು, ಅದು ಉಪವಾಸ ಇದ್ದು ಕೇಳಬೇಕು ಅಂತ ಒಂದು ನಿಯಮ ಇದೆ. 7 ದಿನ ಆಹಾರ ತಗೊಳ್ಳಬಾರದು ಅಂತ ಒಂದು ಕ್ರಮ ಉಂಟು. ಮತ್ತೆ ನೀವು ಯಾರು ನಾಳೆಯಿಂದ ಬರುವುದಿಲ್ಲ ಹೀಗೆಲ್ಲ ಹೇಳಿದ್ರೆ. ಅದಕ್ಕೆ ಭಾಗವತದಲ್ಲೇ ಒಂದು ಪರಿಹಾರ ಹೇಳ್ತಾರೆ, ಭೋಜನಂತೂ ವರಂ ಮನ್ನೆ ಕಥಾ ವಿಘ್ನ ಕರಂ ಯದಿ. ಉಪವಾಸ ಮಾಡಿ ನಿಮಗೆ ತೂಕಡಿಕೆ ಬರುತ್ತೆ, ಕಥೆ ಕೇಳೋದ್ರಲ್ಲಿ ಏಕಾಗ್ರತೆ ಬರುವುದಿಲ್ಲ ಅಂದ್ರೆ ಚಂದ ಊಟ ಮಾಡಿ, ತೊಂದರೆ ಇಲ್ಲ. ಆದ್ರೆ ಊಟ ಮಾಡಿ ಭಾಗವತ ಕೇಳಬೇಡಿ, ಭಾಗವತ ಕೇಳಿ ಊಟ ಮಾಡಿ. ಸರಿಯಾಗಿದೆ ಅದು ಪದ್ಧತಿ. ಊಟ ಮಾಡಿ ಭಾಗವತ ಕೇಳಿಕೆ ಕೂತ್ರೆ ತೂಕಡಿಕೆ ಅಲ್ಲ. ಮಧ್ಯಾಹ್ನ ಊಟ ಮಾಡಿ ಚಂದ ನಿದ್ದೆ ಮಾಡಿ ಆಮೇಲೆ ಬನ್ನಿ ಭಾಗವತ ಕೇಳಿ, ಮತ್ತೆ ಊಟ ಮಾಡಿ, ತೊಂದರೆ ಇಲ್ಲ. ನಿಮ್ಮ ಉದ್ದೇಶ ಏನಾಗಿರಬೇಕು ಅಂದ್ರೆ 7 ದಿನಗಳ ಕಾಲ ನಿದ್ದೆ ಮಾಡದೆ ಭಾಗವತ ಕೇಳ್ತೇನೆ ಅನ್ನೋದು ಪ್ರಧಾನ ಧರ್ಮ. ಆದ್ರಿಂದ ಊಟ ಆಹಾರ ಅವುಗಳ ಬಗ್ಗೆ ಎಲ್ಲ ಭಾಗವತ ತುಂಬಾ ರೆಸ್ಟ್ರಿಕ್ಷನ್ ಮಾಡಿಲ್ಲ. ಏಕಭುಕ್ತಿ, ಒಂದೊತ್ತು ಊಟ ಮಾಡಿ, ತುಂಬಾ ಊಟ ಮಾಡಬೇಡಿ. ಯಾಕೆಂದ್ರೆ ತುಂಬಾ ಊಟ ಮಾಡಿದವರಿಗೆ ಏಕಾಗ್ರತೆ ತಪ್ಪಿ ಹೋಗುತ್ತೆ ಅಂತ ಕೆಲವರೆಲ್ಲ ತುಂಬಾ ಹೀಗೆ ಅಳ್ಳಾಡಿಸಿ ಊಟ ಮಾಡೋರಿದ್ದಾರೆ, ಚೀಲವನ್ನ. ಆ ತರ ಎಲ್ಲ ಮಾಡಬೇಡಿ. ಸ್ವಲ್ಪ ಆಹಾರವನ್ನ ಕಡಿಮೆ ಮಾಡಿಕೊಳ್ಳಿ, ಏಕಾಗ್ರತೆಯಿಂದ ಭಾಗವತವನ್ನ ಕೇಳಿದ್ರೆ ಏನಾಗುತ್ತೆ. ಆ ಗೋಕರ್ಣ ಒಂದೊಂದೇ ದಿನ ಭಾಗವತವನ್ನು ಹೇಳಿಕ್ಕೆ ಆರಂಭ ಮಾಡಿದನಂತೆ. ಅದು ಕ್ರಮ ಉಂಟು ಭಾಗವತದಲ್ಲಿ. ಮೊದಲನೇ ದಿವಸ ಮನುಕರ್ದಮ ಸಂವಾದ ಪರ್ಯಂತಂ ಪ್ರಥಮೇಹನಿ ಅಂತ. ಮೊದಲನೇ ದಿವಸ ಮನುಕರ್ದಮ ಸಂವಾದದ ತನಕ ಭಾಗವತ ಹೇಳಬೇಕು. ಅದು ತೃತೀಯ ಸ್ಕಂದದಲ್ಲಿ ಬರುವ ಚಿಂತನೆ. ಎರಡನೇ ದಿನ ವೃಷಭೋಪಾಖ್ಯಾನದ ತನಕ ಹೇಳಬೇಕು, ಅದು ಪಂಚಮ ಸ್ಕಂದದಲ್ಲಿ ಬರುವ ಚಿಂತನೆ. ಅದು ಮೂರನೇ ದಿವಸ ನರಸಿಂಹೋಪಾಖ್ಯಾನದ ತನಕ ಹೇಳಬೇಕು, ಅದು 7ನೇ ಸ್ಕಂದದ ಚಿಂತನೆ. ಅದು 4ನೇ ದಿನ ಕೃಷ್ಣಾವತಾರ ದಶಮ ಸ್ಕಂದದ ಆರಂಭದ ತನಕ ಕಥೆ ಹೇಳಬೇಕು, ಅದು 4ನೇ ದಿನದ ಚಿಂತನೆ. 5ನೇ ದಿವಸ ರುಕ್ಮಿಣ್ಯುದ್ವಾಹ ಪರ್ಯಂತಂ ಅಂತ ರುಕ್ಮಿಣಿ ಕಲ್ಯಾಣದ ತನಕ ಕಥೆ ಹೇಳಬೇಕು, ಅದು 5ನೇ ದಿನದ ಕಥೆ. 6ನೇ ದಿವಸ ಏಕಾಶ ಸ್ಕಂದದಲ್ಲಿ ಜಾಯಂತೆಯ ಉಪಾಖ್ಯಾನ ಅಂತ ಉಂಟು, ಅಲ್ಲಿಯ ತನಕ ಕಥೆ ಹೇಳಬೇಕು ಅಂತ. 7ನೇ ದಿವಸ ಪರೀಕ್ಷಿತ ರಾಜ ಮೋಕ್ಷಕ್ಕೆ ಹೋದ ಕಥೆ. ಭಾಗವತ ಗ್ರಂಥ ಯಾವ ಪುರಾಣವೂ ಕೂಡ 7 ದಿನ ಕಥೆ ಕೇಳಿದ್ರು ಮೋಕ್ಷಕ್ಕೆ ಹೋದ್ರು ಅನ್ನುವ ಪುರಾಣದಲ್ಲಿ ಎಲ್ಲಿಯೂ ಅಡ್ವರ್ಟೈಸ್ಮೆಂಟ್ ಇಲ್ಲ. ಆದರೆ ಪುರಾಣಗಳ ರಾಜ ಭಾಗವತ ಹೇಳುತ್ತೆ 7 ದಿನ ಕಥೆ ಕೇಳಿದ ಪರೀಕ್ಷಿತ ರಾಜನಿಗೆ ಮೋಕ್ಷ ಆಯಿತು ಅಂತ ಹೇಳುತ್ತೆ. ಹಾಗಾಗಿ ಭಾಗವತ ನೇರವಾಗಿ ಮೋಕ್ಷವನ್ನು ಕೊಡುವಂತಹ ಒಂದು ಶಾಸ್ತ್ರ ಭಾಗವತ. ಈ ಕ್ರಮವನ್ನು ಅನುಷ್ಠಾನ ಮಾಡಿಕೊಂಡು ಗೋಕರ್ಣ ಏನ್ ಮಾಡಿದ ಅಂದ್ರೆ, ತನ್ನ ಸಹೋದರನಾಗಿರುವಂತಹ ದುಂದುಕಾರಿಯನ್ನ ಒಂದು ಬಿದಿರಿನ ಬೊಂಬಿನಲ್ಲಿ ಆವಾಹನೆ ಮಾಡಿದ. ಅದು ಮಂಟಪ ಹಾಕಿದ್ರು, ಒಂದು ಬಿದಿರಿನ ಬೊಂಬು, ಅದರಲ್ಲಿ ಆ ಪ್ರೇತಾತ್ಮವನ್ನ ಆವಾಹನೆ ಮಾಡಿದ ಅವನು ಗೋಕರ್ಣ. ಇದನ್ನು ಆಶ್ರಯಿಸಿಕೊ, ಯಾಕೆಂದ್ರೆ ಪ್ರೇತಗಳಿಗೆ ಪಿಶಾಚಿಗಳಿಗೆಲ್ಲ ನಿಲ್ಲಿಕ್ಕಾಗುದಿಲ್ಲ, ಅದು ಗಾಳಿ ತರ ಹಾರಾಡ್ತಾ ಇರುತ್ತೆ. ಅದಕ್ಕೆ ಈ ಗಂಟನ್ನ ಆಶ್ರಯಿಸಿ ಕೂತ್ಕೊಂತ ಒಂದು ಬಿದಿರಿನ ಗಂಟು, ದಿನಕ್ಕೊಂದೊಂದು ಗಂಟನ್ನು ಹಿಡಿದು ದುಂದುಕಾರಿ ಕೂತ್ಕೊಳ್ತಾ ಇದ್ದ. ಗ್ರಾಮದವರಿಗೆಲ್ಲ ಭಾಗವತ ಹೇಳ್ತಾ ಇದ್ದ. ಮೊದಲನೇ ದಿನದ ಕಥೆ ಮುಗಿತು ಅಂದ ತಕ್ಷಣ ಒಂದು ಢಮ್ಮ ಶಬ್ದ ಕೇಳ್ತಾ ಇತ್ತು. ನೀವು ಆಚೆ ಈಚೆ ಶಬ್ದ ಕೇಳಿದ್ರೆ ನೋಡ್ಲಿಕ್ಕೆ ಹೋಗಬೇಡಿ, ಅದು ಪಾಪ ಸಿಡಿಯುವ ಶಬ್ದ ಅಷ್ಟೇ, ಮತ್ತೇನಿಲ್ಲ. ಶಬ್ದಗಳಿಗೆ ತಲೆ ಕೆಡಿಸಿಕೊಳ್ಬೇಡಿ. ಆ ಶಬ್ದ ಬಂತು, ಒಂದು ಗಂಟು ಸಿಳಿ ಹೋಗ್ತಾ ಇತ್ತು.
ಹೀಗೆ 1 ದಿನ 2 ದಿನ 3 ದಿನ 7 ಗಂಟೆಗಳು ಸೀಳಿತು. 7ನೇ ದಿವಸ ಏನಾಯ್ತು ಅಂದ್ರೆ ದುಂದುಕಾರಿಯ ಎಲ್ಲಾ ಪಾಪಗಳು ಬಿಡುಗಡೆಯಾಗಿ, ಅವನು ಮಾಡಿದ ಪಾಪಗಳು ಏನು ಅಂತ ಈಗಾಗಲೇ ಹೇಳಿದ್ದೇನೆ ನಾನು. ಅದು ಎಲ್ಲಾ ಪಾಪಗಳು ಮನಸ್ಸನ್ನ ನಿರ್ಮಲ ಮಾಡಿಕೊಂಡು ಭಾಗವತ ಕೇಳಿದ, ಇನ್ನೊಮ್ಮೆ ಅಪರಾಧ ಮಾಡೋದಿಲ್ಲ ಅನ್ನುವ ಪ್ರತಿಜ್ಞೆ ಮಾಡಿದ್ದ. ಹಾಗಾಗಿ ಅವನ ಅನಂತ ಜನ್ಮಗಳ ಪಾಪಗಳೆಲ್ಲ ಕೇವಲ 7 ದಿನದ ಭಾಗವತದಿಂದ ಪರಿಹಾರ ಆಯಿತು. ಅಂದ್ರೆ ಇಂಥ ಸಾಮರ್ಥ್ಯ ಭಾಗವತ ಬಿಟ್ಟು ಯಾವ ಪುರಾಣಗಳಿಗೂ ಇಲ್ಲ ಅಂತ ವೇದವ್ಯಾಸದೇವರು ಭಾಗವತದ ಮಹಿಮೆಯನ್ನು ಹೇಳುತ್ತಾರೆ. 7ನೇ ದಿನ ದೇವಲೋಕದಿಂದ ಪುಷ್ಪಕ ವಿಮಾನ ಬಂತಂತೆ. ಯಾರಿಗೆ ಪುಷ್ಪಕ ವಿಮಾನ ಅಂದ್ರೆ ಆ ದುಂದುಕಾರಿಗೆ ಪುಷ್ಪಕ ವಿಮಾನ. ಪ್ರವಚನಕ್ಕೆ ಬಂದವರೆಲ್ಲ ಮಾತನಾಡಿಕೊಂಡ್ರಂತೆ, ಇದು ಅನ್ಯಾಯ. ಯಾಕೆಂದ್ರೆ ಅವ ಕಳ್ಳು ಕುಡಿದವ, ಅಪ್ಪ ಅಮ್ಮನನ್ನ ಮಂಡೆ ಒಡೆದು ತೆಗೆದವ, ಅನ್ಯ ಸ್ತ್ರೀ ಸಂಘ ಮಾಡಿದವನು. ಅವನು 7 ದಿನ ಕೇಳಿ ಭಾಗವತ ಕೇಳಿ ಪುಷ್ಪಕ ವಿಮಾನ ಬಂತು ಅಂದ್ರೆ ನಾವು ಯಾವ ಅನ್ಯಾಯವೂ ಮಾಡಲಿಲ್ಲ, ನಾವಿಲ್ಲೇ ಕೂತಿದ್ದೇವೆ, ಅವನಿಗೆ ಮಾತ್ರ ಪುಷ್ಪಕ ವಿಮಾನ ಬಂತು. ಗೋಕರ್ಣ ತಮ್ಮನಿಗೆ ಉದ್ಧಾರ ಮಾತ್ರ ಮಾಡಿದ, ನಮಗೆಲ್ಲ ಉದ್ಧಾರ ಮಾಡಲಿಲ್ಲ ಅಂತ. ಅದಕ್ಕೆ ಗೋಕರ್ಣ ಹೇಳಿದನಂತೆ, ನನ್ನ ಸಹೋದರನಿಗೆ ಪುಷ್ಪಕ ವಿಮಾನ ಬರಲಿಕ್ಕೆ ಕಾರಣ ಏನು ಅಂದ್ರೆ ಅವ ಇವತ್ತು ಕೇಳಿದ ಭಾಗವತವನ್ನ ಮರುದಿವಸದ ತನಕ ಅದನ್ನೇ ಯೋಚನೆ ಮಾಡ್ತಾ ಇದ್ದ. ನೀವು ಭಾಗವತ ಕೇಳಿ ಬಿಟ್ಟು ಹೋಗಿದ್ದೀರಿ, ಮರುದಿನ ತನಕ ಅದನ್ನ ಯೋಚನೆಯೇ ಮಾಡಲಿಲ್ಲ. ಹಾಗಾಗಿ ಯಾರು ಕೇಳಿದ್ದನ್ನ ಮತ್ತೆ ಮತ್ತೆ ಯೋಚನೆ ಮಾಡ್ತಾರೆ ಅವರಿಗೆ ವಿಮಾನ ಬರುತ್ತೆ ಅಂತ. ಅವರು ಒನ್ಸ್ ಮೋರ್ ಅಂತ ಹೇಳಿದ್ರಂತೆ, ಇನ್ನೊಮ್ಮೆ ಭಾಗವತ ಹೇಳು, ನಾವು ಕೇಳಿದ್ದನ್ನ ಮತ್ತೆ ಮನನ ಮಾಡ್ತೇವೆ ಅಂತ ಭಾಗವತವನ್ನ ಗೋಕರ್ಣದ ಬಾಯಲ್ಲಿ ಮತ್ತೊಮ್ಮೆ ಕೇಳಿದ್ರಂತೆ ಗ್ರಾಮದವರು. ಅದು 1 ವಾರ ಆಗೋದ್ರೊಳಗಡೆ ಸಾವಿರಾರು ವಿಮಾನ, ಯಾರ್ಯಾರು ಭಾಗವತ ಕೇಳಿದ್ದಾರೆ ಅವರಿಗೆಲ್ಲ ಪುಷ್ಪಕ ವಿಮಾನದಿಂದ ಮೋಕ್ಷಕ್ಕೆ ಹೋಗುವ ಯೋಗ ಬಂತು ಅಂತ ಹೇಳಿದ್ದಾರೆ. ಇದಕ್ಕಿರುವ ವಿಶ್ವಾಸ ಅಂತಹದ್ದು. ಆದ್ರಿಂದ ನೀವು ಕೂಡ ಚಂದ ಭಾಗವತ ಕೇಳಿದ್ರೆ ಗತಿಸಿದ ಮೇಲೆ ನರಕ ಆಗೋದಿಲ್ಲ, ಯಮನ ಕಿಂಕರರು ಬರೋದಿಲ್ಲ. ಕೆಲವರಿಗೆ ಮರಣ ಅನ್ನೋದು ಎಷ್ಟು ಭಯಾನಕ ಅನ್ನೋದರ ಬಗ್ಗೆ ಕಲ್ಪನೆ ಇರೋದಿಲ್ಲ. ಮುಂದಿನ ಗತಿಗಳೆಲ್ಲ ಅದು ಏನು ಅಂತ ಅರ್ಥ ಆಗೋದಿಲ್ಲ. ಭಗವಂತ ಕರ್ಟನ್ ಹಾಕಿದ್ದಾನೆ. ಸತ್ತ ಮೇಲೆ ಏನು ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಪಕ್ಕದಲ್ಲಿ ಕೂತಿರ್ತೇವೆ, ಇನ್ನ ಯಾವ ಕ್ಷಣದಲ್ಲಿಯೂ ಆ ಚೇತನದ ಸಂಬಂಧವೇ ಆಗೋದಿಲ್ಲ. ಭಗವಂತ ಹಾಗೆ ಅದನ್ನು ಕಸಿದುಕೊಂಡು ಹೋಗ್ತಾನೆ. ಆ ಚೇತನವನ್ನ ಎಲ್ಲಿಗೆ ಹೋದ್ರು ಗೊತ್ತಾಗೋದಿಲ್ಲ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಭಾಗವತ ಹೇಳಿ ನಿಮ್ಮ ಸಂಬಂಧ ಅವಾಗವಾಗ ಮತ್ತೆ ಸಿಗುತ್ತೆ, ನೀವು ಹೋಗುವ ಸ್ಥಾನ ಉತ್ತಮವಾಗಿರುತ್ತೆ, ಯಾವ ದುಃಖಗಳು ಇರೋದಿಲ್ಲ ಅಂತ. ಬಹುತೇಕ ನಿಜವಾದ ಒಂದು ಲೋಕೋಪಕಾರ ಕರ್ತವ್ಯ ಬದುಕಿನಲ್ಲಿ ಯಾವುದು ಅಂದ್ರೆ ಈ ಭಾಗವತ. ಸತ್ಯನಾರಾಯಣ ಪೂಜೆ ಮಾಡಿದ್ದು ಮನೆಯಲ್ಲಿ, ಭಾಗವತದ ಕಥೆ ಮಾಡಿದ್ದು ಮನೆಯಲ್ಲೇ ಅಂದ್ರೆ ಅದು ಸ್ವಾರ್ಥಕ್ಕೋಸ್ಕರ ಅಲ್ಲ. ಸಮಾಜದ ಎಲ್ಲ ಭಕ್ತರು ಕೂಡ ಭಾಗವತದ ಕಥೆ ಕೇಳಿ ಒಂದು ರೀತಿಯಲ್ಲಿ ಗಣಪತಿ ಹೆಗಡೆಯವರು, ವಿಠಲ ಹೆಗಡೆಯವರೆಲ್ಲ ಸೇರಿಕೊಂಡು, ಕುಟುಂಬದವರೆಲ್ಲ ಸೇರಿಕೊಂಡು ಇಷ್ಟೆಲ್ಲ ಜನಗಳಿಗೆ ನರಕಕ್ಕೆ ಹೋಗದೇ ಇರುವ ವ್ಯವಸ್ಥೆಯನ್ನ ಈಗಲೇ ಮಾಡಿದ್ದಾರೆ. ಇವತ್ತೆಲ್ಲ ಜಾಣತನ ಉಂಟು, ಏನು ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲೆಲ್ಲ ಡೆಪಾಸಿಟ್ ಮಾಡಿಕೊಳ್ತೇವೆ ಅಂತ. ಇದು ಈ ಬದುಕಿನಲ್ಲಿ ಡೆಪಾಸಿಟ್ ಅಲ್ಲ, ಜನ್ಮಾಂತರಕ್ಕೂ ಡೆಪಾಸಿಟ್ ಮಾಡುವ ವ್ಯವಸ್ಥೆ ಯಾವುದು ಅಂದ್ರೆ ಭಾಗವತದ ಸಪ್ತಾಹ ಶ್ರವಣ ಅಂತ. ಅಂಥ ಒಂದು ಅದ್ಭುತವಾದ ಸತ್ಕರ್ಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇದು ಭಾಗವತದ ಪೂರ್ವ ಪೀಠಿಕೆ. ಒಂದು ದೀಕ್ಷಿತರಾಗಬೇಕು. 7 ದಿನ ಕೇಳೇ ಕೇಳುತ್ತೇವೆ, 7 ದಿನ ಭಾಗವತದ ಕಥೆಯನ್ನ ಕೇಳುತ್ತೇವೆ ಎನ್ನುವ ಸಂಕಲ್ಪವನ್ನು ಮಾಡುವುದೇ ಪ್ರಧಾನವಾದ ದೀಕ್ಷೆ. ಇಂತಹ ದೀಕ್ಷೆಯಿಂದ ಭಾಗವತವನ್ನ ಶ್ರವಣ ಮಾಡಬೇಕು. ಅವರ ಎಲ್ಲ ಜನ್ಮಗಳ ಪಾಪ, ಜನ್ಮಾಂತರದ ಪಾಪ, ಅವರ ಬದುಕಿನ ಪಾಪ ಮಾತ್ರ ಅಲ್ಲ, ಯಾರಿಗೆ ಅವರ ಕುಟುಂಬದಲ್ಲಿ ಕೆಲವರಿಗೆ ಸದ್ಗತಿಯಾಗಿಲ್ಲ ಅವರಿಗೆಲ್ಲ ಸದ್ಗತಿ ಆಗುತ್ತಂತೆ. ಬಹುತೇಕ ಭಾಗವತವನ್ನ ಮನೆಯ ಹೊರಗಡೆಯೇ ಹೇಳಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಕೆಲವು ಚೇತನ ಸದ್ಗತಿ ಆಗದೇ ಇದ್ದವರು ಮನೆ ಒಳಗಡೆ, ವಾಸ್ತುವಿನ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಬಯಲಿನಲ್ಲಿ ಹೇಳಿದ್ರೆ ಎಲ್ಲೆಲ್ಲೋ ಎಡೆಯಲ್ಲಿ ಕೂತು ಕೇಳ್ತಾರಂತೆ, ಅವರಿಗೆಲ್ಲ ಸದ್ಗತಿ ಆಗುತ್ತೆ ಅಂತ ಹೇಳಿದ್ದಾರೆ. ಆತ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಕಣ್ಣಿಗೆ ಕಾಣದೇ ಇರುವ ಅನಂತ ಚೇತನಗಳಿಗೆ ಭಾಗವತ ಕಥೆಯಲ್ಲಿ ನಡೆಯುತ್ತೆ, ಅಲ್ಲಿ ಬಂದು ಸೇರಿಕೊಳ್ತಾರಂತೆ. ಅದನ್ನು ಕೇಳಿಸಿಕೊಂಡು ಅವರಿಗೆಲ್ಲ ಸದ್ಗತಿ ಆಗುತ್ತೆ ಅಂತ ಇಷ್ಟೆಲ್ಲ ಮಹಿಮೆಗಳನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಆದ್ರಿಂದ ನೀವು ಕೊಡುವುದು 1 ಗಂಟೆ ಸಮಯ, ಅದರಲ್ಲಿ ಸಿಗುವ ಪುಣ್ಯ ಲಾಭ ಏನು ಅನ್ನುವುದನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ವೇದವ್ಯಾಸದೇವರು ವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನೊಂದು 35 ನಿಮಿಷದಲ್ಲಿ ಇವತ್ತಿನ ಕಥಾಭಾಗ ಏನು ಅನ್ನುವುದನ್ನು ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದೇನೆ. ಭಾಗವತದ ಆರಂಭದಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಭಾಗವತವನ್ನು ಹೇಳಿದ್ದಾರೆ. ಇದು ಬಹುತೇಕ ಸತ್ಯನಾರಾಯಣ ಪೂಜೆಯ ವಿಧಿವಿಧಾನಗಳನ್ನ ನೈಮಿಷೆ ಅನಿಮಿಷ ಕ್ಷೇತ್ರೆ ಋಷಯ ಶೌನಕಾದಯ ಅಂತ ಏನು ಸತ್ಯನಾರಾಯಣ ಪೂಜೆಯಲ್ಲಿ ಕಥೆ ಬರುತ್ತೆ, ಅದೇ ಜಾಗದಲ್ಲಿ ಅಂದ್ರೆ ನೈಮಿಷಾರಣ್ಯ ಗೋಮತಿ ನದಿಯ ತೀರದಲ್ಲಿ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಭಾಗವತದ ಕಥೆಯನ್ನು ಹೇಳಿದ್ದಾರೆ, ಬೇರೆ ಪುರಾಣಗಳ ಕಥೆಯನ್ನು ಹೇಳಿದ್ದಾರೆ. ಇದು ಗೋಮತಿ ನದಿಯ ತೀರ ಅಂದ್ರೆ ಬಹುತೇಕ ಅಯೋಧ್ಯೆಯಿಂದ ಒಂದು 3 ಗಂಟೆ ದೂರ ಪ್ರಯಾಣ ಮಾಡಿಕೊಂಡು ಹೋಗಬೇಕು. ನೈಮಿಷಾರಣ್ಯ ಅಂತಾನೆ ಊರುಂಟು, ತುಂಬಾ ಚಂದ ಇದೆ ಅದು ನೈಮಿಷಾರಣ್ಯ.
ನೀವು ಆಚೆ ಅಯೋಧ್ಯೆ ಕಡೆ ಹೋದ್ರೆ ಒಂದು ಬಾರಿ ನೀವು ಅಲ್ಲಿಗೆ ಪ್ರಯಾಣ ಮಾಡಿದ್ರೆ ನಿಮ್ಮ ಮನಸ್ಸು ಅಷ್ಟು ಸಮಾಧಾನ ಸಿಗುತ್ತೆ. ಗೋಮತಿ ನದಿಯ ತೀರದಲ್ಲಿ ಶೌನಕಾದಿಗಳೆಲ್ಲ ಸೂತ ಪುರಾಣಿಕರಿಂದ ಭಾಗವತವನ್ನು ಕೇಳಿದ್ದಾರೆ. ಶೌನಕಾದಿಗಳು ಕೇಳ್ತಾ ಇದ್ದಾರೆ, ಆ ಮಹಾಭಾರತದ ಕಥೆ ಆದಮೇಲೆ ಏನಾಯ್ತು ಹೇಳು ಅಂತ. ಮಹಾಭಾರತದ ಕಥೆಯನ್ನ ಈಗ ತಾನೇ ಹೇಳಿ ಮುಗಿಸಿದ್ದಾರೆ ಸೂತ ಪುರಾಣಿಕರು ಶೌನಕಾದಿಗಳಿಗೆ. ನಂತರ ಏನಾಯ್ತು ಅಂತ ಹೇಳಬೇಕಾದ್ರೆ ಮಹಾಭಾರತದ ಕಥೆಯ ಮುಂದಿನ ಭಾಗ ಏನು ಅನ್ನುವುದನ್ನು ಪುರಾಣಿಕರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ನಾರದರೇನಿದ್ದಾರೆ ಅವರು ಜಗತ್ತಿನ ತುಂಬ ಸಂಚಾರ ಮಾಡಿಕೊಂಡು ಬಂದು ವೇದವ್ಯಾಸದೇವರ ಬಳಿ ಹೇಳ್ತಾರೆ, ನೀವು ಮಹಾಭಾರತ ರಚನೆ ಮಾಡಿದ್ದೀರಿ, ಅಷ್ಟಾದಶ ಪುರಾಣ ರಚನೆ ಮಾಡಿದ್ದೀರಿ, ವೇದಗಳನ್ನು ವಿಭಾಗ ಮಾಡಿದ್ದೀರಿ, ಆದರೆ ಯಾರಿಗೂ ಕೂಡ ಅದನ್ನು ಕೇಳುವುದರ ಏಕಾಗ್ರತೆ ಇಲ್ಲ. ಎಲ್ಲರಿಗೂ ಕೂಡ ಏಕಾಗ್ರತೆ ಎಲ್ಲಿದೆ ಅಂದ್ರೆ ಜಗತ್ತಿನ ವಿಚಾರದಲ್ಲಿ ಏಕಾಗ್ರತೆ ಇದೆ. ಪುರಾಣ ಮಹಾಭಾರತಗಳ ಬಗ್ಗೆ ಏಕಾಗ್ರತೆ ಇಲ್ಲ. ಅವರು ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ಈ ಪುರಾಣ ಇತಿಹಾಸ ವೇದಗಳನ್ನು ಕೇಳಲೇಬೇಕು, ಆದರೆ ಅವುಗಳ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ. ಅದಕ್ಕೇನ್ ಮಾಡೋದು ಅಂತ ವೇದವ್ಯಾಸರು ಇವರಿಗೆ ಕೇಳಿದಾಗ ನಾರದರು ಹೇಳ್ತಾರೆ, ಎಲ್ಲರಿಗೂ ಅರ್ಥ ಆಗುವ ಭಾಷೆಯಲ್ಲಿ ಸುಂದರವಾದ ಕಥಾಭಾಗದಲ್ಲಿ ನಿನ್ನ ಮಹಿಮೆಗಳನ್ನು ಹೇಳಿದರೆ ಎಲ್ಲರೂ ಕೇಳಿಸಿಕೊಳ್ತಾರೆ. ಅರ್ಥಾತ್ ಇವತ್ತಿನ ಭಾಷೆಯಲ್ಲಿ ಹೇಳುವುದಾದ್ರೆ ಧಾರಾವಾಹಿಗಿಂತ ತುಂಬಾ ಸಂತೋಷ ಆಗುವಂತೆ ಕಥೆಯನ್ನು ಹೇಳಿದರೆ ಎಲ್ಲ ಕಥೆ ಕೇಳ್ತಾರೆ. ಅದು ಅರ್ಥ ಆಗೋದಿಲ್ಲ. ಅದು ಮಹಾಭಾರತದಲ್ಲಿ ಕೆಲವೆಲ್ಲ ಕೂಟ ಶ್ಲೋಕಗಳು ಅಂತುಂಟು, ಅದು ಎಂತ ಅರ್ಥವೇ ಆಗೋದಿಲ್ಲ. ಅಟ್ಟಶೂಲ ಜನಪದ ಶಿವಶೂಲ ಚತುಷ್ಪದ ಪ್ರಮದ ಕೇಶಿ ಶೂಲನ್ಯ ಭವಿಷ್ಯಂತಿ ಕಲೋ ಯುಗೆ ಮಹಾಭಾರತದ ಮಾತು. ಅಟ್ಟ ಅಂದ್ರೇನು, ಶೂಲ ಅಂದ್ರೇನು ನಮಗೆ ಬೇರೆ ಬೇರೆ. ಅಟ್ಟ ಅಂದ್ರೆ ಅಟ್ಟ, ಶೂಲ ಅಂದ್ರೆ ತಲೆನೋವು ಅಷ್ಟೇ. ವೇದವ್ಯಾಸರೆಯವರ ಮಾತು, ಕಲಿಯುಗದಲ್ಲಿ ಎಲ್ಲರೂ ಕೂಡ ಅಟ್ಟಶೂಲರಾಗಿರ್ತಾರೆ, ಕೇಶಿಶೂಲರಾಗಿರ್ತಾರೆ. ಈ ರೀತಿ ಕಲಿಯುಗದ ಧರ್ಮಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ಒಡೆದರೆ ಬೇರೆ ಅರ್ಥ ಉಂಟೋದು. ಅಟ್ಟ ಅಂದ್ರೆ ಅನ್ನ ಅಂತ ಅರ್ಥ, ಶೂಲ ಅಂದ್ರೆ ಮಾರಾಟ ಅಂತ ಅರ್ಥ. ಕಲಿಯುಗದಲ್ಲಿ ಅನ್ನ ಮಾರಾಟ ಅನ್ನೋ ವ್ಯವಸ್ಥೆ ಬರುತ್ತೆ. ಬೇರೆ ಯುಗಗಳಲ್ಲಿ ಅನ್ನ ಮಾರಾಟ ಇರಲಿಲ್ಲ, ಅನ್ನ ದಾನಕ್ಕೆ ಇರುವುದು, ಅನ್ನದಾನ ಅಂತಾನೆ ಪ್ರಸಿದ್ಧ. ಅದನ್ನ ಮಾರಾಟ, ಹಣ ಕೊಟ್ಟು ಅನ್ನವನ್ನು ಕೊಡುವ ವ್ಯವಸ್ಥೆ ಕಲಿಯುಗದ್ದೇ ಧರ್ಮ. ಕಲಿಯುಗದ ಧರ್ಮಗಳು ಹೀಗಿರುತ್ತೆ. ಶಿವಶೂಲ ಚತುಷ್ಪದ ಪ್ರಮದ ಕೇಶಿ ಶೂಲನ್ಯ. ಶಿವ ಅಂದ್ರೆ ವೇದಗಳು ಅಂತ ಅರ್ಥ. ವೇದಗಳನ್ನ ಮಾರಾಟ ಮಾಡ್ತಾರೆ. ವೇದಗಳು ಮಾರಾಟಕ್ಕಿರುವಂತಹ ಪದಾರ್ಥಗಳಲ್ಲ. ಈರುಳ್ಳಿ ಬೆಳ್ಳುಳ್ಳಿಯ ಒಟ್ಟಿಗೆ ವೇದಗಳು ಮಾರಾಟಕ್ಕಿಟ್ಟಿರುವ ಪದಾರ್ಥ ಅಲ್ಲ. ಕಲಿಯುಗದಲ್ಲಿ ಅದನ್ನು ಮಾರಾಟ ಮಾಡ್ತಾರೆ. ಇಷ್ಟು ಕೊಟ್ಟರೆ ವೇದ ಪಾಲನೆ ಮಾಡ್ತೇನೆ, ಡಿಮ್ಯಾಂಡ್ ಮಾಡಬಾರದು. ಈ ರೀತಿಯಾದ ವ್ಯವಸ್ಥೆಗಳು ಕಲಿಯುಗದಲ್ಲಿ ಇದೆ. ಪ್ರಮದ ಕೇಶಿ ಶೂಲಿನ್ಯ. ಹೆಣ್ಮಕ್ಕಳೆಲ್ಲ ಸೌಂದರ್ಯವನ್ನೇ ಮಾರಾಟ ಮಾಡ್ತಾರೆ. ಹಿಂದಿನ ಯುಗಗಳಲ್ಲಿ ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರುವ ಪದ್ಧತಿಯೇ ಇರಲಿಲ್ಲಂತೆ. ಮತ್ತೆ ಅವರನ್ನ ಅಷ್ಟೊಂದು ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಡಲಿಲ್ಲ ಅಂತೆಲ್ಲ ಯೋಚನೆ ಮಾಡಬೇಡಿ. ಮನೆಯಲ್ಲೇ ಎಲ್ಲಾ ವೈಭವ, ರಾಣಿ ವೈಭವ ಅಂತ. ಆ ಹೆಣ್ಣುಮಕ್ಕಳೆಲ್ಲ ಇವತ್ತು ದೇಹವನ್ನ ಮಾರಿಕೊಂಡು ಬದುಕ್ತಾರೆ ಕಲಿಯುಗದಲ್ಲಿ. ಇಂಥ ವ್ಯವಸ್ಥೆಗಳೆಲ್ಲ ಕಲಿಯುಗದಲ್ಲಿ ಆಗುತ್ತೆ ಅಂತ ಮುಂದಿನ ಕಲಿಯುಗದ ಧರ್ಮಗಳನ್ನೆಲ್ಲ ಹೇಳಿದ್ದಾರೆ. ಆದರೆ ಹೇಳುವ ಭಾಷೆ ತುಂಬಾ ಕಠಿಣ. ಅದಕ್ಕೆ ನಾರದರು ಹೇಳ್ತಾರೆ, ಇದನ್ನೆಲ್ಲ ಸೆನ್ಸಾರ್ ಮಾಡಬೇಕು. ಕಠಿಣವಾದ ಭಾಷೆಯನ್ನು ಉಪಯೋಗಿಸಬಾರದು. ಕೇಳ್ತಾ ಕೇಳ್ತಾ ಒಳ್ಳೆಯದ ಕಡೆ ಸಾಗಬೇಕು ಅವರು. ಅಂಥ ಒಂದು ಪುರಾಣವನ್ನು ರಚನೆ ಮಾಡಿಕೊಡಿ ಅಂತ ಕೇಳಿದಾಗ ವೇದವ್ಯಾಸದೇವರು ಭಾಗವತವನ್ನು ರಚನೆ ಮಾಡಿಕೊಟ್ಟರು ಸಮಾಜಕ್ಕೆ ಅಂತ ಆರಂಭದಲ್ಲಿ ಅದರ ಪೀಠಿಕೆಯನ್ನು ಹೇಳಿದ್ದಾರೆ. ಇನ್ನು ಮಹಾಭಾರತದ ಕಥೆಯ ನಂತರ ಏನಾಯಿತು ಅಂದ್ರೆ, ಪಾಂಡವರೆಲ್ಲ ತಮ್ಮ ಕರ್ತವ್ಯಗಳನ್ನೆಲ್ಲ ಪೂರ್ಣ ಮಾಡಿ ತಾವು ಉತ್ತರಾಧಿಕಾರಿಗೆ ನೇಮನ ಮಾಡಿ ಅವರು ಸಾಗಬೇಕು ಅಂತ ಯೋಚನೆ ಮಾಡಿದ್ದಾರೆ. ಉತ್ತರಾಧಿಕಾರಿ ಯಾರು? ಪಾಂಡವರ ಸಂತಾನವನ್ನೆಲ್ಲ ಅಶ್ವತ್ಥಾಮಾಚಾರ್ಯರ ಹೊಡೆದು ತೆಗೆದಿದ್ದಾರೆ, ಯಾರೂ ಉಳಿದಿಲ್ಲ. ಉತ್ತರಾಧಿಕಾರಿ ಯಾರು ಯೋಚನೆ ಮಾಡಬೇಕಾದ್ರೆ ಅಭಿಮನ್ಯುವಿನ ಹೆಂಡತಿ ಉತ್ತರೆ. ಆ ಉತ್ತರೆಯಲ್ಲಿ ಒಂದು ಗರ್ಭ ಇದೆ. ಆ ಗರ್ಭವನ್ನ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರ ಸುಡಬೇಕು ಅಂತ ಹೊರಟಿದೆ. ಅದನ್ನೂ ಸಂಹಾರ ಮಾಡ್ತೇನೆ ಅಂತ. ಅವಾಗ ಉತ್ತರೆ ಬಂದು ಕೃಷ್ಣನ ಬಳಿ ಕೇಳ್ತಾಳೆ, ಕೃಷ್ಣ ತ್ರಾಹಿ ತ್ರಾಹಿ ಜಗನ್ನಾಥ ಕೃಪೆಯ ಭಕ್ತವತ್ಸಲ ಮಾಂ ಸಮುದ್ಧರ ಜಗನ್ನಾಥ ಮಾಮೇ ಗರ್ಭೋ ನ್ಯಪಾತ್ಯತಾಂ. ನನ್ನ ಗರ್ಭದಲ್ಲಿರುವಂತಹ ಸಂತಾನ ಮುಂದೆ ಧರ್ಮವನ್ನು ರಕ್ಷಣೆ ಮಾಡುವಂತಹ ಸಂತಾನ. ಈ ಸಂತಾನಕ್ಕೆ ಹಾನಿಯಾಗದೇ ಇರುವ ಹಾಗೆ ಕೃಷ್ಣ ಈ ಮಗುವನ್ನು ರಕ್ಷಣೆ ಮಾಡು. ನನ್ನನ್ನು ಬೇಕಾದ್ರೆ ಆ ಬ್ರಹ್ಮಾಸ್ತ್ರ ಸಂಹಾರ ಮಾಡಲಿ, ಆದರೆ ನನ್ನ ಸಂತಾನ ಮಾತ್ರ ಸಂಹಾರ ಆಗಬಾರದು. ಯಾಕೆ ಅಂದ್ರೆ ಪಾಂಡವರ ವಂಶದಲ್ಲಿ ಒಂದೇ ಒಂದು ಕುಡಿ ನನ್ನ ಗರ್ಭದಲ್ಲಿ ಇದೆ. ಅಭಿಮನ್ಯುವಿನ ಮಗ ಪರೀಕ್ಷಿತ, ಅವನು ಉತ್ತರೆಯ ಗರ್ಭದಲ್ಲಿದ್ದಾನೆ, ಅವನ ಜನ್ಮ ಆಗಬೇಕಾಗಿದೆ, ನೀನು ಅನುಗ್ರಹ ಮಾಡು ಅಂತ ಕೃಷ್ಣನ ಬಳಿ ಬಂದು ಪ್ರಾರ್ಥನೆ ಮಾಡ್ತಾಳೆ ಉತ್ತರಾದೇವಿ. ಕೃಷ್ಣ ಅಶ್ವತ್ಥಾಮಾಚಾರ್ಯ ಹೇಳ್ತಾನೆ, ಅಶ್ವತ್ಥಾಮ, ಪಾಂಡವರ ಸಂತಾನವನ್ನೆಲ್ಲ ದುರ್ಯೋಧನನ ಪಕ್ಷದಲ್ಲಿ ನಿಂತು ಸಂಹಾರ ಮಾಡಿದೆ, ತುಂಬಾ ಅನ್ಯಾಯ.
ಧರ್ಮಕ್ಕಾಗಿ ಒಂದೇ ಒಂದು ಸಂತಾನ ಉಳಿದಿದೆ ಉತ್ತರೆಯ ಗರ್ಭದಲ್ಲಿ, ಸಂಹಾರ ಮಾಡಬೇಡ ಅಂತಾನೆ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮನೆಯ ಅನ್ನವನ್ನು ತಿಂದ ಪಾಪದಿಂದಾಗಿ ಹೇಳ್ತಾರೆ, ಕೃಷ್ಣ ನೀನು ಸರ್ವಶಕ್ತನಾಗಿದ್ರೆ ನನ್ನ ಹತ್ರ ಯಾಕೆ ಬಂದು ಪ್ಲೀಸ್ ಮಾಡಬೇಕು? ನೀನು ಸರ್ವಶಕ್ತ ಅಲ್ಲ. ಆ ಮಗುವನ ರಕ್ಷಣೆ ಮಾಡುವ ಸಾಮರ್ಥ್ಯ ನಿನ್ನಲ್ಲಿಲ್ಲ. ನೀನು ಮಹಾ ಮೋಸಗಾರ ಅಂತ ನಿಂದನೆಗಳನ್ನೇ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯರು. ಆವಾಗ ಕೃಷ್ಣ ಹೇಳ್ತಾನೆ, ನಿನ್ನ ಒಳಿತಿಗಾಗಿ ಆ ಮಗುವನ ರಕ್ಷಣೆ ಮಾಡು, ಬಿಡು, ಪಾಪಕರ್ಮ ಮಾಡಬೇಡ ಅಂತ ಹೇಳಿದ್ದೇ ವಿನಃ ನನ್ನ ಅಸಾಮರ್ಥ್ಯದಿಂದ ಹೇಳಿದ್ದಲ್ಲ. ಕೃಷ್ಣ ಒಂದು ಚಾಲೆಂಜ್ ಮಾಡ್ತಾನೆ. ಪಶ್ಯಮೆ ದುರ್ಮತೆ ವೀರ್ಯಂ ಯತ್ತೇ ಶಕ್ಯಂ ಕುರುಷ್ವತತ್ ಉಜ್ಜೀವಯಾಮ್ಯಹಂ ರಾಜನ್ ಯತತಃ ಶಕ್ತಿ ತೋಪಿತೆ. ಚಾಲೆಂಜ್ ಮಾಡ್ತಾನೆ ಕೃಷ್ಣ, ತಾಕತ್ತಿದ್ರೆ ಆ ಉತ್ತರೆಯ ಗರ್ಭದಲ್ಲಿರುವ ಮಗುವನ್ನ ನಿನ್ನ ಬ್ರಹ್ಮಾಸ್ತ್ರದಿಂದ ಕೊಲ್ಲು, ನಿನಗೆ ಕೇಳಿದು ಕೊಡ್ತೇನೆ ಅಂತಾನೆ ಭಗವಂತ. ಕೃಷ್ಣ ಸರ್ವಶಕ್ತನಾಗಿ ಕೃಷ್ಣ ಮಾತನಾಡ್ತಾನೆ, ನನ್ನ ಸಂಕಲ್ಪ ಇಲ್ಲದೆ ಆ ಮಗು ಸಾಯಲ್ಲ. ಆ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಲ್ಲುವ ತಾಕತ್ತು ನಿನ್ನಲ್ಲಿಲ್ಲ, ತೋರಿಸು ನಿನ್ನ ಸಾಮರ್ಥ್ಯವನ್ನ ಅಂತ ಅಶ್ವತ್ಥಾಮಾಚಾರ್ಯರ ವಿರುದ್ಧ ಸಿಡಿದು ನಿಲ್ತಾನೆ ಕೃಷ್ಣ. 9 ತಿಂಗಳು ಕೃಷ್ಣ ಆ ಉತ್ತರೆಯ ಗರ್ಭದಲ್ಲಿ ಬ್ರಹ್ಮಾಸ್ತ್ರ ಬಂದು ಸುಡಬೇಕು ಅಂತ ಪ್ರಯತ್ನ ಮಾಡಿದಾಗ ಗದಾಪಾಣಿಯಾಗಿ ರಕ್ಷಣೆ ಮಾಡ್ತಾನೆ ಆ ಮಗುವನ್ನು. ಅದನ್ನು ದಶಮಸ್ಕಂದದಲ್ಲಿ ಶುಕಾಚಾರ್ಯರ ಮುಂದೆ ಪರೀಕ್ಷಿತ ರಾಜ ಕೇಳಿಕೊಳ್ಳುತ್ತಾನೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚ ಮೇಯ ಶರಣಂ ಗತಾಯಾಹ. ನನ್ನಮ್ಮ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಮಗುವನ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಬ್ರಹ್ಮಾಸ್ತ್ರದ ವಿರುದ್ಧ ಮಗುವನ ರಕ್ಷಣೆ ಮಾಡಿದ ಪರಮ ಕರುಣಾಳು ಆ ಕೃಷ್ಣ ಪರಮಾತ್ಮ. ಕೃಷ್ಣ 9 ತಿಂಗಳು ಗರ್ಭಕ್ಕೆ ಯಾವ ಹಾನಿಯಾಗದೇ ಇರುವ ಹಾಗೆ ಮಗುವನ ರಕ್ಷಣೆ ಮಾಡಿದ. ಆ ಮಗುವಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡುತ್ತಾರೆ. ವಿಷ್ಣುರಾತ ಅಂದ್ರೆ ಕೃಷ್ಣನ ಅನುಗ್ರಹದಿಂದ, ವಿಷ್ಣುವಿನ ಅನುಗ್ರಹದಿಂದ ಬದುಕಿದ ಮಗು. ದೇವರ ಅನುಗ್ರಹಕ್ಕೆ ಪಾತ್ರವಾಯಿತು ಆ ಮಗು ಅನ್ನುವ ಅರ್ಥವೇ ವಿಷ್ಣುರಾತ ಅಂತ ನಾಮಕರಣ ಮಾಡ್ತಾರೆ. ಪಾಂಡವರಿಗೆಲ್ಲ ತುಂಬಾ ಸಂತೋಷವಾಗುತ್ತೆ. ಪಾಂಡವರು ಆ ಮಗುವಿಗೆ ಅರ್ಹತೆ ಬಂದಾಗ ಬೇಕಾದ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನೆಲ್ಲ ಅವನಿಗೆ ದಾನ ಮಾಡಿ ಉತ್ತರಾಧಿಕಾರಿಯಾಗಿ ಪರೀಕ್ಷಿತ ರಾಜನನ್ನ ನೇಮನ ಮಾಡಿ ಅವರೆಲ್ಲ ಸತೋಪಂತು ಅಂತ ಬದರಿ ಕಡೆ ಪ್ರಯಾಣ ಮಾಡಿಕೊಂಡು ನಮ್ಮ ಬದುಕಿನ ಕರ್ತವ್ಯಗಳು ಮುಗಿತು. ಒಳ್ಳೆ ದೇಶಕ್ಕೆ ಒಬ್ಬನೇ ಒಬ್ಬ, ಎಲ್ಲ ಕೆಟ್ಟವರೇ, ಒಬ್ಬ ಒಳ್ಳೆ ರಾಜ ಸಿಕ್ಕಿದ್ದಾನೆ. ಪಾಂಡವರ ಸಂತಾನದಲ್ಲಿದ್ದ ಒಂದೇ ಒಂದು ಒಳ್ಳೆಯ ಸಂತಾನ, ಮತ್ತು ಆಚೆ ಈಚೆ ಪಾಂಡವರಲ್ಲಿ ಯಾರಿಗೂ ಸಂತಾನ ಇಲ್ಲ. ಆ ಅಭಿಮನ್ಯುವಿನ ಮಗ ಒಬ್ಬ ಪರೀಕ್ಷಿತ ಒಳ್ಳೆಯವನಿದ್ದಾನೆ. ಇನ್ನು ಈ ಜಗತ್ತಿನ ತುಂಬ ಕೆಟ್ಟವರೇ ಇದ್ದಾರೆ. ಅವನನ್ನ ಸರಿಯಾದ ಪಟ್ಟದಲ್ಲಿ ಕೂಡಿಸಬೇಕು ಅಂತ ಪರೀಕ್ಷಿತ ರಾಜನನ್ನ ಪಾಂಡವರೆಲ್ಲ ಪಟ್ಟದಲ್ಲಿ ಕೂಡಿಸಿ ಅವರ ಕರ್ತವ್ಯ ಮುಗಿತು ಅಂತ ಸ್ವರ್ಗದ ಕಡೆ ಪ್ರಯಾಣ ಮಾಡಿದ್ರು. ಇವತ್ತು ಕಲಿಯುಗ, ಬೆರಳೆಣಿಕೆಯಲ್ಲಿ ಒಬ್ಬರೇ ಒಬ್ರು ಸಿಗ್ತಾರೆ. ಲಂಚ ತಿನ್ನಲ್ಲ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ, ದೇಶ ರಕ್ಷಣೆ, ಈ ಹೊಣೆಗಾರಿಕೆ ಯಾರೋ ಒಬ್ಬರಲ್ಲಿ ಇರುತ್ತೆ. ಇನ್ನೆಲ್ಲಾ ಪಕ್ಷದವರು ಒಟ್ಟಾಗ್ತಾರೆ ಅನ್ಯಾಯ ಮಾಡಬೇಕು ಅಂತ. ಅದು ಸಮಾಜಕ್ಕೆ ಅನ್ಯಾಯವೇ ಆಗುವುದು. ಆ ಒಬ್ಬರನ್ನು ನಾವು ಪಟ್ಟದಲ್ಲಿ ಕೂಡಿಸಲಿಲ್ಲ ಅಂದ್ರೆ ನಮ್ಮ ಭಾರತದ ಸ್ಥಿತಿ ಅಧೋಗತಿಗೆ ಹೋಗುತ್ತೆ. ಆದ್ರಿಂದ ನಿಮ್ಮ ಭಾಗವತ ಸಪ್ತಾಹ ಜಗತ್ತಿಗೆ ಮಂಗಳವಾಗುವ ಸಪ್ತಾಹ, ಅದು ಪೂರ್ವಭಾವಿಯಾಗಿ ನಡೀತಾ ಇದೆ. ಒಳ್ಳೆಯವರು ಬರಲಿ ಈ ಸಮಾಜಕ್ಕೆ, ದೇವರು ಧರ್ಮವನ್ನು ರಕ್ಷಣೆ ಮಾಡುವವರು ನಮ್ಮ ಸಮಾಜಕ್ಕೆ ಸಿಗಲಿ ಎನ್ನುವ ಪ್ರಾರ್ಥನೆ ಇಲ್ಲಿ ಸೇರ್ಕೊಂಡಿದೆ ನೋಡಿ. ಇದು ನಿಜವಾಗಿ ತುಂಬಾ ಪ್ರಸ್ತುತ. ಈ ಪ್ರಸಂಗದಲ್ಲಿ ಮಾಡುವಂತಹ ಭಾಗವತ ನಮಗೆ ವಿಶ್ವಾಸ, ಅದು ಗಣಪತಿ ಹೆಗಡೆಯವರ ಮನೆಯಲ್ಲಿ, ಅದು ಗಣಪತಿ ಅಂದ್ರೆ ವಿಘ್ನ ನಿವಾರಕ ಅಂತ. ನಮ್ಮ ದೇಶದ ಎಲ್ಲಾ ವಿಘ್ನಗಳ ಪರಿಹಾರ ಇಲ್ಲಿಂದನೇ ಆರಂಭ ಅಂತ ನಾವು ಅನುಸಂಧಾನ ಮಾಡಬಹುದು. ಒಳ್ಳೆಯವರೇ ಚುನಾಯಿತರಾಗ್ತಾರೆ ಅಂತ ನಮಗನ್ನಿಸ್ತಾ ಇದೆ ಈ ಮಂಗಳ ಪ್ರಸಂಗವನ್ನು ನೋಡಿದರೆ. ಪರೀಕ್ಷಿತ ರಾಜನನ್ನ ಕೂಡಿಸಿದ್ರು ಪಟ್ಟದಲ್ಲಿ, ಅವರೆಲ್ಲ ಸ್ವರ್ಗಕ್ಕೆ ಹೋದ್ರು. ಪರೀಕ್ಷಿತ ಯೋಚನೆ ಮಾಡಿದ, ಕೃಷ್ಣನ ಅನುಗ್ರಹದಿಂದ ಹುಟ್ಟನ್ನ ಪಡೆದವನು ನಾನು. ಮೇಧಾವಿಗಳಾದ ಪಾಂಡವರು ತಮ್ಮ ಬದುಕನ್ನ, ಅರ್ಧಕ್ಕರ್ಧ ಬದುಕನ್ನ ಅರಣ್ಯದಲ್ಲಿ ತೇದಿದ್ದಾರೆ. ದುರ್ಯೋಧನ ತುಂಬಾ ಅನ್ಯಾಯಗಳನ್ನು ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದರೂ ಕೂಡ ಪಾಂಡವರು ಆ ರಾಜ್ಯವನ್ನ ತಮಗಿನ್ನೂ ಶಕ್ತಿ ಸಾಮರ್ಥ್ಯಗಳಿದ್ದಾಗಲೇ, ಬಹುತೇಕ ಧರ್ಮರಾಜನಿಗೆ 72 ವರ್ಷ ಆದಾಗಲೇ ಪರೀಕ್ಷಿತ ರಾಜನಿಗೆ ಪಟ್ಟ ಕೊಟ್ಟಾಗಿತ್ತು. ಯುವರಾಜ ಪದವಿಯನ್ನು ಕೊಟ್ಟುಬಿಟ್ಟಿದ್ದ ಅವನು ಧರ್ಮರಾಜ. ಇಷ್ಟು ತ್ಯಾಗದಿಂದ ಬಂದಿರುವಂತಹ ಈ ರಾಷ್ಟ್ರ ಸಂಪತ್ತನ್ನ ನಾನು ಪ್ರಾಮಾಣಿಕವಾಗಿ ರಕ್ಷಣೆ ಮಾಡಬೇಕು, ಯಾರಿಗೂ ಮೋಸ ಆಗಬಾರದು. ಈ ನಮ್ಮ ದೇಶದಿಂದ ಭವ್ಯವಾದ ಭರತಖಂಡದಿಂದ ಕಲಿಯನ್ನ ಉಚ್ಚಾಟನೆ ಮಾಡಬೇಕು. ಮಹಾಪ್ರತಿಜ್ಞೆ ಮಾಡಿಕೊಂಡ ಪರೀಕ್ಷಿತ ರಾಜ ತಾನು ಒಂದು ಕುದುರೆಯನ್ನೇರಿ ಎಲ್ಲೆಲ್ಲಿ ಕಲಿಪುರುಷ ಇದ್ದಾನೆ, ಅಧರ್ಮವನ್ನು ಮಾಡುವಂತಹ ಕಲಿಪುರುಷನನ್ನ ಸಂಹಾರವನ್ನೇ ಮಾಡ್ತೇನೆ ಅಂತ
ಆ ಕಲಿಪುರುಷನ ವಿರುದ್ಧ ತಾನು ಸಮರವನ್ನೇ ಸಾರಬೇಕು ಅಂತ ಪ್ರಯಾಣ ಮಾಡಿಕೊಂಡು ಉತ್ತರ ಕುರುಜಾಂಗಲ ಕ್ಷೇತ್ರಕ್ಕೆ ಆಗಮಿಸಬೇಕಾದ್ರೆ ಒಬ್ಬ ಕಪ್ಪಗಿನ ಪುರುಷ ಕಠೋರವಾದ ಖಡ್ಗವನ್ನು ಹಿಡಿದು ಒಂದು ಗೋಹತ್ಯೆಯನ್ನು ಮಾಡಬೇಕು ಅಂತ ತಯಾರಾಗಿ ನಿಂತಿದ್ದಾನೆ. ಪರೀಕ್ಷಿತ ಯೋಚನೆ ಮಾಡಿದ, ಗೋಹತ್ಯೆಯನ್ನು ಮಾಡುವನು ಕಲಿಪುರುಷನೇ ಆಗಿರಬೇಕು ಅಂತ. ಇವತ್ತು ನಮ್ಮ ಭಾರತ ದೇಶ ತುಂಬಾ ಶೋಚನೀಯ. ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಲೇಖನ ಬರೆದಿದ್ದಾರೆ. ಒಂದು ದಿನಕ್ಕೆ ಭಾರತ ದೇಶದಲ್ಲಿ 14 ಲಕ್ಷ ಗೋಹತ್ಯೆ ನಡೀತಾ ಇದೆ. ಈ ಕಲಿಯುಗದಲ್ಲಿ ಒಂದು ಗೋಹತ್ಯೆ ನಡೀತಾ ಇದ್ರೆ ಅಲ್ಲಿ ಕಲಿಬಾಧೆ ಇದೆ ಅಂತ ಯೋಚನೆ ಮಾಡಿದವನು ಪರೀಕ್ಷಿತ. ಅವತ್ತು ಆ ಕಲಿಪುರುಷನ ವಿರುದ್ಧ ಸಮರ ಸಾರಿ ಅವನ ವಿರುದ್ಧ ಹೆಡೆಮರೆ ಕಟ್ಟಿ ಅವನನ್ನ ಕಾರಾಗೃಹ ಬಂಧನದಲ್ಲಿ ಇಡಬೇಕು ಅಂತ ಹೊರಟಾಗ ಕಲಿಪುರುಷ ಕಾಲಿಗೆ ಬಿದ್ದು ಕೇಳಿಕೊಳ್ತಾನೆ, ಇದು ನನ್ನ ಯುಗ, ಕೃಷ್ಣ ಇರುವ ತನಕ ದ್ವಾಪರ ಯುಗ, ಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಕಲಿಯುಗ ಆರಂಭವಾಗಿದೆ. ಆದ್ರಿಂದ ನನಗೆ ಸ್ಥಾನ ಕೊಡಬೇಕು, ನಾನು ಶರಣಾಗತನಾಗಿದ್ದೇನೆ, ಕಲಿಯುಗ ಆರಂಭ ಆಗಬೇಕು ಅಂತ ಕಾಲಿಗೆ ಬಿದ್ದು ಕೇಳುತ್ತಾನೆ. ಪರೀಕ್ಷಿತನಿಗೆ ಸರಿ ಅನಿಸುತ್ತೆ. ಯಾಕೆಂದ್ರೆ ಅವನದ್ದೇ ಯುಗ, ಪೂರ್ಣ ಧರ್ಮವೇ ಇರಲಿ ಅಂತ ಯೋಚನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೂ ನಿನಗೆ ಕೆಲವೊಂದು ನಿಯಮಗಳಿದ್ದಾವೆ, ನಾನು ಹೇಳಿದ ಜಾಗದಲ್ಲಿ ಮಾತ್ರ ಇರಬೇಕು ಅಂತ ನಿಯಮ ಹಾಕಿ ಕಲಿಪುರುಷನಿಗೆ 4 ಜಾಗಗಳನ್ನು ಕೊಡುತ್ತಾನೆ. ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರ ಅಧರ್ಮಶ್ಚತುರ್ವಿಧ ಅಂತ 4 ಜಾಗದಲ್ಲಿ ಕಲಿಸ್ಥಾನ ಅಂತ ಹೇಳಿದ್ದಾರೆ. ಯಾರು ಅದನ್ನು ಸೇವನೆ ಮಾಡಿದ್ರೂ ಅವರ ಹೃದಯದಲ್ಲಿ ಕಲಿಪ್ರವೇಶ ಆಗುತ್ತಂತೆ. ಮೊದಲನೇದ್ದು ದ್ಯೂತ. ದ್ಯೂತ ಅಂದ್ರೆ ಜೂಜಾಟ, ಹಣ ಕಟ್ಟಿ ಜೂಜಾಟ ಆಡೋದು. ಇಸ್ಪೀಟ್ ಆಟ ಇರಬಹುದು, ಅಥವಾ ಒಂದಂಕಿ ಲಾಟ್ರಿ ಇರಬಹುದು, ಈಗೆಲ್ಲ ಬ್ಯಾನ್ ಮಾಡಿದ್ದಾರೆ. ಅಥವಾ ಸಿಕ್ಕಾಪಟ್ಟೆ ಆ ಟಿವಿಲಿ ನೋಡ್ತಾ ಕೂತಿರ್ತಾರೆ ಕೆಲವರು. ಶೇರು ಬೆಳಿಗ್ಗೆ ಇನ್ವೆಸ್ಟ್ ಮಾಡೋದು, ಸಾಯಂಕಾಲ ತಗೊಳ್ಬೇಕು, ಟಕ್ಕ ಫೋನ್ ಮಾಡೋದು, ಅದೆಲ್ಲ ಮಾಡಬಾರದು. ಅಷ್ಟೆಲ್ಲ ವೇಗದಿಂದ ಹಣ ಸಂಪಾದನೆ ಮಾಡುವ ತವಕ ಉಂಟಲ್ಲ, ಅದು ಕಲಿಬಾಧೆ ಅಂತ ಹೇಳಿದ್ದಾರೆ. ಅಷ್ಟು ವೇಗ, ಅದು ಅನ್ಯಾಯ ಮಾಡುವುದು, ಏನೇನೋ ಮಾಡುವುದು, ಆ ಹಣದ ಬಗ್ಗೆ ದಾಹ, ಅದು ಮೊದಲನೆಯ ಕಲಿಸ್ಥಾನ. ದ್ಯೂತಂ. ಪಾನಂ. ಪಾನ ಅಂದ್ರೆ ಏನು? ಪಾನ ಮತ್ತರು ಅಂದ್ರೆ ಏನರ್ಥ? ಅದು ಕಲಿಯ ಸ್ಥಾನ. ಕಳ್ಳು ಯಾರು ಪಾನ ಮಾಡ್ತಾರೋ, ಸುರೆಯನ್ನ ಯಾರು ಪಾನ ಮಾಡ್ತಾರೋ ಕಲಿಯುಗದಲ್ಲಿ, ಅವರಲ್ಲೆಲ್ಲ ಅವರ ಬದುಕೇ ನಾಶವಾಗುವಂತಹ ಕಲಿಯಲ್ಲಿ ಸೇರಿಕೊಂಡಿದ್ದಾನೆ. ಅವರ ಬದುಕೇ ನಾಶವಾಗುತ್ತೆ. ಅದು 2ನೆಯ ಕಲಿಸ್ಥಾನ. 3ನೆಯದ್ದು ದ್ಯೂತಂ ಪಾನಂ ಸ್ತ್ರೀಯ, ಹೆಣ್ಮಕ್ಕಳು ಕಲಿಯ ಸ್ಥಾನ ಅಂತ ಭಾಗವತ ಹೇಳಿದೆ. ಅಲ್ಲ, ನಮ್ಮ ಮನೆಯಲ್ಲಿ ಒಂದು ದೀಪ ಬೆಳಗಬೇಕಾದ್ರೆ ಹೆಣ್ಮಕ್ಕಳು, ಒಳ್ಳೆ ಭಾಗವತ ಕೇಳಬೇಕಾದ್ರೆ ಹೆಣ್ಮಕ್ಕಳು, ಅವರೇ ಕಲಿಯ ಸ್ಥಾನ ಅಂದ್ರೆ ಇದು ಹೆಣ್ಮಕ್ಕಳು ಕಲಿ ಅಂದ್ರೆ ಆ ಅರ್ಥ ಅಲ್ಲ. ಪುರುಷರು ಒಂದು ಹೆಣ್ಣನ್ನ ತಾಯಿಯಂತೆ ನೋಡಬೇಕು, ತಂಗಿಯಂತೆ ನೋಡಬೇಕು. ಅವರು ಕೆಟ್ಟ ಭಾವನೆಗೆ ನೋಡಿದ್ರೆ ಪುರುಷರಿಗೆ ಕಲಿಪ್ರವೇಶ. ಹೆಣ್ಮಕ್ಕಳನ್ನ ಕೆಟ್ಟ ಭಾವನೆಗೆ ನೋಡಿದಾಗ ಹೃದಯದಲ್ಲಿ ಪುರುಷರಿಗೆ ಕಲಿಪ್ರವೇಶ ಆಗುತ್ತೆ. ಆದ್ರಿಂದ ಹೆಣ್ಮಕ್ಕಳನ್ನ ಕೆಟ್ಟ ಭಾವನೆಯಿಂದ ನೋಡಬೇಡಿ ಈ ಕಲಿಯುಗದಲ್ಲಿ ಅಂತ ಅದು 3ನೆಯ ಕಲಿಸ್ಥಾನವನ್ನು ಹೇಳಿದರು. 4ನೆಯದ್ದು ಸೂನ. ಸೂನ ಅಂದ್ರೆ ಹಿಂಸೆ ಅಂತ ಅರ್ಥ. ಇನ್ನೊಬ್ಬರಿಗೆ ಉಪದ್ರವ ಕೊಡೋದು. ಕೆಲವರಿಗೇನು ಅಂದ್ರೆ ಇನ್ನೊಬ್ಬರಿಗೆ ಉಪದ್ರವ ಕೊಡುವುದರಲ್ಲೇ ತುಂಬಾ ಸಂತೋಷ. ತಮಗೆ ಉಪಕಾರ ಮಾಡ್ತಾರೋ ಇಲ್ಲೋ, ಕಲಿಯುಗದಲ್ಲಿ ದಾನ, ತುಂಬಾ ದೊಡ್ಡ ದಾನ ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಉಪದ್ರವ ಕೊಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ದಾನ ಜಗತ್ತಿನಲ್ಲಿಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ತುಂಬಾ ದೊಡ್ಡ ತ್ಯಾಗ ಯಾವುದು ಗೊತ್ತಾ? ಇನ್ನೊಬ್ಬರಿಗೆ ನಾನು ಉಪದ್ರವ ಕೊಡೋದಿಲ್ಲ ಅಂತ. ಉಪದ್ರವ ಕೊಟ್ರೆ ಅದು ಕಲಿಯ ಸ್ಥಾನ ಅಂತ ಹೇಳಿದ್ದಾರೆ. ಕಲಿಪುರುಷ ಹೇಳಿದ, ನನಗೆ 4 ಜಾಗ ಸಾಕಾಗೋದಿಲ್ಲ ಅಂತ ಹೇಳಿದ. ಪುನಸ್ತು ಯಾಚಮಾನಾಯ ಜಾತರೂಪ ಮದಾತ್ ಪ್ರಭು ಅಂತ ಮತ್ತೆ ಅವನು ಬೇಡಿದಾಗ ಅವನಿಗೆ 4ನೇ ಸ್ಥಾನ, 5ನೇ ಸ್ಥಾನವನ್ನು ಕೊಟ್ಟರು. ಬಂಗಾರದಲ್ಲಿ ಕಲಿ ಇರಲಿ. ಆದ್ರಿಂದ ಬಂಗಾರದಲ್ಲಿ ಕಲಿ ಇರುತ್ತಾನೆ. ಈ ಹೆಣ್ಮಕ್ಕಳೆಲ್ಲ ಬಂಗಾರ ತುಂಬಾ ಯೋಚನೆ ಮಾಡಬಾರದು. ಅದಕ್ಕೆ ಪುರುಷರು ಹೇಳ್ತಿರ್ತಾರೆ, ನೀನೇ ನನ್ನ ಬಂಗಾರ, ನಿನಗೆ ಬಂಗಾರ ಬೇಡ ಅಂತ. ಮತ್ತೆ ಬಂಗಾರ ಜಾಸ್ತಿ ಹಾಕೊಂಡ್ರೆ ಅದು ಕಲಿಯ ಸ್ಥಾನ ಅಂತ ಹೇಳಿದ್ದಾರೆ. ಬಂಗಾರ ಹಾಕಿಕೊಳ್ಳುವುದು ದೋಷ ಅಲ್ಲ, ಹಾಕೊಳ್ಳಿಕ್ಕೊಂದು ಕ್ರಮ ಉಂಟು. ಬಂಗಾರದ ಮಾಲೆ ಹಾಕೊಂಡಿರ್ತೀರಿ, ಅದನ್ನ ತೆಗೆದು ಮತ್ತೆ ಹಾಗೆ ಶೋಕೇಸಲ್ಲಿ ತೆಗೆದಿಡ್ತೀರಿ ಅಂತ ಇಟ್ಟುಕೊಳ್ಳಿ, ಒಂದು ಚಂದ ಪ್ಯಾಕ್ ಮಾಡಿ. ಅದು ಮತ್ತೆ ಕುತ್ತಿಗೆಗೆ ಹಾಕಿಕೊಳ್ಳಬೇಕಾದ್ರೆ ಅದನ್ನ ತೊಳೆದು ಹಾಕಿಕೊಳ್ಳಬೇಕಂತೆ. ನಾವು ತೊಳೆಲಿಕ್ಕೆ ನಮ್ಗೆ ಉದಾಸೀನ, ಯಾಕೆಂದ್ರೆ ಅದು ಪಾಲಿಶ್ ಹೋಗುತ್ತೆ ಅಂತ. ನೀವು ಹಾಗೆ ಹಾಕಿಕೊಂಡ್ರೆ ಕುತ್ತಿಗೆಯಲ್ಲಿ ಕಲಿ ಪ್ರವೇಶ ಆಯಿತು ಅಂತ ಅರ್ಥ. ಆದ್ರಿಂದ ಬಂಗಾರವನ್ನ ಒಮ್ಮೆ ಕೈಯಿಂದ ತೆಗೆದ್ರೆ, ಒಂದು ಪವಿತ್ರವೇ ಆಗಲಿ, ಒಂದು ಬಂಗಾರದ ಉಂಗಿಲವೇ ಇರಲಿ, ನಮ್ಮ ದೇಹದಿಂದ ಅದು ಹೊರಗಡೆ ಬಂತು ಅಂದ್ರೆ ಮತ್ತೆ ಅದನ್ನು ಧಾರಣೆ ಮಾಡಬೇಕಾದ್ರೆ ತೊಳೆದು ಅದನ್ನು ಹಾಕಿಕೊಂಡ್ರೆ ಕಲಿ ಪ್ರವೇಶ ಹೋಗುತ್ತೆ. ನೀರಿನಿಂದ ಕಲಿ ಉಚ್ಚಾಟನೆ ಆಗುತ್ತೆ. ಅದು ನೀರನ್ನ ಸ್ಪರ್ಶ ಮಾಡದೆ ಹಾಗೆ ಹಾಕಿಕೊಂಡ್ರೆ ಅದು ಕಲಿ ಪ್ರವೇಶ ಸ್ಥಾನ ಅಂತ. ಹೀಗೆಲ್ಲ ಒಂದಷ್ಟು ಸ್ಥಾನಗಳನ್ನು ಕಲಿಪುರುಷನಿಗೆ ಕೊಟ್ಟು ಜಗತ್ತನ್ನ ಕಲಿಪುರುಷನಿಂದ ನಿಯಂತ್ರಣ ಮಾಡಿದ ಮಹಾನುಭಾವ ಪರೀಕ್ಷಿತ ರಾಜ. ಈ ಪರೀಕ್ಷಿತನ ಪ್ರಾಮಾಣಿಕತನದ ಈ ಆಡಳಿತದಿಂದ ಮುಂದೆ ಆದ ವೈಭವ ಏನು ಅಂತ ಭಾಗವತ ವರ್ಣನೆ ಮಾಡುತ್ತೆ.
ಕೃಷ್ಣನ ಅನುಗ್ರಹದಿಂದ ಪಟ್ಟವನ್ನು ಏರಿದವನು ಪರೀಕ್ಷಿತ ರಾಜ. ಪರೀಕ್ಷಿತನಿಂದ ಕ್ಷೇಮಕ ರಾಜನ ತನಕ 1000 ತಲೆಗೆ ಕಲಿಪ್ರವೇಶ ಆಗಲಿಲ್ಲಂತೆ ಕೃಷ್ಣನ ಅನುಗ್ರಹದಿಂದ. ಅಂದ್ರೆ ಕೃಷ್ಣನ ಅನುಗ್ರಹ ಎಷ್ಟು ದೊಡ್ಡದು ನೋಡಿ. ನಮ್ಮ ಬದುಕಿನಲ್ಲಿ ಇವತ್ತು ನಾವು ಭಾಗವತ ಕೇಳಿದ್ರೆ ಅದರ ಪ್ರಭಾವ 7 ತಲೆಗೆ ತಾಗುತ್ತಂತೆ. ಅದು ಎಷ್ಟು ಸುಲಭ ನೋಡಿ. ನಿಮಗೆ ಖರ್ಚೇ ಇಲ್ಲ, ಬಂದು ಕೂತು ಕೇಳಿದ್ರೆ ಆಯ್ತು. 7 ತಲೆಗೆ ಆ ಪುಣ್ಯ ಉಂಟು ಅಂತ ಹೇಳಿದ್ದಾರೆ. ಅಷ್ಟು ಪ್ರಭಾವ ಈ ಮಂತ್ರಕ್ಕೆ, ಆ ಪ್ರಭಾವ ಇದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಒಂದು ದೊಡ್ಡ ಆಡಳಿತವನ್ನ ಪರೀಕ್ಷಿತ ರಾಜ ಕೊಡ್ಲಿಕ್ಕೆ ಕಾರಣ ಪಾಂಡವರು, ಅವರಲ್ಲಿರುವಂತಹ ಸನ್ನಿಹಿತಿಗಳು. ಈ ಪಾಂಡವರೆಲ್ಲ ಈ ಧರ್ಮರಾಜ, ಪಾಂಡವರಲ್ಲಿ ಮೊದಲನೆಯವನು ಧರ್ಮರಾಜ. ಅವನಿಗೊಂದು ಬಾರಿ ಸಂಶಯ ಬಂತಂತೆ, ನಾನು ಮಹಾಭಾರತ ಯುದ್ಧ ಮಾಡಿದ್ದು ಸರಿಯಾ ತಪ್ಪಾ ಅಂತ. ಯುದ್ಧ ಎಲ್ಲ ಮುಗಿದ ಮೇಲೆ ಸಂಶಯ ಬಂತು, ಪರವಾಗಿಲ್ಲ. ಕೆಲವರಿಗೆ ಮೊದಲೇ ಸಂಶಯ ಬರುತ್ತೆ, ನಾನು ಮಾಡೋದು ಸರಿಯಾ ಅಂತ. ಸಂಶಯ ಅದಕ್ಕೆ ಭೀಷ್ಮಾಚಾರ್ಯರ ಮುಂದೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಬಾ, ಕುರುಕುಲ ಪಿತಾಮಹ ಭೀಷ್ಮಾಚಾರ್ಯರಿದ್ದಾರೆ, ಯುದ್ಧ ಮಾಡಿದ್ದು ಸರಿಯಾ ತಪ್ಪಾ ಅಂತ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಆ ಪ್ರಶ್ನೆ ಯಾವತ್ತೂ ಪ್ರಸ್ತುತ, ಯುದ್ಧ ಬೇಕಾ ಬೇಡವಾ ಅಂತ. ಅಯೋಗ್ಯರ ವಿರುದ್ಧ ಯುದ್ಧ ಮಾಡುವುದು ಧರ್ಮ, ಭಾಗವತ ಹೇಳುತ್ತೆ. ಭೀಷ್ಮಾಚಾರ್ಯರ ಬಾಯಲ್ಲಿ ಕೃಷ್ಣ ಹೇಳಿಸಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ನಾನು ಯುದ್ಧ ಮಾಡಿದ್ದು ಸರಿಯಾ ತಪ್ಪಾ ಅಂತ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಗೊತ್ತು? ಭೀಷ್ಮಾಚಾರ್ಯ ಏನ್ ಹೇಳ್ತಾರೆ ಅಂದ್ರೆ, ಒಂದು ವಾರ ಭಾಗವತ ಸಪ್ತಾಹ ಮಾಡಿಸಿ, 48 ಸತ್ಯನಾರಾಯಣ ಪೂಜೆಯನ್ನೆಲ್ಲ ಮಂಡಲಾಕಾರದಲ್ಲಿ ಮಾಡಿ, ಕೊನೆಗೆ ಸಂಶಯ ಬರಬಾರದು ನಾನು ಮಾಡಿದ್ದು ಸರಿಯಾ ತಪ್ಪ ಅಂತ. ಮೊದಲು ಬಂದ್ರೆ ತೊಂದರೆ ಇಲ್ಲ. ಅಥವಾ ಚಂದ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ನಾನು ಮಾಡಿದ್ದು ಸರಿಯಾ ತಪ್ಪ ಅನ್ನುವ ಸಂಶಯ ಬಂದರೆ ಎಷ್ಟು ಅಪ್ರಾಮಾಣಿಕವೋ, ಯುದ್ಧ ಮಾಡಿ ನಿನಗೆ ಸಂಶಯ ಬಂದದ್ದು ಅಷ್ಟು ಅಪ್ರಾಮಾಣಿಕ. ನೀನು ಯುದ್ಧ ಮಾಡಿದ್ದು ತುಂಬಾ ಪ್ರಾಮಾಣಿಕ, ಭಾಗವತ ಕೇಳಿದ್ದು ತುಂಬಾ ಪ್ರಾಮಾಣಿಕ ಹೇಗೋ, ನೀನು ಯುದ್ಧ ಮಾಡಿದ್ದು ತುಂಬಾ ಪ್ರಾಮಾಣಿಕ. ಯಾಕೆ ಅಂದ್ರೆ ದುರ್ಯೋಧನ ಅವನು ಒಳ್ಳೆಯವನಲ್ಲ, ಅವನಿಗೆ ಎಷ್ಟು ಕೆಟ್ಟವನು ಗೊತ್ತಾ ದುರ್ಯೋಧನ. ಪಾಂಡವರನ್ನ ಗೌಹು ಗೌಹು ಅಂತ ಹೇಳಿದವನು. ಆ ಗೌಹು ಅನ್ನುವುದರ ಅಂತರಂಗ ತುಂಬಾ ಕೆಟ್ಟದ್ದು ಅದು. ನೀವು ಹಸುವಿನ ಜಾತಿಯವರು, ಋಷಭದ ಜಾತಿಯವರು. ಋಷಭ ಏನ್ ಮಾಡುತ್ತೆ? ಋಷಭ ಅದಕ್ಕೆ ತಾಯಿ, ಮಗಳು, ಮಗ ಈ ವ್ಯತ್ಯಾಸ ಇಲ್ಲದೆ ಅದರ ಸಂಘ ಮಾಡುತ್ತೆ. ಆ ಜಾತಿಯವರು ಅಂತ ಪಾಂಡವರನ್ನ ಬೈದವನು. ಸಭೆ ಮಧ್ಯದಲ್ಲಿ ದುರ್ಯೋಧನ ದುಶ್ಯಾಸನ ಮಾಡಿಸ ಅನ್ಯಾಯ ಇವತ್ತು ಕಲಿಯುಗದಲ್ಲೂ ಯಾರೂ ಮಾಡಿಲ್ಲ. ಒಂದು ಹೆಣ್ಣಿನ ಮಾನಾಪಹಾರ ಮಾಡಿದವರು, ತೊಡೆ ತೋರಿಸಿದವನು ಒಂದು ಹೆಣ್ಣಿಗೆ ದುರ್ಯೋಧನ. ಇಂತಹ ಪಾಪಿ, ಅವನನ್ನ ಸಂಹಾರ ಮಾಡಿದ್ರಿಂದ ನಿನಗೆ ಪುಣ್ಯ ಲಾಭ ಆಗಿದೆ ಧರ್ಮರಾಜ, ನಿನಗೆ ಪಾಪ ಬರಲಿಲ್ಲ ಅಂತ ರಾಜಧರ್ಮಗಳ ಮಹಿಮೆ ಏನು ಅನ್ನುವುದನ್ನು ಭೀಷ್ಮಾಚಾರ್ಯರು ವಿಸ್ತಾರವಾಗಿ ಧರ್ಮರಾಜನಿಗೆ ಬೋಧನೆ ಮಾಡ್ತಾರೆ. ಕೊನೆಗೆ ಭೀಷ್ಮಾಚಾರ್ಯ ಏನ್ ಹೇಳ್ತಾರೆ ಗೊತ್ತೋ? ಈ ಭೀಷ್ಮ ಬದುಕಿ 1000 ವರ್ಷಗಳ ಸಂದಿದೆ, ಸಮಾಜಕ್ಕೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿರಲಿಲ್ಲ. ಕೃಷ್ಣ ನಿನ್ನ ತಲೆಯಲ್ಲಿ ಸಂಶಯ ಹಾಕಿ ನನ್ನ ಬಳಿ ಯಾಕೆ ಕರ್ಕೊಂಡು ಬಂದ ಅಂದ್ರೆ, ಸಾಯುವ ಕಾಲದಲ್ಲಾದರೂ ಭೀಷ್ಮಾಚಾರ್ಯ ಒಳ್ಳೆ ಮಾತಾಡಿ ಸಾಯಲಿ ಅಂತ ಕೃಷ್ಣ ಕರ್ಕೊಂಡು ಬಂದಿದ್ದಾನೆ. ನಾನು ಕೊನೆಯ ತನಕ ಆ ದೇವರ ವಿಚಾರವನ್ನೇ ಹೇಳಿ ನನ್ನ ಪ್ರಾಣವನ್ನ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಅಂತ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಇದು ಭೀಷ್ಮಾಚಾರ್ಯರ ನಿರ್ಯಾಣ ಅಂತ ಕರೆದಿದೆ. ಹೀಗೆ ಆ ಧರ್ಮರಾಜನ ತಲೆಯಲ್ಲಿರುವಂತಹ ಸಂಶಯವನ್ನು ಪರಿಹಾರ ಮಾಡಿ, ಅವನನ್ನ ಧರ್ಮಾತ್ಮನನ್ನಾಗಿ ಮಾಡಿ, ಅವನ ಪರಂಪರೆಯಲ್ಲಿ ಬಂದಿರುವಂತಹ ಪರೀಕ್ಷಿತ ರಾಜನನ್ನ ಧರ್ಮರಾಜ ಪಟ್ಟದಲ್ಲಿ ಕೂಡಿಸಿ ಬದರಿ ಕ್ಷೇತ್ರದ ಕಡೆ ಅವನು ಪ್ರಯಾಣ ಮಾಡಿ ಮುಂದೆ ಹೊರಟ ಅಂತ ಭಾಗವತ ಆ ಕಥೆಯನ್ನೆಲ್ಲ ವಿಸ್ತಾರ ಮಾಡಿ ಹೇಳುತ್ತೆ. ಹೀಗೆ ಪರೀಕ್ಷಿತ ರಾಜ ತುಂಬಾ ಪ್ರಾಮಾಣಿಕವಾಗಿ ದೇಶವನ್ನು ರಕ್ಷಣೆ ಮಾಡಿಕೊಂಡು ಕಾಲ ಕಳೀತಾ ಇದ್ದ. ಒಂದು ದಿನ ಅವನಿಗೆ ದೇಶ ರಕ್ಷಣೆ ಮಾಡ್ತಾ ಮಾಡ್ತಾ ಆಯಾಸ ಆಯಿತು. ತುಂಬಾ ಆಯಾಸದಿಂದ ಈ ರಾಜರಿಗೆಲ್ಲ ತುಂಬಾ ಮನಸ್ಸಿಗೆ ಆಯಾಸ ಆದ್ರೆ, ನಮಗೆ ತುಂಬಾ ಆಯಾಸ ಆದ್ರೆ ಏನ್ ಮಾಡ್ತೇವೆ? ಸ್ವಲ್ಪ ಟಿವಿ ನೋಡ್ತೇವೆ, ಮೊಬೈಲ್ ನೋಡ್ತೇವೆ. ರಾಜರಿಗೆ ಆಯಾಸ ಆದ್ರೆ ಅವರೊಂದು ಬೇಟೆಗೆ ಹೋಗಿ ಬರಬಹುದು, ಕಾಡಿಗೆ ಬೇಟೆಗೆ ಹೋಗಿ ಬರಬಹುದು ಅಂತ ಒಂದು ನಿಯಮ. ಆ ಅರಣ್ಯದ ಪರಿಸರ ಅದನ್ನೆಲ್ಲ ನೋಡಿ ಅವರಿಗೆ ಮನಸ್ಸಿನ ಆಯಾಸ ಪರಿಹಾರವಾಗುತ್ತೆ ಅಂತ. ಪರೀಕ್ಷಿತ ರಾಜ ಆಯಾಸ ಪರಿಹಾರಕ್ಕೋಸ್ಕರ ಕಾಡಿನಲ್ಲಿ ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ದ. ಒಂದು ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದ್ದ. ಜಿಂಕೆ ಒಂದು ಆಶ್ರಮದ ಒಳಗಡೆ ಪ್ರವೇಶ ಮಾಡಿತು. ಜಿಂಕೆ ಕಣ್ತಪ್ಪಿ ಹೋಯಿತು. ತುಂಬಾ ಬೆಳಿಗ್ಗೆಯಿಂದ ರಾತ್ರಿ ತನಕ ಆ ಮೃಗಬೇಟೆಗೋಸ್ಕರ ಪ್ರಯತ್ನಶೀಲನಾಗಿರುವಂತಹ ಪರೀಕ್ಷಿತ ರಾಜನಿಗೆ ಬಾಯಾರಿಕೆ ಆಗಿತ್ತು. ಅವನು ನೀರು ಬೇಕು ನೀರು ಬೇಕು ಅನ್ನೋ ತವಕದಲ್ಲಿ, ಇದ್ಯಾವುದೋ ಋಷಿ ಮುನಿಗಳ ಆಶ್ರಮ, ಇಲ್ಲಿ ನನಗೆ ಬೇಕಾದ ನೀರು, ಪಾನೀಯ, ಹಣ್ಣು ಎಲ್ಲ ಸಿಗುತ್ತೆ ಅನ್ಕೊಂಡು ಆಶ್ರಮದ ಒಳಗಡೆ ಬಂದ. ಅದು ಶಮೀಕ ಅನ್ನುವ ಜ್ಞಾನಿಗಳ ಆಶ್ರಮವಾಗಿತ್ತು. ಅವರು ಜಪ ಮಾಡ್ತಾ ಕೂತಿದ್ರು. ಅವರು ಜಪ ಮಾಡ್ತಾ ದೇವರನ್ನ ಧ್ಯಾನ ಮಾಡ್ತಾ ಕೂತ ಶಮೀಕರಿಗೆ ತನ್ನ ಆಶ್ರಮದ ಒಳಗಡೆ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆ ಶಮೀಕರಿಗೆ ಒಬ್ಬ ಮಗ ಇದ್ದ. ಅವನಿಗೆ ಶೃಂಗಿ ಅಂತ ಹೆಸರು. ಅವನು ಪಕ್ಕದ ಗುರುಕುಲದಲ್ಲಿ ವೇದಾಧ್ಯಯನ ಮಾಡ್ತಾ ಕೂತಿದ್ದ. ಇನ್ನೊಂದು ಗುರುಕುಲ ಆಚೆ,
ಅಲ್ಲಿ ತುಂಬಾ ಜನ ಮಕ್ಕಳು, ಅಲ್ಲಿ ವೇದಾಧ್ಯಯನ ಮಾಡ್ತಾ ಇದ್ದ. ಈ ಶಮೀಕರು ತಮ್ಮ ಆಶ್ರಮದಲ್ಲಿ ದೇವರನ್ನ ಧ್ಯಾನ ಮಾಡ್ತಾ ಕೂತಿದ್ರು. ದೇವರನ್ನ ಧ್ಯಾನ ಮಾಡ್ತಾ ಕೂತ್ರೆ ಒಳಗಡೆ ಯಾರು ಬಂದಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ. ಅಂಥ ಧ್ಯಾನದ ಏಕಾಗ್ರತೆಯಲ್ಲಿ ಅವರಿದ್ರು ಶಮೀಕರು. ನಾವು ದೇವರ ಮನೆಯಲ್ಲಿ ಕೂತಿರ್ತೇವೆ, ಅದು ಒಳ್ಳೆ ಸಮಯ ನಮಗೆ ಜಗತ್ತಿನ ಬಗ್ಗೆ ವಿಚಾರ ಮಾಡಲಿಕ್ಕೆ. ಎಲ್ಲ ಗೊತ್ತಾಗುತ್ತೆ, ಆಚೆಯೂ ನೋಡ್ತೇವೆ, ಈಚೆಯೂ ನೋಡ್ತೇವೆ. ಇತ್ತೀಚೆಗಂತೂ ಮೊಬೈಲ್ ಇಟ್ಟುಕೊಂಡೇ ಜಪ ಕೂತ್ಕೊಳ್ತೇವೆ. ಯಾರ್ಯಾರ್ದು ಮೆಸೇಜ್ ಬಂತು, ಯಾರ್ಯಾರ್ದು ಫೋನ್ ಬಂತು. ತುಂಬಾ ಏಕಾಗ್ರತೆಯಿಂದ ಸಂಸಾರ ವಿಚಾರ ಮಾಡುವ ಜಾಗ ಯಾವುದು ಅಂದ್ರೆ ನಮ್ಮ ದೇವ್ರ ಮನೆ ಅಂತ ಆಯ್ತಾ. ಕೆಲವರಿಗಂತೂ ಆ ದೇವರ ಮನೆಯಲ್ಲೂ ಹೆಚ್ಚು ಕೂತ್ಕೊಳ್ಳಿಕ್ಕೆ ಏಕಾಗ್ರತೆ ಇರುವುದಿಲ್ಲ, ಕೂತ್ಕೊಂಡಲ್ಲಿಯೂ ಏಕಾಗ್ರತೆ ಇರುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಏಕಾಗ್ರತೆ ಇರುವುದಿಲ್ಲ. ದೇವರ ಪೂಜೆ ಮಾಡ್ತಾರೆ, ಅರ್ಜೆಂಟ್ ಪೂಜೆ ಮುಗಿದೋಗುತ್ತೆ. ಅರ್ಜೆಂಟ್ ಆವಾಹಯಾಮಿ ಪರ್ಮನೆಂಟ್ ಸ್ಥಾಪಯಾಮಿ ಅಂತ. ಯಾಕೆಂದ್ರೆ ನನಗೆ ಪುರುಸೊತ್ತಿಲ್ಲ ದೇವರ ಪೂಜೆ ಮಾಡಲಿಕ್ಕೆ. ನಮ್ಮ ಮಂತ್ರಗಳೇ ಬೇರೆ. ದೇವರಿಗೆ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ. ಅದು ಬರೀ ಒಂದು ಉದ್ಧರಣೆ ನೀರು ತಗೊಂಡು ಟಕ 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 ನೀರು ಚೆಲ್ಲಿಬಿಟ್ರೆ ಮುಗೀತು. ಅದು ಷೋಡಶೋಪಚಾರ ಪೂಜಾರ್ತೆ ಅಕ್ಷತಾನ್ ಸಮರ್ಪಯಾಮಿ ಅಂತ ಅದನ್ನ ಹೇಳಿದ್ರೆ ಮುಗೀತು. ದೇವರಿಗೆಲ್ಲ ಈ ಅಪಚಾರ. ನಮಗೆ ಹಾಗುಂಟಾ? ಪುನಃ ಪುನಃ ಆಚಮನಂ ಸಮರ್ಪಯಾಮಿ. ಎಷ್ಟು ಬಾರಿ ಮಧುಪರ್ಕ ತಗೊಳ್ತೇವೆ, ಎಷ್ಟು ಬಾರಿ ಆಚಮನ ಮಾಡ್ತೇವೆ, ಎಷ್ಟು ಚಂದ ಡ್ರೆಸ್ ಮಾಡಿಕೊಳ್ತೇವೆ. ದೇವರಿಗೇನೂ ಇಲ್ಲ. ದೇವರು ಒಂದು ತಾಮ್ರದ ಕೋಳಿ ಒಂದು ಡಬ್ಬಿಯಲ್ಲಿ ಕೂತಿರ್ತಾನೆ. ಕೆಲವೊಮ್ಮೆ ವರ್ಷಕ್ಕೊಮ್ಮೆ ತೆಗೆಯುವುದು ಸಂಪ್ರದಾಯವೂ ಉಂಟು. ಅದರಲ್ಲಿ ಎಕ್ಕಳೆ, ಮೊಟ್ಟೆ, ಗಿಟ್ಟೆ ಎಲ್ಲ ಹಾಕಿ ದೊಡ್ಡ ಕೋರ್ಸ್ ಮುಗಿದೋಗಿರುತ್ತೆ. ಅದು ದೇವರಿಗೊಂದು ಕೋಳಿಗೆಯಲ್ಲಿ ನೀರಿಟ್ರೆ ಮುಗಿದೋಯ್ತು. ಅದು ಶಬ್ದ ಮಾತ್ರ ದೊಡ್ಡದು. ಪುರೋಹಿತರು ಹೇಳ್ತಾರೆ, ಅಮೃತೋಪಹಾರ ಮಹಾ ನೈವೇದ್ಯಂ ನಿವೇದಯಾಮಿ. ದೇವರೇನೋ ಆಶ್ಚರ್ಯದಿಂದ ಕಣ್ಣು ತೆಗೆದು ನೋಡ್ಬೇಕು, ಏನೋ ಮಹಾ ಅಂತ ಹೇಳ್ತಾ ಇದ್ದಾನೆ, ಅಮೃತ ಅಂತ ಹೇಳ್ತಾ ಇದ್ದಾನೆ, ಎಂತ ಇಟ್ಟಿದ್ದಾನೆ ಕುಂಬುಡ ಅಂತ ಕಣ್ಣು ತೆಗೆದು ನೋಡಿದ್ರೆ ಆ ತಾಮ್ರದ ಕೋಳಿಗೆಯಲ್ಲಿ ನೀರು, ನೆಲ್ಲಿಯ ನೀರು ಕುಡಿ ಅಂತ ಅಷ್ಟೇ, ಮತ್ತೇನಿಲ್ಲ. ನಮಗೆಲ್ಲ ಉಪಚಾರಗಳು ಅವಾಗವಾಗ ಅರ್ಘ್ಯ, ಪಾದ್ಯ, ಆಚಮನ. ದೇವರಿಗೆ ಅಮೃತೋಪಹಾರ ಮಹಾ ನೈವೇದ್ಯ. ಶಬ್ದ ಮಾತ್ರ ದೊಡ್ಡದು, ಪದಾರ್ಥ ತುಂಬಾ ಚಿಕ್ಕದು. ಆದ್ರೂ ದೇವರು ಹೇಳ್ತಾನೆ ಪರವಾಗಿಲ್ಲ, ಭಕ್ತಿಯಿಂದ ಅದನ್ನಾದ್ರೂ ಕೊಡು. ಅದನ್ನೂ ಕೊಡದೇ ಇದ್ದವರಿದ್ದಾರಲ್ಲ, ಅದಕ್ಕಿಂತ ವಾಸಿ. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಾಣಿ ಎನ್ಲಿಲ್ಲ, ಪುಷ್ಪಾಣಿ ಎನ್ಲಿಲ್ಲ, ಫಲಾನಿ ಎನ್ಲಿಲ್ಲ. ಸಿಕ್ಕಾಪಟ್ಟೆ ಹಣ್ಣು ಕೊಡು, ಸಿಕ್ಕಾಪಟ್ಟೆ ಎಲೆ ಕೊಡು, ಸಿಕ್ಕಾಪಟ್ಟೆ ಹೂ ಕೊಡು ಅಂತ ಹೇಳಿಲ್ಲ. ಯಾಕೆಂದ್ರೆ ಕೊಡಲ್ಲ ಅಂತಾರೆ. ಒಂದು ಎಲೆ ಕೊಡು, ಒಂದು ಹಣ್ಣು ಕೊಡು, ಒಂದು ಬಾಳೆಹಣ್ಣು, ಎಷ್ಟು ಸುಲಭ ನೋಡಿ. ಒಂದು ತುಳಸಿ ಪತ್ರ. ತೋಯಂ, ತೋಯಾನಿ ಇಲ್ಲ. ತೋಯಂ ಅಂದ್ರೇನು? ಒಂದು ಬಿಂದು ಉದಕ ಸಾಕು, ಅಷ್ಟಾದ್ರೂ ಇಟ್ಟು ದೇವರೇ ನಿನಗರ್ಪಿತ ಅನ್ನೋ ಕಲಿಯುಗದಲ್ಲಿ ಸಾಕು ಅಂತಾನೆ ಭಗವಂತ. ಆದ್ರೂ ನಮ್ಮ ಮನಸ್ಸು ಅದಕ್ಕೂ ಹೋಗುವುದಿಲ್ಲ. ಅಂದ್ರೆ ಉದ್ಧಾರದ ಮಾರ್ಗ ಯಾವುದು? ಈ ಸಮರ್ಪಣಾ ಭಾವ ತುಂಬಾ ಮುಖ್ಯವಾದದ್ದು. ಅವತ್ತಿನ ಶಮೀಕರ ಧ್ಯಾನ ಏನು, ಇವತ್ತು ನಮ್ಮ ಸ್ಥಿತಿ ಏನು? ಧ್ಯಾನ ಮಾಡ್ತಾ ಕೂತಿದ್ರೆ 1000 ನಗಾರಿ ಬಾರಿಸಿದ್ರೆ ಅವರಿಗೆ ಎಚ್ಚರ ಆಗೋದಿಲ್ಲಂತೆ, ಅಂಥ ಏಕಾಗ್ರತೆ. ಇವತ್ತು ಕೆಲವರು ಟಿವಿ ಮನೆ ಒಂದು 3 ಬಾಗಿಲು ಅಂತ ಧಾರಾವಾಹಿ ನೋಡ್ತಾ ಕೂತಿರ್ತಾರೆ. ಯಾರು ಬಂದು ಒಳಗಡೆ ಹೋದ್ರೂ ಗೊತ್ತಾಗೋದಿಲ್ಲ ಅವರಿಗೆ. ಯಾಕೆ? ಟಿವಿ ನೋಡಬೇಕಾದ್ರೆ ಅಷ್ಟು ಏಕಾಗ್ರತೆ. ದೇವರ ಮನೆಯಲ್ಲಿ ಕೂತಾಗ ಯಾವಾಗ ಹೊರಗೆ ಬಂದು ಕಾಫಿ ಕುಡಿತೇನೋ ಅನ್ನೋ ಏಕಾಗ್ರತೆ ಅಷ್ಟೇ. ಆ ರೀತಿಯಾದ ಏಕಾಗ್ರತೆ ಅಲ್ಲ. ಶಮೀಕರಿಗೆ ಜಗತ್ತನ್ನೇ ಮರೆತಿದ್ರು, ದೇವರನ್ನ ಏಕಾಗ್ರ ಭಾವದಿಂದ ಧ್ಯಾನ ಮಾಡ್ತಾ ಕೂತಿದ್ರು. ಪರೀಕ್ಷಿತ ಬಂದ, ಋಷಿಗಳೇ ನನಗೆ ನೀರಡಿಕೆ ಆಗಿದೆ, ನೀರು ಕೊಡಿ ಅಂತ ಕೇಳಿದ. 1 ಬಾರಿ ಕೇಳಿದ, 2 ಬಾರಿ ಕೇಳಿದ, 3 ಬಾರಿ ಕೇಳಿದ, ಕೊಡ್ಲಿಲ್ಲ ಅವರು. ಯಾಕೆಂದ್ರೆ ಅವರಿಗೆ ಅವನಿಗೆ ಕೇಳಿದ್ದು ಕೇಳಿಸಲೇ ಇಲ್ಲ. ಅವರಿಗೆ ಧ್ಯಾನ ಅಸಂಪ್ರಜ್ಞಾತ ಸಮಾಧಿ ಅಂತ ಕರೀತಾರೆ. ಜಗತ್ತನ್ನೇ ಮರೆತು ದೇವರನ್ನ ಧ್ಯಾನ ಮಾಡುವಂತಹ ಒಂದು ಯೋಗ ಅವರ ಪಾಲಿಗೆ ಒದಗಿತ್ತು. ಕೊನೆಗೆ ಅವನಿಗೆ ಸಿಟ್ಟು ಬಂತಂತೆ, ನಾನೊಬ್ಬ ರಾಜ, ಇಡೀ ಜಗತ್ತು ನಾನು ಬಂದ್ರೆ ಬಹುಪರಾಕಂತ ಎದ್ದು ನಿಂತು ಸ್ವಾಗತ ಮಾಡುವಂತಹ ಒಬ್ಬ ರಾಜ ನಿಮ್ಮ ಆಶ್ರಮಕ್ಕೆ ಬಂದ್ರೆ ಒಂದು ತೃಷೆ ಕೊಡ್ಲಿಲ್ಲ ಅಂದ್ರೆ ನೀವೆಂತ ಭಟ್ರು, ನಿಮಗೊಂದು ಪಾಠ ಕಲಿಸ್ತೇನೆ ತಡೀರಿ ಅಂತ ಅಲ್ಲೊಂದು ಸತ್ತೋಗಿರುವಂತಹ ಒಂದು ಹಾವಿತ್ತಂತೆ, ಒಂದು ಹುಚ್ಚು. ಆ ಹಾವನ ತೆಗೆದು ಶಮೀಕರ ಕೆಕ್ಕಿಲಿಗೆ ಹಾಕಿದ. ಹಾಕಬೇಕಾದ್ರೂ ಒಂದು ನಿಯಮ ಅಂತೆ. ಕ್ಷತ್ರಿಯರು ಏನು ಕೆಲಸ ಮಾಡಬೇಕಾದ್ರು, ಬ್ರಾಹ್ಮಣರು ಏನು ಕೆಲಸ ಮಾಡಬೇಕಾದ್ರೂ ದರ್ಭಪಾಣಿಗಳಾಗಿ ಮಾಡಬೇಕು ಅಂತ. ಇವತ್ತೆಲ್ಲ ಮೊಬೈಲ್ ಪಾಣಿಗಳೇ ಆಗಿದ್ದಾರೆ. ದರ್ಭೆಯನ್ನು ಕೈ ಹಿಡ್ಕೊಂಡೇ ಸತ್ಕರ್ಮ ಮಾಡಬೇಕು. ಹಾಗೆ ಕ್ಷತ್ರಿಯರು ಏನು ಕೆಲಸ ಮಾಡಬೇಕಾದ್ರೂ ಧನುಸ್ಸನ್ನು ಹಿಡಿದು ಕೆಲಸ ಮಾಡಬೇಕಂತೆ. ಮಾಡುವುದು ಅನ್ಯಾಯ. ಕೆಲವರು ಕೇಳ್ತಾರೆ, ಆಚಾರ್ಯ ಏಕಾದಶಿ ದಿವಸ ಫಲಾರ ಮಾಡಬೇಕಾದ್ರೆ ಪರಿಷೇಕ ಮಾಡಬೇಕಾ ಬೇಡವಾ ಅಂತ. ಅಲ್ಲ, ಏಕಾದಶಿ ಫಲಾರ ಮಾಡುವುದೇ ತಪ್ಪು ಅಂದ ಮೇಲೆ ಅದಕ್ಕೆ ಪರಿಷೇಕ ಮಾಡಬೇಕಾ ಬೇಡವಾ? ಅದು ಬೀದಿಯಲ್ಲಿ ಸಿಗುವ ಈರುಳ್ಳಿ ಬೋಂಡವನ್ನ ನೈವೇದ್ಯ ಮಾಡಿ ತಿನ್ನಬೇಕಾ, ಹಾಗೆ ತಿನ್ನಬೇಕಾ ಅಂತ. ಅಲ್ಲ, ಈರುಳ್ಳಿ ಬೋಂಡ ತಿನ್ನುವುದೇ ತಪ್ಪು ಅಂದಾಗ ಅದನ್ನ ನೈವೇದ್ಯ ಮಾಡಬೇಕಾ ಬೇಡವಾ? ಈ ಪ್ರಶ್ನೆ ತಪ್ಪು. ಅವನು ಮಾಡುವುದೇ ಅವಮಾನ ಅಂದಾಗ ಅದನ್ನ ಬಿಲಿನಿಂದ ಎತ್ತಿದ್ರೇನು, ಕೈಯಿಂದ ಎತ್ತಿದ್ರೇನು? ತುಂಬಾ ತಪ್ಪು ಮಾಡಿದ. ಸತ್ತೋಗಿರುವ ಹಾವನ್ನ ತೆಗೆದು ಅವನ ಕುತ್ತಿಗೆಗೆ ಹಾಕಿ ಅವಮಾನ ಮಾಡಿ ಹೋದ. ಯಾಕೆಂದ್ರೆ ನಾನೊಬ್ಬ ರಾಜ ಬಂದು ನೀರು ಕೇಳಿದ್ರೆ ಕೊಡ್ಲಿಲ್ಲಲ್ಲ, ಅವನಿಗೆ ಅವಮಾನ ಮಾಡ್ತೇನೆ ಅಂತ ಸತ್ತ ಹಾವನ್ನ ಅವನ ಕೆಕ್ಕಿಲಿಗೆ ಹಾಕಿ ಹೋದ.
ಆಚೆ ಆಶ್ರಮದಲ್ಲಿರುವ ಒಂದು ಮಗು ಬಂದು ನೋಡಿತು, ಈ ಶಮೀಕರ ಕೆಕ್ಕಿಳಿನಲ್ಲಿ ಸತ್ತೋದ ಹಾವು ಬಿದ್ದಿದೆ. ಓಡ್ಕೊಂಡು ಹೋಗಿ ಆ ಮಗು ಶೃಂಗಿಗೆ ಹೇಳಿತು, ನೋಡಿ ನಿನ್ನ ಅಪ್ಪಯ್ಯ ಒಬ್ಬ ರಾಜ ಅವಮಾನ ಮಾಡಿ ಹೋಗಿದ್ದಾನೆ, ನೀನಿಲ್ಲಿ ಆಟ ಆಡ್ತಾ ಕೂತಿದ್ದಿ, ಇಲ್ಲಿ ನಿನ್ನಿಲ್ಲಿ ವೇದಾಧ್ಯಯನ ಅಂತ ಕೂತಿದ್ದಿ, ನಿನ್ನ ಆಶ್ರಮದಲ್ಲಿ ಅನ್ಯಾಯ ಆಗಿ ಹೋಗಿದೆ. ಅಲ್ಲೇ ಕೂತ್ಕೊಂಡ ಶೃಂಗಿ ಸಿಟ್ಟು ಬಂತವನಿಗೆ, ಏನಾಯ್ತು ನನ್ನ ಅಪ್ಪನಿಗೆ ಅಂತ ಕೇಳಿದ. ನಿನ್ನ ಅಪ್ಪನಿಗೆ ಏನಾಗಿದೆ ಹೋಗು ನೋಡು ಅಂತ ತೋರಿಸಿದ್ರು. ಮೃತ ಸರ್ಪವನ್ನು ಕೆಕ್ಕಿಳಿನಲ್ಲಿ ಹಾಕಿದ್ದಾರೆ. ಅಲ್ಲೇ ಕೂತಾವ 5 ಪಂಚಹಾಯನಃ 5 ವರ್ಷದ ಬಾಲಕ ಶೃಂಗಿ ಅಲ್ಲೇ ನೀರಿನಲ್ಲಿ ಕೈಯಲ್ಲಿ ನೀರು ಹಾಕೊಂಡು ಜಪ ಮಾಡಿದ. ಅವನಿಗೆ ಎಂಥ ರಾಜನೇ ಆಗಿರಲಿ, ಬ್ರಾಹ್ಮಣರಿಗೆ ಅವಮಾನ ಮಾಡಬಾರದು, ತುಂಬಾ ದೊಡ್ಡ ಅನ್ಯಾಯ ಅದು. ಅದರಲ್ಲಿಯೂ ವೇದಾಧ್ಯಯನಶೀಲರಿಗೆ. ಬ್ರಾಹ್ಮಣ ಅಂದ್ರೆ ಏನೋ ಅನ್ಯಾಯ ಮಾಡಿದ ಬ್ರಾಹ್ಮಣ ಅಲ್ಲ, ದೇವರನ ಹೃದಯದಲ್ಲಿ ಧ್ಯಾನ ಮಾಡುವ ಮಂತ್ರಜ್ಞನಾದ ಬ್ರಾಹ್ಮಣ. ಇಂಥ ಬ್ರಾಹ್ಮಣನಿಗೆ ಅವಮಾನ ಮಾಡುವ ರಾಜರಿರುವುದೇ ಬ್ರಹ್ಮಣ್ಯ ದೇವರವರು. ಬ್ರಾಹ್ಮಣರಿಗೆ ಆರಾಧನೆ ಮಾಡಬೇಕು, ಅದು ತುಂಬಾ ದೊಡ್ಡ ಎತ್ತರದ ಮಂತ್ರದಿಂದ ಜಗತ್ತನ್ನ ರಕ್ಷಣೆ ಮಾಡುವ ಬ್ರಾಹ್ಮಣರಿಗೆ ಅವಮಾನ ಮಾಡಿದ್ರೆ ಈ ರಾಜ ಬದುಕಬಾರದು ಅಂತ ಅಲ್ಲೇ ಕೈಯಲ್ಲಿ ನೀರು ಹಾಕೊಂಡು ಜಪ ಮಾಡಿ ಅವನು ಎಂಥ ರಾಜನೇ ಆಗಿರಲಿ 7ನೇ ದಿನಕ್ಕೆ ತಕ್ಷಕ ಕಡಿದು ಸತ್ತೋಗಲಿ ಅಂತ ಶಾಪ ಕೊಟ್ಟ. ಇವತ್ತು 1000 ಶಾಪ ಕೊಟ್ಟರು ತಾಗುವುದಿಲ್ಲ, ಯಾಕೆಂದ್ರೆ ಮಂತ್ರದ ಬಲವೇ ಇಲ್ಲ. ಶೃಂಗಿ ಹಾಗಲ್ಲ, ಅವನ ಬಾಯಿಲಿ ಮಂತ್ರದ ಬಲ ಇತ್ತು. 7ನೇ ಅವ ಸಾಯ್ಲಿ ಅಂತ ಅವನೊಂದು ಶಾಪ ಕೊಟ್ಟ. ಈಚೆ ಪರೀಕ್ಷಿತ ಮನೆಗೆ ಹೋದ, ನೀರು ಕುಡಿದ, ತಿಂಡಿ ತಿಂದ, ಆಮೇಲೆ ಎಚ್ಚರ ಬಂತು, ನಾನು ಏನ್ ಮಾಡಿದೆ ಅಂತ. ಅಯ್ಯೋ, ಅವನು ಯಾಕೆ ಹಾಗೆ ಕೂತಿದ್ದ, 1000 ಬಾರಿ ಬೊಬ್ಬೆ ಹೊಡೆದ್ರು ಅವನಿಗೆ ಯಾಕೆ ಎಚ್ಚರ ಆಗಲಿಲ್ಲ ಅಂತ ಮಂತ್ರಿಗಳಲ್ಲಿ ಕೇಳಿದ. ಮಂತ್ರಿಗಳು ಹೇಳಿದ್ರು, ಏನ್ ಮಾಡಿದೆ ನೀನು ಮೊದಲು ಹೇಳು. ನಾನೊಂದು ನೀರಡಿಕೆಯಿಂದ ಒಂದು ಆಶ್ರಮಕ್ಕೆ ಹೋದೆ, ಅಲ್ಲಿ ಒಬ್ಬ ಭಟ್ರು ಕೂತಿದ್ರು, ಅವ್ರಿಗೆ ಕಿರಿಚಿ ಕೇಳಿದೆ, ಅವ್ರಿಗೆ ಎಚ್ಚರವೇ ಆಗಲಿಲ್ಲ, ಸಿಟ್ಟು ಬಂದು ಹಾವು ಹಾಕಿ ಬಂದೆ. ಮಂತ್ರಿ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ, ಅರಣ್ಯದಲ್ಲಿ ಎಷ್ಟೋ ಜನ ಋಷಿಮುನಿಗಳು 100 ದಿನಗಳ ಕಾಲ, ಸಂವತ್ಸರಗಳ ಕಾಲ ಆಹಾರವನ್ನೇ ಮರೆತು ದೇವರನ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಅಂತ ಒಬ್ಬ ಬ್ರಹ್ಮಜ್ಞಾನಿಗೆ ಅವಮಾನ ಮಾಡಿ ಬಂದಿದೆ. ಬ್ರಾಹ್ಮಣ ಅವಮಾನ ಕುಲನಾಶಕ್ಕೆ ಕಾರಣ. ಇಂಥ ಅನ್ಯಾಯ ಮಾಡಿದೆ ನೀನು. ಇಂಥ ಅನ್ಯಾಯ ನಿನ್ನ ಪರಂಪರೆಯಲ್ಲಿ ಯಾರೂ ಮಾಡಿರಲಿಲ್ಲ, ಹೊಸದಾಗಿ ಮಾಡಿದವನು ನೀನು. ಇದರ ಅರ್ಥ ಏನು? ನಿನ್ನ ಮಂಡೆಗೆ ಕಲಿಪ್ರವೇಶ ಆಗಿದೆ. ಪಿಶಾಚಿಯನ್ನ ಕಿಟಿಕಿಯಿಂದ ಓಡಿಸಿದ್ರೆ ಹೆಬ್ಬಾಗಿಲಿನಿಂದ ಬಂತು ಅಂತ. ನಮ್ಮ ದೇಶದಿಂದ ಕಲಿಬಾಧೆ ಆಗಬಾರದು ಅಂತ ಓಡಿಸಿದಿ, ಆದ್ರೆ ನಿನ್ನ ತಲೆಯ ಒಳಗಡೆಯೇ ಕಲಿಪ್ರವೇಶ ಆಯ್ತಲ್ಲ, ಎಂಥ ಅನ್ಯಾಯಕ್ಕೆ ತುತ್ತಾದಿ. ನಿನ್ನ ಬದುಕು ಸಾರ್ಥಕ ಆಗಬೇಕು ಅಂದ್ರೆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಪರೀಕ್ಷಿತ ರಾಜ, ಅವನಿಗೆ 8 ವರ್ಷದ ಮಗು ಅಂತೆ, ಅವನಿಗಿನ್ನೂ 36 ವರ್ಷದ ಪ್ರಾಯ. 8 ವರ್ಷದ ಮಗು, ಜನಮೇಜಯ ಅಂತ ಸಣ್ಣ ಮಗು. ಅದಕ್ಕಿನ್ನೂ ನನ್ನ ಅಪ್ಪ ಯಾರೋ ಅಮ್ಮ ಯಾರೋ ಅನ್ನೋದರ ಪರಿಚಯ ಆಗ್ತಾ ಇಲ್ಲ. ಅಂಥ ಮಗುವಿಗೆ ರಾಜ್ಯವನ್ನೆಲ್ಲ ಕೊಟ್ಟು ನಾನೊಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡಿದೆ ಈ ಪಾಂಡವರ ಪರಂಪರೆಯಲ್ಲಿ ಬಂದು ಅಂತ ಸರ್ವಸ್ವವನ್ನು ತ್ಯಾಗ ಮಾಡಿ ಸಾಯುವ ತನಕ, ಇನ್ನು 7ನೇ ದಿನಕ್ಕೆ ಅವನು ಸಾಯುವ ತನಕ ಗಂಗಾ ತೀರದಲ್ಲಿ ಹೋಗಿ ನಾನು ಪ್ರಾಣವನ್ನು ಬಿಡ್ತೇನೆ ಅಂತ ಸಂಕಲ್ಪ ಮಾಡಿದ. ಉಪವಾಸ ಇದ್ದು ಪ್ರಾಣ ತ್ಯಾಗ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಅಷ್ಟರಲ್ಲಿ ಶಮೀಕರು ಶೃಂಗಿ ಶಾಪ ಕೊಟ್ಟಿದ್ದಾನೆ ರಾಜನಿಗೆ ಅಂತ ಗೊತ್ತಾಗಿ ಮಗನನ್ನ ಬೈತಾರೆ. ತುಂಬಾ ಅನ್ಯಾಯ ಮಾಡಿದೆ ಆ ರಾಜನಿಗೆ, ತುಂಬಾ ಪ್ರಾಮಾಣಿಕ ರಾಜ, ನೀನಿಂತ ಶಾಪ ಕೊಟ್ಟಿದ್ದು ಅನ್ಯಾಯ ಆಗಿದೆ ಅಂತ ಹೇಳಿ, ಅಂತೂ ಶಾಪ ಕೊಟ್ಟಾಗಿದೆ ಅಂತ ಒಬ್ಬ ಗೌರಮುಖ ಅಂತ ಇನ್ನೊಬ್ಬ ಶಿಷ್ಯ ಅವನ ಕೈಲಿ ಹೇಳಿ ಕಳಿಸ್ತಾರೆ. ನೋಡಿ, ಹೀಗೊಂದು ಶಾಪ ಬಂದಿದೆ ಅಂತ ತಿಳಿಸಿಬಿಡು ಪರೀಕ್ಷಿತ ರಾಜನಿಗೆ ಅಂತ. ತಾನು ಗಂಗೆಯ ಕಡೆ ಹೋಗಬೇಕು, ತಾನು ತುಂಬಾ ದೊಡ್ಡ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಹೊರಟ ಸಮಯದಲ್ಲಿಯೇ ಗೌರಮುಖ ಬಂದು ಹೇಳ್ತಾನೆ, ನಿನಗೆ 7ನೇ ದಿನ ತಕ್ಷಕ ಕಡಿದು ನೀನು ಸಾಯ್ತಿ, ಅಷ್ಟರ ಒಳಗಡೆ ನಿನ್ನ ಸಾಧನೆ ಮಾಡಿಕೋ ಅಂತ. ಪರೀಕ್ಷಿತ ರಾಜ ಸಾಯುವ ತನಕ ದೇವರ ಕಥೆಯನ್ನ ಕೇಳಿ ಗಂಗಾ ತೀರದಲ್ಲಿ ಪ್ರಾಣತ್ಯಾಗ ಮಾಡಬೇಕು ಅಂತ ಇಷ್ಟು ದೊಡ್ಡ ಭಾರತ ದೇಶದ ರಾಜ ಎಂತ ಇತಿಹಾಸ ಇದೆ ನೋಡಿ. ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡಿದೆ ಎನ್ನುವ ಭಾವನೆಯಿಂದ ಗಂಗಾ ತೀರಕ್ಕೆ ಅವನು ತಪಸ್ವಿಯಾಗಿ ಹೊರಟ. ಇವತ್ತೇನಾದ್ರೂ ನಾವು ಇದನ್ನು ತುಂಬಾ ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಈ ಪುರೋಹಿತ ಶಾಹಿಗಳು ಅಂತ ಮೊದಲು ನಿಂದನೆ ಅದು ಬ್ರಾಹ್ಮಣರಿಗೆ. ಅವರನ್ನ ಮೇಲ್ಪಂಕ್ತಿಯವರನ್ನ ಶೋಷಣೆ ಮಾಡಬೇಕು ಅನ್ನೋದೇ ತುಂಬಾ ದೊಡ್ಡ ಪ್ರತಿಜ್ಞೆ ಇವತ್ತಿನ ಸರ್ಕಾರಗಳಿಗೆ ಬಂದಿದೆ. ಅಂದ್ರೆ ಇದನ್ನ ಮಾತನಾಡುವ ಅರ್ಹತೆಗಳನ್ನೇ ನಾವು ಕಳ್ಕೊಳ್ತಾ ಇದ್ದೇವೆ. ಬ್ರಾಹ್ಮಣರು ಅಂದ್ರೆ ಸುಮ್ಮನೆ ಜಾತಿಯಿಂದ ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇಲ್ಲ ಭಾಗವತ, ಅವರ ಗುಣದಿಂದ ಬ್ರಾಹ್ಮಣರು. ಮಂತ್ರಗಳನ್ನು ತಿಳಿದು ಅದನ್ನ ಮಹತ್ವವನ್ನು ಜಗತ್ತಿಗೆ ಸಾರುವವರು. ತನ್ಮಂತ್ರಂ, ಜಗತ್ತಿಗೆಲ್ಲ ಮಂಗಳವಾಗುವುದು ಮಂತ್ರದ ಬಲದಿಂದ. ಅಂಥ ಶಕ್ತಿ ಬ್ರಾಹ್ಮಣರಲ್ಲಿದೆ. ಅದನ್ನು ಅವಮಾನ ಮಾಡಿದ್ದೇನೆನ್ನುವ ಪಶ್ಚಾತ್ತಾಪದಿಂದ ಪರೀಕ್ಷಿತ ಗಂಗಾ ತೀರಕ್ಕೆ ಹೊರಟ. ಅವನು ಗಂಗಾ ತೀರಕ್ಕೆ ಹೋಗಬೇಕಾದ್ರೆ ಶುಕಾಚಾರ್ಯರು ಎದುರುಗಡೆ ಬಂದ್ರಂತೆ. ಯಾರು ಕರೆದ್ರು ಬರೋರಲ್ಲ ಅವರು. ಎಷ್ಟು ದಕ್ಷಿಣೆ ಕೊಡ್ತೇನೆ, ಸಂಭಾವನೆ ಕೊಡ್ತೇನೆ ಅಂತಂದ್ರು ಬರೋರಲ್ಲ ಅವರು. ಅಂಥ ಶುಕಾಚಾರ್ಯರು ಬಂದ್ರು.
ಪರೀಕ್ಷಿತ ಎಲ್ಲಿಗೆ ಹೋಗ್ತಾ ಇದೆ? ಗಂಗಾ ತೀರಕ್ಕೆ ಹೋಗ್ತಾ ಇದ್ದೇನೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಯಾಕೆ ಹೋಗ್ತಾ ಇದೆ? ಇಲ್ಲ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ ಗುರುಗಳೇ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಹೋಗ್ತಾ ಇದ್ದೇನೆ. ಏನು ಪ್ರಾಯಶ್ಚಿತ್ತ? ಪ್ರಾಯೋಪವೇಶವೇ ಪ್ರಾಯಶ್ಚಿತ್ತ. ಏನು ಪ್ರಾಯೋಪವೇಶ? 7 ದಿನಗಳ ಕಾಲ ಗಂಗೆಯನ್ನು ನೋಡ್ತಾ ಕೂತ್ಕೊಳ್ಳೋದು, ದೇವರನ್ನ ಸ್ಮರಣೆ ಮಾಡ್ತಾ ಕೂತ್ಕೊಳ್ಳೋದು. ನೀರು ಕುಡಿಯೋ ಹಾಗಿಲ್ಲ, ದೇಹ ನೀರು ಕುಡಿಯದೆ ಒಣಗಿ ಹೋಗಿ ಸತ್ತು ಹೋಗಬೇಕು. ಆ ತರ ಪ್ರತಿಜ್ಞೆ ಮಾಡಿದ್ದೇನೆ. ಯಾಕೆಂದ್ರೆ ನಾನು ಮಾಡಿದ ಪಾಪ ಅಷ್ಟು ದೊಡ್ಡ ಪಾಪ ಆಗಿದೆ. ಆ ಸಮಯದಲ್ಲಿ ನೋಡಿ, ಜಾಗತಿಕ ಅಪರಾಧವನ್ನು ಮಾಡಿದ ಪರೀಕ್ಷಿತನ ಪಾಪವನ್ನ ಪರಿಹಾರ ಮಾಡಿದ ಶ್ರೇಷ್ಠವಾದ ಕಥೆ ಯಾವುದು ಅಂದ್ರೆ ಭಾಗವತದ ಕಥೆ. ಶುಕಾಚಾರ್ಯ ಹೇಳ್ತಾರೆ, ಬಾ ಕೂತ್ಕೋ. 7 ದಿನ ಹಗಲು ರಾತ್ರಿ ಯಾವುದೇ ಗಲಾಟೆ ಇಲ್ಲ, ರಾಜ್ಯದ ರಕ್ಷಣೆ ಹೊಣೆಗಾರಿಕೆ ಇಲ್ಲ, ತಿಂಡಿ ತೀರ್ಥಗಳ ಬಗ್ಗೆ ಯೋಚನೆ ಇಲ್ಲ. ನಿನ್ನ ಕಿವಿಯನ್ನ ಖಾಲಿ ಬಿಟ್ಟುಕೋ, ಹೃದಯವನ್ನು ಶುದ್ಧಿ ಮಾಡಿಕೋ, ದೇವರ ಕಥೆ ಕೇಳ್ತೀನಿ, ನೀನು ಮೋಕ್ಷಕ್ಕೆ ಕಳಿಸ್ತೀನಿ ಅಂತಾರೆ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಚಾಲೆಂಜ್ ಮಾಡಿ. ಆವಾಗ ಪರೀಕ್ಷಿತ ರಾಜ ಕೇಳ್ತಾನೆ, ನಮ್ಮ ಕಿವಿಯಿಂದ ಏನು ಕೇಳಿಸಿಕೊಳ್ಬೇಕು? ದೇವರ ಕಣ್ಣನ್ನು ಯಾಕೆ ಕೊಟ್ಟಿದ್ದಾನೆ? ಬಾಯನ್ನು ಯಾಕೆ ಕೊಟ್ಟಿದ್ದಾನೆ? ನಮ್ಮ ಕೈಯನ್ನು ಯಾಕೆ ಕೊಟ್ಟಿದ್ದಾನೆ? ಇದರ ಸಾರ್ಥಕತೆ ಹೇಗೆ? ಅದಕ್ಕೆ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶ ಗೃಹಮೇದಿನಾಂ ನಿದ್ರಯಾ ಕ್ರಿಯತೆ ನಕ್ತಂ ವ್ಯವಾಯೇನ ನವಂವಯ ದಿವಾಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇನವ. ಜೀವನದಲ್ಲಿ ಶ್ರೋತವ್ಯಾದಿಷು ಯಪ್ಪರಹ, ಕೇಳಬೇಕಾದ ಸಂಗತಿಗಳು ಸಾವಿರಾರು ಇದೆ. ಇವತ್ತು ಕೈಯಲ್ಲೇ ಮೊಬೈಲಲ್ಲಿ ಒಂದೊಂದೇ ಚಾನಲ್ ಓಪನ್ ಮಾಡಿದ್ರೆ ಎಷ್ಟು ವಾಹಿನಿಗಳಿದ್ದಾವೆ, ಎಷ್ಟು ಸುದ್ದಿಗಳಿದ್ದಾವೆ ಕಿವಿಗೆ. ಆದರೆ ಯಾವುದನ್ನ ಕೇಳಿಸಿಕೊಂಡಾಗ ನಿನ್ನ ಆತ್ಮನ ಉದ್ಧಾರ ಆಗುತ್ತೋ ಅದನ್ನ ಕೇಳಿಸಿಕೋ ಪರೀಕ್ಷಿತ. ಯಾಕೆಂದ್ರೆ ನಮ್ಮ ಬದುಕೇ ತುಂಬಾ ಅಸ್ಥಿರ. ಒಬ್ಬ ಮನುಷ್ಯ ಬದುಕ್ತಾನೆ ಅಂದ್ರೆ 100 ವರ್ಷ ಬದುಕ್ತಾನೆ. 100 ವರ್ಷ ಬದುಕಿನಲ್ಲಿ ಅರ್ಧ 50 ವರ್ಷ ಏನ್ ಮಾಡ್ತಾನೆ ಅಂದ್ರೆ 50 ವರ್ಷ ರಾತ್ರಿ, 50 ವರ್ಷ ಹಗಲು, ನಿದ್ರೆಯಿಂದ ಹೊರಟೋಗುತ್ತೆ 50 ವರ್ಷ, ಉಳಿದದ್ದ 50 ವರ್ಷ. ಆ 50 ವರ್ಷದಲ್ಲಿ ಬಾಲ್ಯದಲ್ಲಿ 8 ವರ್ಷ ಕರೆಟೋಗುತ್ತೆ. ಆಮೇಲೆ ಟೀನ್ ಏಜ್ ಅಂತ, ಅದು ಬರೀ ಮೊಬೈಲಲ್ಲೇ ಕೂತಿರುತ್ತೆ. ಅದು ಟೀನ್ ಏಜ್, ಅದು ನಂಬಲಿಕ್ಕೆ ಆಗೋದಿಲ್ಲ. ಅದು 19, ಏನು 16, 17, 18, 19 ಮುಗಿತು ಅಲ್ಲಿಗೆ. 19 ಹುಡುಗಾಟಿಕೆಯಲ್ಲೇ ಹೋಗುತ್ತೆ ಅದು. ಆಮೇಲೆ ವೃದ್ಧಾಪ್ಯ 80ರ ನಂತರ ಅರಳು ಮರಳು. ಅದು ಮಾರ್ಕೆಟ್ಗೆ ಹೋಗಿ ಬಂದ್ರ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಉತ್ತರ ಹೇಳ್ತಾರೆ. ಅದು ಕಿವಿ ಎಲ್ಲೋ ಇರುತ್ತೆ, ಹೃದಯ ಎಲ್ಲೋ ಇರುತ್ತೆ, ಬಾಯಲ್ಲಿ ಶಬ್ದಗಳಿರೋದಿಲ್ಲ. ಇಂಥ ವೃದ್ಧಾಪ್ಯ, ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾಚ ದಂಷ್ಟ್ರಾವಳಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾಪಿ ನಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣವಯಸಃ ಪುತ್ರೋಪ್ಯಮಿತ್ರಾಯತೆ ಅಂತ. ವೃದ್ಧಾಪ್ಯದಂತ ದುಃಖ ಇನ್ನೊಂದಿಲ್ಲಂತೆ. ಕಿವಿ ಕೇಳಿಸೋದಿಲ್ಲ, ಹಲ್ಲು ಉದುರೋಗಿರುತ್ತೆ. ಇವತ್ತೆಲ್ಲ ಸರ್ಕಾರವೇ ಕ್ಲಿಪ್ ಕೊಟ್ಟಿದೆ, ಬಿಡಿ ಚಕ್ಕುಲಿ ತಿನ್ನಿ ಪರವಾಗಿಲ್ಲ 60 ಆದ ಮೇಲೂ ಅಂತ, ಆಯ್ತಾ. ಬಾಯಲ್ಲಿ ಹಲ್ಲುಗಳಿರೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ದೃಷ್ಟಿ ಕಾಣೋದಿಲ್ಲ, ಕಿವುಡತನ ಜಾಸ್ತಿ ಆಗುತ್ತೆ, ಹಾಸಿಗೆ ಹಿಡಿತೇವೆ, ಹೆಂಡತಿಯೂ ಸೇವೆ ಮಾಡೋದಿಲ್ಲ. ಇಂಥ ಸಮಯದಲ್ಲಿಯೂ ಕೂಡ ಕೆಲವು ಜೀವರಿಗೆ ಸುಖ ಬೇಕು ಅನ್ನುವ ಆಸೆ ಹೋಗೋದಿಲ್ಲ ನೋಡಿ. 99 ವರ್ಷದ ಮುದುಕ ಕೋಲ್ ಹಿಡ್ಕೊಂಡು ಹೋಗ್ತಿರ್ತಾನೆ ಅಂತ ಇಟ್ಕೊಳ್ಳಿ, ಬಹಳ ಖುಷಿ ನಮಗೆ. 99 ವರ್ಷದ ಮುದುಕ ಕೋಲ್ ಹಿಡ್ಕೊಂಡು ನಡೆಯುವುದೇ ಒಂದು ಆಶ್ಚರ್ಯ. ಆ ಮುದುಕನ ಹತ್ರ ಕೇಳಿ, ಮುದುಕ ಯಾಕೆ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದೀ? ಏನು ನಿನ್ನ ಸ್ಥಿತಿ? ನಾನು ಕೈ ಹಿಡ್ಕೊಂಡು ಹೋಗಲ್ಲ. ಅವ ಕತೆ ಹೇಳ್ತಾನೆ, ನನ್ನ ಹೆಂಡತಿ ಸತ್ತ ಮೇಲೆ ನನಗೆ ಕೋಲೇ ಆಶ್ರಯ ಆಯಿತು ಅಂತ. ಸುಮ್ಮನೆ ಒಂದು ಚೇಷ್ಟೆ ಮಾಡಿ, ಪರವಾಗಿಲ್ಲ ಇನ್ನೊಂದು ಮದುವೆ ಆಗ್ತೀಯಾ ಅಂತ ಕೇಳಿ. 99 ವರ್ಷದ ಮುದುಕ ಇನ್ನೊಂದು ಮದುವೆ ಆಗ್ತೀಯಾ ಅಂದ್ರೆ ಏನಂತ ಹೇಳ್ತಾನೆ ಗೊತ್ತೋ? ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಕೇಳ್ತಾನೆ. ಆಗಲ್ಲ ಅನ್ನಲ್ಲ ನೋಡಿ, ಏನೋ ಅವ್ಯವಸ್ಥೆ ನೋಡಿ. ಅಂದ್ರೆ ಅವಾಗಲೂ ಆಸೆ. ಅದನ್ನೇ ಭಾಗವತ ಹೇಳುತ್ತೆ, ಜೀರಿಯಂತಿ ಜೀರ್ಯತ ಕೇಶಾಹ ದಂತಾ ಜೀರಿಯಂತಿ ಜೀರ್ಯತಃ ಧನಾಶ ಜೀವಿತಾಶ ಚ ಜೀರ್ಯತೋಪಿ ನ ಜೀರ್ಯತಃ ಅಂತ. ತಲೆ ಕೂದಲು ಹಣ್ಣಾಯ್ತು, ತಲೆ ಕೂದಲು ಉದಿರೂ ಹೋಯ್ತು, ಆದರೆ ಆಸೆ ಮಾತ್ರ ಉದಿರು ಹೋಗಲಿಲ್ಲ. ಅದಕ್ಕೆ ಮತ್ತೂ ಆಸೆ. 90 ವರ್ಷ ಆಗಿದೆ, ಬೆಡ್ಡಿಂಗ್ ಮೇಲೆ ಮಲ್ಕೊಂಡಿದ್ದಾರೆ. ಕಿವಿಲ್ ಹೋಗಿ ಹೇಳಿ, ನಿಮ್ ಬೆಡ್ಡಿಂಗ್ ಬುಡದಲ್ಲಿ ಬಂಗಾರದ ಬಿಸ್ಕೆಟ್ ಇಟ್ಟಿದ್ದೀನಿ ಅಂತ. ಧಡಾರತಿ ಎದ್ದು ಕೂತ್ಕೋತಾನೆ, ಮುದುಕ ಆಗಿದ್ರು. ಹೇಳ್ಲಿಕ್ಕಾಗಲ್ಲ, 3 ಜನ ಎತ್ತುತ್ತಾ ಇದ್ರು. ಅವಾಗ ಹೆಂಗೆ ಎದ್ದು ಕೂತ? ಬಂಗಾರ ಇದೆ. ಅಲ್ಲರಿ, ಪ್ರಾಣವೇ ಹೊರಟು ಹೋಗ್ತಾ ಇದೆ. ಅದಕ್ಕೆ ನಮ್ಮ ಗುರುಗಳೊಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ಯಾವಾಗಲೂ ಹೆಂಡತಿಗೆ ಹೇಳ್ತಾ ಇದ್ದಂತೆ, ಅಷ್ಟೊಂದು ಎಣ್ಣೆ ಹಾಕಬೇಡ ದೀಪಕ್ಕೆ, ಖರ್ಚು ಜಾಸ್ತಿ ಬರುತ್ತೆ. ಇಲ್ಲಿ 1000 ದೀಪ ಉರಿತಾ ಇದೆ, ಬಿಡಿ ಅದು ಬೇರೆ ವಿಷಯ. ದೀಪ ಸಣ್ಣದು ಮಾಡು, ದೀಪ ಸಣ್ಣದು ಮಾಡು ಅಂತ. ಕೊನೆಗೆ ತನ್ನ ಕೊನೆಯ ಮಗನನ್ನು ಕರೆದನಂತೆ. ಅವನಿಗೆ ಹೇಳಿದಂತೆ, ಅವನ ಕೊನೆಯ ಅಂತ್ಯಕಾಲದ ಸಂದೇಶ, ಪ್ರಾಣ ಹೋಗ್ತಾ ಇದೆ. ಅಪ್ಪ ಏನೋ ಚೆಕ್ಕಿಗೆ ಸೈನ್ ಆಗ್ತಾನೆ ಅಂತ ಮಗ ಬಂದು ಕೂತ್ರೆ ಅವ ಹೇಳ್ತಾನಂತೆ, ನಿನ್ನ ಅಮ್ಮನಿಗೆ ಸಾಯೋ ತನಕನೂ ಹೇಳಿದ್ದೇನೆ,
ಜ್ಯೋತಿ ಚಿಕ್ಕದು ಮಾಡು, ಎಣ್ಣೆ ಖರ್ಚಾಗುತ್ತೆ, ಜ್ಯೋತಿ ಚಿಕ್ಕದು ಮಾಡು, ಎಣ್ಣೆ ಖರ್ಚಾಗುತ್ತೆ ಅಂತ ಹೇಳಿದೆ. ನನಗೆ ಇಷ್ಟು ಕಾಲ ಬಂದರೂ ಅವಳು ತನ್ನ ಬದುಕಿನ ಆ ತಪ್ಪನ್ನು ತಿದ್ದುಕೊಳ್ಳಿಲ್ಲ. ನೋಡ, ಆ ದೇವರ ಮನೆ ದೀಪ ಎಷ್ಟು ಜೋರಾಗಿ ಉರಿತಾ ಇದೆ, ಅದನ್ನ ಸಣ್ಣದು ಮಾಡು ಅಂತ ಹೇಳಿದ, ಪ್ರಾಣ ಬಿಟ್ಟನಂತೆ, ಮುಗಿತು. ಅವನ ಬದುಕಿನ ಜ್ಯೋತಿಯೇ ನಂದಿ ಹೋಗ್ತಾ ಇದೆ, ದೇವರ ಮನೆ ದೀಪ ಸಣ್ಣದು ಮಾಡು ಅಂತ. ನಮ್ಮ ಬದುಕು ಹಾಗಿದೆ. ಈ ಆಸೆ, ಅತಿಯಾದ ದುರಾಸೆಗಳು, ಇದನ್ನ ತ್ಯಾಗ ಮಾಡಿ ಸಾಕೋದು. ಒಂದಲ್ಲ ಒಂದು ದಿನ ಅದನ್ನೆಲ್ಲ ತ್ಯಾಗ ಮಾಡಬೇಕು. 50 ವರ್ಷ ದಾಟಿತು ಅಂದ್ರೆ ಉತ್ತರಾರ್ಧದ ಬದುಕಿನಲ್ಲಿ ದೇವರ ಕಥೆ, ದೇವರ ಚಿಂತನೆ, ಇವುಗಳಿಗೆ ನಮ್ಮ ಬದುಕು. ಮತ್ತೆ ಮೊಮ್ಮಕ್ಕಳ ಬದುಕಿನಲ್ಲೂ ಮಂಡೆ ಪಾರೆ ಪತ್ತಿಗೆ ಮಾಡಲಿಕ್ಕೆ ಹೋದ್ರೆ ಬದುಕೆಲ್ಲ ಹಾಳಾಗಿ ಹೋಗುತ್ತೆ. ಇಂಥ ವ್ಯವಸ್ಥೆಗೆ ಶುಕಾಚಾರ್ಯರು ಆಹ್ವಾನ ಮಾಡ್ತಾರೆ. ಆ ದೇವರನ್ನ ಧ್ಯಾನ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು? ಅದಕ್ಕೆ ಈ ಜಗತ್ತನ್ನೇ ಭಗವಂತನ ಒಂದು ದೇಹವನ್ನಾಗಿ ಚಿಂತನೆ ಮಾಡಿ ಧ್ಯಾನ ಮಾಡಿ, ಸೂಕ್ಷ್ಮವಾದ ಮನಸ್ಸಿನಲ್ಲಿ ದೇವರ ಧ್ಯಾನ ಮಾಡಿ. ದೇವರ ಧ್ಯಾನಕ್ಕೆ ದೇವರ ಕಥೆ ಕೇಳುವುದು ಒಂದು ಧ್ಯಾನವೇ. 1 ಗಂಟೆ ದೇವರ ಕಥೆ ಕೇಳ್ತಾ ಇದ್ರೆ ಒಂದು ಏಕಾಗ್ರತೆ ಇರುತ್ತಲ್ಲ, ಅದನ್ನೇ ಧ್ಯಾನ ಅಂತ ಕರೀತಾರೆ. ಆ ಏಕಾಗ್ರತೆಗೆ ಪೂರಕವಾಗಿ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನುಗತ ನಿರೋಧೋ ಮುಕ್ತಿರಾಶ್ರಯ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ಅಂತ ಪುರಾಣಗಳ ಲಕ್ಷಣಗಳನ್ನು ಹೇಳ್ತಾರೆ. ದೇವರ ಅವತಾರಗಳು ಅಂದ್ರೆ ಏನು, ಮನ್ವಂತರ ಅಂದ್ರೆ ಏನು, ಬ್ರಹ್ಮದೇವರ ಆಯುಷ್ಯ ಅಂದ್ರೆ ಏನು, ಸೃಷ್ಟಿ ಅಂದ್ರೆ ಏನು, ಪ್ರಳಯ ಅಂದ್ರೆ ಏನು, ವಿಸ್ತಾರವಾಗಿ ಇದರ ಬಗ್ಗೆ ನಿರೂಪಣೆ ಭಾಗವತದಲ್ಲಿ ಇದೆ. ಬ್ರಹ್ಮದೇವರಿಗೆ ಮೊದಲನೇ ಮಗ ಸ್ವಯಂಭೂಮನು. ಆ ಸ್ವಯಂಭೂಮನು ಮೊದಲನೇ ಮಗ. ಮೊದಲನೆಯ ಮಗಳು ಶತರೂಪಾದೇವಿ. ಭಾನುವಾರದ ದಿವಸ ಅವರಿಬ್ಬರ ಸೃಷ್ಟಿ ಆಯ್ತಂತೆ, ಸ್ವಯಂಭೂಮನು ಶತರೂಪಾದೇವಿ. ಮೊದಲನೆಯ ವಾರ ಯಾವುದು ಅಂದ್ರೆ ಭಾನುವಾರ. ಯಾಕೆಂದ್ರೆ ಸೃಷ್ಟಿ ಆರಂಭವಾಗಿದ್ದು ಭಾನುವಾರದ ದಿವಸ, ಭಾಗವತ ಹೇಳುತ್ತೆ. ಪುರುಸೊತ್ತಿತ್ತು ಬ್ರಹ್ಮದೇವರಿಗೆ. ಸ್ವಯಂಭೂಮನವನ್ನು ಸೃಷ್ಟಿ ಮಾಡಿದ್ರು. ತಮ್ಮ ದೇಹದ ಬಲಬದಿಯಿಂದ ಮನುವನ್ನ ಸೃಷ್ಟಿ ಮಾಡಿದ್ರು. ಆ ಮನುವಿನಿಂದಲೇ ನಮ್ಮ ಸೃಷ್ಟಿಯಾಗಿದೆ. ಆದ್ರಿಂದ ಮಾನವ ಅಂತ ನಮ್ಮನ್ನ ಕರೀತಾರೆ. ಮನುವಿನ ಪರಂಪರೆಯಲ್ಲಿ ಬಂದವನು ಮೊದಲನೇ ಮನು ಸ್ವಯಂಭೂಮನು. ಒಬ್ಬೊಬ್ಬ ಮನುವು ಕೂಡ ಈ ದೇಶವನ್ನು ಆಳ್ತಾ ಇದ್ದಾನೆ. ಅದಕ್ಕೆ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ, ಇದೆಲ್ಲ ಮನುಗಳ ಹೆಸರು. ಆ ಮನ್ವಂತರಗಳ ಕಥೆ, ಒಬ್ಬೊಬ್ಬ ಮನು ಯಾವ ಯಾವ ಕಾಲದಲ್ಲಿ ಏನೇನೆಲ್ಲ ಕಥೆಗಳನ್ನು ಬರೆದ, ಏನೆಲ್ಲ ಅವನ ಆಳ್ವಿಕೆಗಳು ಹೇಗೆ ನಡೀತು, ವಿಸ್ತಾರವಾಗಿ ಅದರ ಬಗ್ಗೆ ಭಾಗವತ ಕಥೆ ಹೇಳುತ್ತೆ. ಈ ಮನುವಿನ ಸೃಷ್ಟಿ ಬ್ರಹ್ಮದೇವರು ಯೋಚನೆ ಮಾಡಿದ್ರಂತೆ, ಸೃಷ್ಟಿ ಡೆವಲಪ್ ಆಗಬೇಕು ಅಂದ್ರೆ ಸ್ತ್ರೀ ಪುರುಷರ ಮಿಥುನ ಸೃಷ್ಟಿ ಆಗಬೇಕು. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಅಂದ್ರೆ ಕೇವಲ ಪುರುಷರಿಂದ ಸೃಷ್ಟಿ ಆಗ್ತಾ ಇತ್ತಂತೆ. ನೀವು ಕಥೆ ಕೇಳಿದಿರಿ. ಭಾರದ್ವಾಜರು ಸರೋವರ ಸ್ನಾನಕ್ಕೆ ಹೋದ್ರಂತೆ. ವಾಪಸ್ ಬರಬೇಕಾದ್ರೆ ಅವರ ಕಲಶದಲ್ಲಿ ನೀರು ಹಿಡ್ಕೊಂಡು ಹೋಗ್ಲಿಕ್ಕೆ ತೆಗೆದುಕೊಂಡು ಹೋದ ದ್ರೋಣದಲ್ಲಿ ಒಂದು ಮಗು ಬಂದಿತ್ತಂತೆ. ಅದಕ್ಕೆ ದ್ರೋಣಾಚಾರ್ಯ ಅಂತ ಹೆಸರಿಟ್ರು ಅಂತ. ಅದೇನು ಹೆಣ್ಣಿನಿಂದ ಹುಟ್ಟಿದ್ದಲ್ಲ, ದ್ರೋಣದಿಂದಲೇ ಹುಟ್ಟಿದ್ದು. ಹಿಂದಿನ ಕಾಲದ ಕಥೆಗಳೆಲ್ಲ ಹಾಗೆ. ದ್ರುಪದ ರಾಜ, ದ್ರೋಣಾಚಾರ್ಯರು, ಅವರೆಲ್ಲ ಪುರುಷರಿಂದಲೇ ಅವರ ಸೃಷ್ಟಿ. ಸ್ತ್ರೀ ನಿರಪೇಕ್ಷವಾಗಿ ಹೆಣ್ಣಿಲ್ಲದೆ ಸೃಷ್ಟಿ ಆಗ್ತಾ ಇತ್ತಂತೆ. ಆದ್ರೆ ಆ ಸೃಷ್ಟಿ ಡೆವಲಪ್ ಆಗಲಿಲ್ಲ. ಯಾಕೆ ಅಂದ್ರೆ ಈ ಪುರುಷರಿಗೆ ಸೃಷ್ಟಿ ಬೇಡ ಅಂತನಿಸಿದ್ರೆ ಎಷ್ಟೋ ಕಾಲ ಸೃಷ್ಟಿಯೇ ಆಗ್ತಾ ಇರಲಿಲ್ಲ. ಅದಕ್ಕೆ ಬ್ರಹ್ಮದೇವರು ಸಂಕಲ್ಪ ಮಾಡಿದ್ರಂತೆ, ಒಂದು ಹೆಣ್ಣನ್ನು ನೋಡಿ ಗಂಡಿಗೆ ಅನುರಾಗ ಹುಟ್ಟಬೇಕು, ಗಂಡನ್ನು ನೋಡಿ ಒಂದು ಹೆಣ್ಣಿಗೆ ಅನುರಾಗ ಹುಟ್ಟಬೇಕು. ಹೀಗೆ ಸ್ತ್ರೀ ಪುರುಷರ ಮಿಥುನ ಸೃಷ್ಟಿ, ಹೆಣ್ಣು ಗಂಡು ಸೇರಿ ಸೃಷ್ಟಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿದ ದಿನವೇ ಭಾನುವಾರ ಅಂತ ಕರೆಸಿಕೊಂಡಿದೆ. ತಮ್ಮ ದೇಹದ ಬಲಭಾಗದಿಂದ ಸ್ವಯಂಭೂಮನವನ್ನ, ಎಡಭಾಗದಿಂದ ಶತರೂಪಾದೇವಿಯನ್ನು ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ಸೃಷ್ಟಿ ಮಾಡಿದ ಮೇಲೆ ಶತರೂಪಾದೇವಿಗೆ ಹೇಳಿದ್ರು, ಆ ಮನುವನ್ನ ನೀನು ಮದುವೆ ಆಗಬೇಕು ಅಂತ ಹೇಳಿದ್ರು. ಅವಳು ಹೇಳಿದಂತೆ ನಾನು ಮದುವೆ ಆಗಲ್ಲ ಅಂತ. ಈ ಹೆಣ್ಮಕ್ಳು ನೋಡಿ, ಅಷ್ಟು ಪಕ್ಕ ಮದುವೆ ಆಗ್ತೀನಿ ಅಂತ ಯಾರು ಹೇಳುದಿಲ್ಲ. ಕೊನೆಗೆ ಅವ್ರು ಆಗಲ್ಲ ಆಗಲ್ಲ ಅಂತಿರ್ತಾರೆ, ಕೊನೆಗೆ ಅವ್ರು ಆಗಿರ್ತಾರೆ ವಾಟ್ಸ್ಆಪ್ ಮೂಲಕ. ಅದು ನಮಗೆ ಗೊತ್ತಾಗೋದಿಲ್ಲ. ಮದುವೆ ಆಗಲ್ಲ ಅಂದ ತಕ್ಷಣ ನಂಬಬೇಡಿ ನೀವು. ಮದುವೆ ಮಾಡಿ ಕಾಲ ಬಂದಾಗ ಅವರಿಗೆ ವಿವಾಹ ಮಾಡಬೇಕು. ಅದು ಮೊದಲನೇ ಸ್ಟ್ರೈಕ್ ಮಾಡಿದವಳು ಶತರೂಪಾದೇವಿ. ನಾನು ಮದುವೆ ಆಗಲ್ಲ. ಯಾಕೆ ಅಂದ್ರೆ ಈ ಸ್ವಯಂಭೂಮನು ಯಾವಾಗಲೂ ವೇದಾಧ್ಯಯನ ಮಾಡ್ತಾನೆ. ನಾನು ಮದುವೆ ಆದ್ರೆ ಸಂತಾನ ಆಗುತ್ತೆ, ಸಂತಾನ ಆದ್ರೆ ಆ ಮಗುವನ್ನೆಲ್ಲ ರಕ್ಷಣೆ ಮಾಡ್ತಾ ಕೂತ್ಕೊಳ್ಬೇಕು. ನನಗೆ ವೇದಾಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಮೋಕ್ಷ ಬೇಡುವ. ಕೆಲವು ಧರ್ಮಗಳಲ್ಲಿ ಹೆಣ್ಮಕ್ಕಳಿಗೆ ಮೋಕ್ಷ ಇಲ್ಲ ನೋಡಿ. ಇಸ್ಲಾಂ ಧರ್ಮದಲ್ಲಿ ಹೆಂಗಸರಿಗೆ ಮೋಕ್ಷ ಇಲ್ಲ, ಪುರುಷರಿಗೆ ಮಾತ್ರ ಮೋಕ್ಷ. ಅದಕ್ಕೆ ಅವರು ಮಸೀದಿಗೆ ಹೋಗುದು, ನಮಾಜ್ ಮಾಡೋದೆಲ್ಲ ಮಾಡೋದಿಲ್ಲ ಅವರು. ಸ್ತ್ರೀಯರಿಗೆ ಮೋಕ್ಷ ಇಲ್ಲ, ಅದು ಕೇವಲ ಭೋಗದ ಪದಾರ್ಥ. ಎಷ್ಟು ಅನ್ಯಾಯ ನೋಡಿ. ಭಾಗವತ ಕಥೆ ಎಲ್ಲ ಅವ್ರು ಕೇಳುವ ಅಗತ್ಯವೇ ಇಲ್ಲ ಅವರ ಸಿದ್ಧಾಂತದ ಪ್ರಕಾರ. ಯಾಕೆಂದ್ರೆ ಪುರುಷರಿಗೆ ಮಾತ್ರ ಮೋಕ್ಷ. ಎಷ್ಟು ಅನ್ಯಾಯ ಸ್ತ್ರೀ ಸಮಾಜದ ಬಗ್ಗೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಾಗಲ್ಲ. ಯಾವ ಪುರುಷರು ಮೋಕ್ಷಕ್ಕೆ ಹೋಗ್ತಾರೋ, ಮುಂದಿನ ಸುಖದ ಜಾಗಗಳಿಗೆ ಹೋಗ್ತಾರೋ, ಆ ಎಲ್ಲಾ ಜಾಗಗಳಿಗೆ ಹೋಗುವ ಅರ್ಹತೆ ಒಂದು ಹೆಣ್ಣಿಗೂ ಇದೆ.
ಅದರಲ್ಲಿ ವ್ಯತ್ಯಾಸ ಇಲ್ಲ. ಇದನ್ನ ಭಾಗವತದಲ್ಲಿ ಶತರೂಪಾದೇವಿ ಕೇಳ್ತಾಳೆ, ನನಗೆ ಮೋಕ್ಷ ಆಗಬಾರ್ದ? ಸ್ವಯಂಭೂಮನುವಿಗೆ ಮಾತ್ರ ವೇದಾಧ್ಯಯನದ ಫಲ ಬೇಕಾ, ನನಗೆ ಬೇಡವಾ? 1000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸ್ಟ್ರೈಕ್ ಮಾಡ್ತಾಳೆ, ಮದುವೆ ಆಗಲ್ಲ ಅವಳು. ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ, ನೀವಿಬ್ರು ಮದುವೆ ಆಗಲೇಬೇಕು ಅಂತ. ಕೊನೆಗೆ ಶತರೂಪಾದೇವಿಗೆ ಬ್ರಹ್ಮದೇವರು ವರ ಕೊಡ್ತಾರೆ. ಒಂದೊಂದು ಸಂಸ್ಕಾರವುಳ್ಳಂತಹ ಮಕ್ಕಳನ್ನ ಪಡೆದಾಗಲೂ ಒಂದೊಂದು ವೇದಾಧ್ಯಯನದ ಫಲ ಬರಲಿ ಅಂತ. ರತಿಪುತ್ರ ಫಲಾಧಾರಾಹ ಭಾಗವತ ಹೇಳುತ್ತೆ, ಸಮಾಜಕ್ಕೆ ಯೋಗ್ಯವಾದ ಸಂತಾನವನ್ನ ಒಂದು ಹೆಣ್ಣು ನೀಡಿದ್ದಾಳೆ ಅಂದ್ರೆ 1 ಮಕ್ಕಳನ್ನ ಹಡಿದ್ರೆ 1 ವೇದವನ್ನ ಓದಿದ ಪುಣ್ಯ ಅಂತ, 2 ಮಕ್ಕಳನ್ನ ಹಡಿದ್ರೆ 2 ವೇದ ಓದಿದ ಪುಣ್ಯ. ಸಮಾಜಕ್ಕೆ ಹಿತವನ್ನ ಮಾಡುವಂತಹ ಮಕ್ಕಳನ್ನ ಕೊಟ್ಟಷ್ಟು ಹೆಣ್ಮಕ್ಕಳ ಪಾವಿತ್ರ್ಯ ಜಾಸ್ತಿ ಆಗುತ್ತೆ ಅಂತ ಭಾಗವತ ಹೇಳಿದೆ. 10 ಮಕ್ಕಳನ್ನ ಹಡಿದ್ರೆ ಮೋಕ್ಷಕ್ಕೆ ಹೋಗುತ್ತಾರಂತೆ. ಅದು ಮುಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲೆಲ್ಲ ಹಡಿದವರೇ ಬಂದಿದ್ದೀರಿ, ಹಡಿಯೋರು ಕಡಿಮೆ ಇದ್ದೀರಿ. ಆದ್ರಿಂದ ಹೆಚ್ಚು ಹೆಚ್ಚು ಮಕ್ಕಳನ್ನ ಹಡಿಬೇಕು ಅಂತ ಹಿಂದೂ ಧರ್ಮದ ಅದು ಮೊದಲಿಂದ ಬಂದ ಪದ್ಧತಿ. ಅದು ಇವತ್ತೆಲ್ಲ ಸಂತಾನ ನಿಯಂತ್ರಣ ಅನ್ನುವ ರೇಖೆಯಲ್ಲಿ ನಾವಿದ್ದೇವೆ. ಉತ್ತಮವಾದ ಸಂತಾನವನ್ನ ಪಡಿ, ನಿನಗೆ ಒಳ್ಳೆಯದಾಗುತ್ತೆ ಅಂತ ವರಗಳನ್ನ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಸ್ಫೂರ್ತಿಯನ್ನ ಪಡೆದು ಶತರೂಪಾದೇವಿ ಸ್ವಯಂಭೂಮನುವನ್ನ ಮದುವೆ ಆದ್ಲು. ಮದುವೆ ಆದ ಮೇಲೆ ಅವರಿಬ್ಬರ ಮಿಥುನಿ ಸೃಷ್ಟಿಯಿಂದ 5 ಜನ ಮಕ್ಕಳಾಗ್ತಾರೆ. ಮೊದಲನೇ ಮಗನಿಗೆ ಪ್ರಿಯೋವ್ರತ ಅಂತ ಹೆಸರು, 2ನೇ ಮಗನಿಗೆ ಉತ್ತಾನಪಾದ ಅಂತ ಹೆಸರು, 2 ಗಂಡಾಯ್ತು. ಆಮೇಲೆ 3 ಹೆಣ್ಣು, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಹೀಗೆ 5 ಜನ ಮಕ್ಕಳ ತಂದೆ ತಾಯಿಯಾಗಿ ಜಗತ್ತಿಗೆ ಬೇಕಾಗಿರುವಂತಹ ಎಲ್ಲ ಸಂತಾನ ಪರಂಪರೆಯನ್ನೇ ನೀಡಿದವರು ಸ್ವಯಂಭೂಮನು ಶತರೂಪಾದೇವಿ ಅಂತ. ಇಂಥ ಮನು ತನ್ನ ಕೊನೆಯ ಮಗಳ ಕಥೆಯನ್ನು ಆರಂಭದಲ್ಲಿ ಹೇಳುತ್ತಾರೆ. ಮೊದಲನೇ ಮಗ ಪ್ರಿಯೋವ್ರತ, ಅವನದ್ದು 5ನೇ ಸ್ಕಂದದಲ್ಲಿ ಕಥೆ ಹೇಳ್ತಾರೆ. ಆಮೇಲೆ ಉತ್ತಾನಪಾದ, ಅವನ ಕಥೆಯನ್ನ ನಾಳೆ ಬರುತ್ತೆ, ಅದು 4ಥ ಸ್ಕಂದದಲ್ಲಿ ಹೇಳ್ತಾರೆ ಉತ್ತಾನಪಾದ ರಾಜನ ಕಥೆಯನ್ನ. 3ನೆಯವಳು ಮಗಳು, ಮಗು ಅಲ್ಲ ಅದು, ಅವಳಿಗೆ ಆಕೂತಿ ಅಂತ ಹೆಸರು. ಆಕೂತಿಯ ಕಥೆಯನ್ನ 8ನೇ ಸ್ಕಂದದಲ್ಲಿ ಹೇಳ್ತಾರೆ. ಆಮೇಲೆ ಪ್ರಸೂತಿ ಅಂತ, ಅವಳನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಆ ಕಥೆ ನಾಳೆ ಬರುತ್ತೆ. ಕೊನೆಯವಳು ದೇವಹೂತಿ ಅಂತ. ದೇವಹೂತಿ ಅಂದ್ರೆ ದೇವರನ್ನೇ ತನ್ನ ಗರ್ಭಕ್ಕೆ ಕರೆದವಳು ಅಂತ ಅದರ ಅರ್ಥ. ಅವಳ ಪ್ರಾಮಾಣಿಕತನ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಆ ಹೆಣ್ಣಿನ ಪ್ರಾಮಾಣಿಕತನಕ್ಕೆ ಒಲಿದು ದೇವರೇ ಬಂದು ಅವಳ ಗರ್ಭದಲ್ಲಿ ಕೂತ ಅಂತ. ನಮ್ಮ ಭಾಗವತದಲ್ಲಿ ಬ್ರಹ್ಮದೇವರ ಸೃಷ್ಟಿಯ ವೈಭವವನ್ನು ಹೇಳಬೇಕಾದ್ರೆ ಮೊದಲನೇ ವೈಭವ ಯಾರದ್ದು ಅಂದ್ರೆ ದೇವಹೂತಿಯ ವೈಭವವನ್ನು ಹೇಳಿದ್ದಾರೆ. ಅರ್ಥಾತ್ ಒಂದು ಹೆಣ್ಣು ತುಂಬಾ ಪ್ರಾಮಾಣಿಕಳಾಗಿದ್ರೆ ನಮ್ಮ ಜಗತ್ತು ಉದ್ಧಾರವಾಗುತ್ತೆ. ಹೆಣ್ಣಿಗಿರುವಂತಹ ಮಹತ್ವ ಪುರುಷನಿಗಿಲ್ಲ. ಸಮಾಜದ ತ್ಯಾಗದ ವಿಷಯದಲ್ಲಿ ಹೆಣ್ಣೇ ಒಂದು ಕೈ ಮೇಲಾಗುತ್ತಾಳೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ದೇವಹೂತಿಯ ಕಥೆಯನ್ನು ಹೇಳುತ್ತಾರೆ. ತುಂಬಾ ಪ್ರಾಯ ಬಂದ ಸದ್ಗುಣಗಳಿಂದ ತುಂಬಿದ ಹೆಣ್ಣು ದೇವಹೂತಿ. ಒಬ್ಬ ಗಂಧರ್ವ ಅವಳು ಉಪ್ಪರಿಗೆ ಮೇಲೆ ನಿಂತಾಗ ವಿಮಾನದಲ್ಲಿ ಹೋಗ್ತಾ ಇದ್ದಂತೆ ಒಬ್ಬ ಗಂಧರ್ವ. ಅವಳ ಸೌಂದರ್ಯ ನೋಡಿ ವಿಮಾನದಿಂದ ತಲೆ ಕೆಳಗಾಗಿ ಬಿದ್ದಂತೆ. ಯಾಕೆಂದ್ರೆ ಮೂರ್ಛೆ ಬಂದಂತೆ ಆ ಸೌಂದರ್ಯ ನೋಡಿ. ಇವತ್ತು ವಿಕಾರ ರೂಪ ನೋಡಿ ಮೂರ್ಛೆ ಹೋಗಬೇಕೇ ವಿನಃ ಸೌಂದರ್ಯ ನೋಡಿ ಮೂರ್ಛೆ ಹೋಗೋದು ನಮಗೆ ಅಂದಾಜು ಆಗಲ್ಲ. ಅವಳ ಸೌಂದರ್ಯ ಅಷ್ಟು ಚೆನ್ನಾಗಿತ್ತಂತೆ. ಅಂಥ ಸುಂದರಿಯಾದ ದೇವಹೂತಿಯನ್ನ ಯಾರಿಗೆ ಕೊಡಬೇಕು ಅಂತ ಮನುವಿಗೆ ಮಂಡೆ ಬಿಸಿಯಾಗಿ ತುಂಬಾ ಸುಂದರರಾದ ರಾಜಕುಮಾರರೆಲ್ಲ ಬನ್ನಿ ಸ್ವಯಂವರಕ್ಕೆ ಅಂತ ಒಂದು ಪತ್ರ ಬರಿತಾ ಇದ್ದಂತೆ. ಅವಾಗ ಹೋಗಿ ದೇವಹೂತಿ ಹೇಳ್ತಾಳಂತೆ, ಅಪ್ಪ ಪತ್ರ ಬರಿಬೇಡ, ನಾನು ಯಾವ ರಾಜರನ್ನು ಮದುವೆ ಆಗಲ್ಲ. ಮತ್ತೆ ಇನ್ನೇನು, ಯಾರನ್ನ ಮದುವೆ ಆಗ್ತಿ? ಯಾರ ಹೃದಯದಲ್ಲಿ ರಾಜಾದಿರಾಜನಾದ ದೇವರನ್ನು ನೋಡಿರ್ತಾರೆ ಅಂಥವ್ರನ್ನ ಮದುವೆ ಆಗ್ತೀನಿ ಅಂತಾಳೆ. ಅರ್ಥಾತ್ ಋಷಿ ಮುನಿಗಳನ್ನ ನಾನು ಮದುವೆ ಆಗ್ತೀನಿ ಅಂತಾಳೆ ದೇವಹೂತಿ. ಇವತ್ತು ಡಿಸ್ಕ್ವಾಲಿಫಿಕೇಶನ್, ಜುಟ್ಟು ಜನಿವಾರ ಅಂದ್ರೆ ಮದುವೆ ಆಗಲ್ಲ ಅಂತಾರೆ ಹೆಣ್ಮಕ್ಳು. ಆ ಭಟ್ರಿಗೆ ಜುಟ್ಟುಂಟ, ನಾನು ಮದುವೆ ಆಗಲ್ಲಪ್ಪ ಅಂತ. ಇದೇ ರಾಜಾಂಗಣದಲ್ಲಿ ನಾನು ಪ್ರವಚನ ಮಾಡ್ತಾ ಇದ್ದೆ. ಒಬ್ರು ಬಂದು ಹೇಳಿದ್ರು, ಭಟ್ರೆ ನೀವು ಪ್ರವಚನ ಮಾಡಿ ತುಂಬಾ ಒಳ್ಳೇದಾಯ್ತು, ನನ್ನ ಮಗಳು PUCಯಲ್ಲಿ ಫಸ್ಟ್ ರ್ಯಾಂಕ್, ನೀವು ಯಾವತ್ತೋ ಪ್ರವಚನ ಮಾಡಿದ್ದು. ಒಂದು ದಿನ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೆ, ನನ್ನ ಮಗಳು ರ್ಯಾಂಕ್ ಬಂದ್ಲು. ನಾನು ಕಂಗಾಲ, ನಾನು ಏನು ಪರವಾಗಿಲ್ಲ, ಇವರು ಇಷ್ಟು ಚಂದ ಹೊಗಳ್ತಾ ಇದ್ದಾರಲ್ಲ ನನ್ನ ಪ್ರವಚನದ ಬಗ್ಗೆ, ಅದೇನು ಒಂದು ದಿನದಲ್ಲಿ ಅಷ್ಟೊಂದು ಪರಿಣಾಮ ಆಯಿತು ಅಂತ ಕೇಳಿದೆ. ನಾನು ಹೇಳಿದೆ, ಈ ಸಲ PUCಯಲ್ಲಿ ನೀನು ಫೇಲ್ ಆದ್ರೆ ಈ ಭಟ್ರಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳಿದೆ. ಅವತ್ತಿಂದ ಚಂದ ಓದಿ ಅವಳು ರ್ಯಾಂಕ್ ಬಂದ್ಲು ಅಂತ. ನೀವು ನಗಬೇಡಿ, ಇವತ್ತು ಮದುವೆಯಾಗಿ 3 ಜನ ಮಕ್ಕಳಿದ್ದಾರೆ, ಅದು ಬೇರೆ ವಿಷಯ. ಅಂದ್ರೆ ಇವತ್ತಿನ ಸಮಾಜದ ಭಾವ ಏನು ಅಂದ್ರೆ ಜುಟ್ಟು ಜನಿವಾರ ಡಿಸ್ಕ್ವಾಲಿಫಿಕೇಶನ್ ಅಂತ, ಅವ್ರಿಗೆ ಅರ್ಹತೆಯೇ ಇಲ್ಲ ಅಂತ. ಹಿಂದೆಲ್ಲ ಹೆಣ್ಮಕ್ಕಳು ಸೌಂದರ್ಯ ನೋಡಿ ಮದುವೆ ಆಗ್ತಾ ಇದ್ರು, ಇವತ್ತು ಸೌಂದರ್ಯವೂ ನೋಡಲ್ಲ, ಸಾಫ್ಟ್ವೇರ್ ನೋಡಿ ಮದುವೆ ಆಗ್ತಾರೆ. ಅದು ಪೆರ್ಗುಡೆ ತರ ಇದ್ರೂ ಪರವಾಗಿಲ್ಲ, ಅದಕ್ಕೆ ಮಾಲೆ ಹಾಕು. ಇವರು ಮದುವೆ ಆಗುವುದು ಸಾಫ್ಟ್ವೇರ್ ಅನ್ನು ಮದುವೆ ಆಗುವುದೇ ವಿನಃ ಪುರುಷನನ್ನು ಮದುವೆ ಆಗುವುದಲ್ಲ. ಅದು ಕರ್ರಗಿದ್ರೂ ಪರವಾಗಿಲ್ಲ, ಅದು ಹೇಗಿದ್ರೂ ಪರವಾಗಿಲ್ಲ.
ದುಡ್ಡಿಗೆ ಮದುವೆ ಆಗುವುದು ಇವತ್ತು. ಈ ಹಿಂದಿನ ಕಾಲದಲ್ಲೆಲ್ಲ ಅದು ಕೂಡ ಮದುವೆ ಅನ್ನೋದು ಶೋಕಿಯಾಗಿದೆ. ಅದರಲ್ಲಿ ಏನು ತಾತ್ವಿಕ ನೀತಿಗಳಿಲ್ಲ. ಅದರಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಹೆಣ್ಣನ್ನು ಒಪ್ಪಿಸಿಕೊಡುವುದಂದ್ರೆ ಎಷ್ಟೆಲ್ಲ ಕಣ್ಣೀರು ಹಾಕ್ತಾ ಇದ್ರು. ಎಲ್ಲ ದುಃಖ. 20 ವರ್ಷ ಸಾಕಿದ ಹೆಣ್ಮಗಳನ್ನ ದಾನ ಮಾಡ್ತಾ ಇದ್ದೇನೆ, ಅಯ್ಯೋ ಅವಳನ್ನ ಇನ್ನೊಬ್ಬರ ಮನೆಗೆ ಕಳಿಸ್ತಾ ಇದ್ದೇನೆ ಅಂತ ಹೆಣ್ಮಕ್ಕಳೇ ಬಂದು ಅಮ್ಮನ ಕಣ್ಣೀರು ಒರೆಸ್ತಾರೆ. ಅಕಸ್ಮಾತ್ ಹತ್ರೆ ಅಮ್ಮ ಅಳಬೇಡ, ಯಾಕೆ ಅಂದ್ರೆ 3 ತಿಂಗಳ ಡೈವರ್ಸ್ ಕೊಟ್ಟು ಬರ್ತೇನೆ, ಯಾಕೆ ಯೋಚನೆ ಮಾಡ್ತೀನಿ ಅಂತ. ಎಂತ ಒಂದು ಈ ಕಲಿಯುಗದಲ್ಲಿದ್ದೇವೆ. ಈ ಊರಿನವರಿಗೆ ಹೇಳಿದ್ದಲ್ಲ, ಬೆಂಗಳೂರಲ್ಲೆಲ್ಲ ಹಾಗೆ ಪದ್ಧತಿ. ಬಾಂಬೆ, ಬೆಂಗಳೂರೆಲ್ಲ ಅದೇ ಕಲ್ಚರ್. ಜನ್ಮದಲ್ಲಿ 3 ಗಂಡಂದ್ರನ್ನ ಪಡಿತಾರ. ಮತ್ತೆ ಅದನ್ನ ತಪ್ಪಾಗಿ ವ್ಯಾಖ್ಯಾನ ಮಾಡೋದು. ಆ ಪುರಾಣದಲ್ಲಿ ಹಾಗಿಲ್ವಾ, ಈ ಪುರಾಣದಲ್ಲಿ ಹೀಗಿಲ್ವಾ, ನಾವು ಮಾಡಿದ್ರೆ ಮಾತ್ರ ಯಾಕೆ ತಪ್ಪು, ಹೆಣ್ಮಕ್ಳಿಗೆ ಮೀಸಲಾತಿ ಇಲ್ವಾ, ಗಂಡು ಮಕ್ಕಳು 3 ಮದುವೆ ಆಗಬಹುದಾ ಅಂತ. ನಿಜವಾಗ್ಲೂ ಸತ್ಯ ಹೇಳ್ತೇನೆ, ಗಂಡು ಮಕ್ಕಳು ಒಂದರಲ್ಲೇ ಸಾಕಾಗಿ ಹೋಗಿರ್ತಾರ. ಅವ್ರು ಖಂಡಿತ 3 ಮದುವೆ ಆಗ್ಲಿಕ್ಕೆ ಹೋಗುವುದೇ ಇಲ್ಲ. ನಿಮಗೆ ಯಾರಿಗೂ ಹೇಳಿದ್ದಲ್ಲ ನಾನು. ಕತೆ ಹೀಗಿದೆ ನೋಡಿ. ಅವಳು ಹೇಳ್ತಾಳೆ, ದೇವರನ್ನ ಹೃದಯದಲ್ಲಿ ಧ್ಯಾನ ಮಾಡು. ಯಾವ ಹೆಣ್ಮಕ್ಳು ಇದನ್ನು ಯೋಚನೆ ಮಾಡ್ತಾರೆ? ನಾನು ಮನೆಯಲ್ಲಿ ದೀಪವನ್ನು ಬೆಳಗಬೇಕು, ನನ್ನ ಸತ್ಕರ್ಮಾನುಷ್ಠಾನಗಳು ನನ್ನ ದೇಶಕ್ಕೆ ಹಿತವಾಗುವಂತಹ ಚಿಂತನೆ ಮಾಡಲಿಕ್ಕೆ ಒಂದು ಮನೆಯಲ್ಲಿ ವೇದಿಕೆ ಸಿಕ್ಕಿದ್ರೆ ಸಾಕು. ಈ ಯೋಚನೆ ಮಾಡುವಂತಹ ಒಂದು ಸ್ಥಿತಿ ಇವತ್ತು ತುಂಬಾ ಕಡಿಮೆ ಆಗಿದೆ. ಆ ದೇವಹೂತಿ ಹೇಳ್ತಾಳೆ, ಬ್ರಹ್ಮಜ್ಞಾನಿ ಹೃದಯದಲ್ಲಿ ದೇವರನ್ನ ನೋಡಿದವರಿಗೆ ನನ್ನ ಆತ್ಮಾರ್ಪಣೆ ಮಾಡಿಕೊಳ್ತೇನೆ ಅಂತ. ಮನುವಿಗೆ ಮಂಡೆ ಬಿಸಿ ಆಯಿತು. ರಾಜರು ಅಂದ್ರೆ ಸಾವಿರ ಸಂಖ್ಯೆಯಲ್ಲಿ ತಂದು ನಿಲ್ಲಿಸಬಹುದು. ಹೃದಯದಲ್ಲಿ ದೇವರನ್ನು ನೋಡಿದವರನ್ನು ಹುಡುಕುವುದು ತುಂಬಾ ಕಷ್ಟ ಇದೆ. ದುರ್ಬಿನ್ ಹಾಕಿ ಹುಡುಕಿದ್ರು ಸಿಗುವುದಿಲ್ಲ. ಅದಕ್ಕೆ ತಲೆ ಬಿಸಿ ಆಯಿತು. ಅವನು 3 ತಿಂಗಳು ಮಗಳನ್ನ ರಥದಲ್ಲಿ ಕೂಡಿಸಿಕೊಂಡು ಪ್ರಯಾಣ ಮಾಡ್ತಾ ಇದ್ದಾನಂತೆ. ಕಂಡವರ ಹತ್ರ ಕೇಳು, ಹೃದಯದಲ್ಲಿ ದೇವರನ್ನ ನೋಡಿದ ಭಟ್ರೆ ಯಾರಾದರೂ ಇದ್ದಾರಾ ಅಂತ. ಯಾರೂ ಇಲ್ಲ. ಬಹಳ ತಲೆ ಬಿಸಿ ಆಯಿತು. ಕೊನೆಗೆ ನಾರದರು ಬಂದ್ರಂತೆ. ಮದುವೆಗೆ ಬೇಕಾದ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾನೆ. ಕೋಟಿ ಬಂಗಾರದ ನಗನಾಣ್ಯಗಳನ್ನೆಲ್ಲ ರಥದಲ್ಲಿ ತುಂಬಿಕೊಂಡಿದ್ದಾನೆ. ಸಾವಿರಾರು ರಥ ತುರಗಗಳು, ಬಂಗಾರದ ರಥಗಳು, ಅದೆಲ್ಲ ವರದಾನಕ್ಕೆ. ಅದು ವರನಿಗೆ ದಾನ ಮಾಡಲಿಕ್ಕೆ, ಅಳಿಯನಿಗೆ ದಾನ. ಆದರೆ ವರ ಯಾರೋ ನಿಶ್ಚಯ ಆಗಿಲ್ಲ. ಹೋಗ್ತಾ ಇದ್ದಾನೆ ಅವನು. ನಾರದರು ಹೇಳಿದ್ರು, ಚಿಂತೆ ಮಾಡಬೇಡ, ಸಿದ್ಧಪುರಿ ಅಂತ ಒಂದು ಆಶ್ರಮ ಇದೆ. ಇವತ್ತಿನ ಮಾತೃಗಯ, ಪುಷ್ಕರ ಕ್ಷೇತ್ರದ ಕಡೆ ಮಾತೃಗಯ ಕೇಳಿದ್ದೀರಿ ನೀವು. ಅದು ಸಿದ್ಧಪುರಿ ಅಂತ. ಅಲ್ಲಿ ಬ್ರಹ್ಮದೇವರೊಬ್ಬ ಮಗ, ಅವನಿಗೆ ಕರ್ದಮ ಅಂತ ಹೆಸರು. ಅವನು ತಪಸ್ವಿಯಾಗಿ 10,000 ವರ್ಷದಿಂದ ಜಪ ಮಾಡ್ತಾ ಇದ್ದಾನೆ. ಅವನ ಹೃದಯದಲ್ಲಿ 3 ದಿನದ ಮುಂಚೆ ದೇವರು ಬಂದಿದ್ದಾನೆ, ದರ್ಶನ ಕೊಟ್ಟಿದ್ದಾನೆ ಎದುರುಗಡೆ. ಆ ದೇವರೇ ಹೇಳಿದ್ದಾನೆ, ಸ್ವಯಂಭೂ ಮನುವಿನ ಮಗಳಾದ ದೇವಹೂತಿಯನ್ನು ನೀನು ಮದುವೆ ಆಗುವಂತ ಆ ಕರ್ದಮರಿಗೆ ಹೇಳಿ ಹೋಗಿದ್ದಾನೆ. ಆ ಬ್ರಹ್ಮಜ್ಞಾನಿ ನಿನಗೆ ಅಳಿಯನಾಗುತ್ತಾನೆ ಅಂತ ನಾರದರು ಬಂದು ಈ ಕನ್ಯೆಗೆ ವರ ಯಾರು ಅಂತ ಫಿಕ್ಸ್ ಮಾಡಿ ಹೋದ್ರು. ಕನ್ಯಾ ನಿಶ್ಚಯ ಆಯಿತು, ವರ ನಿಶ್ಚಯ ಆಯಿತು. ಆ ಕರ್ದಮ ದೇವಹೂತಿಯರಿಂದ ಸಾಕ್ಷಾತ್ ಶಂಖಚಕ್ರ ಗದಾಧಾರಿಯಾದ ಕಪಿಲರೂಪಿಯಾದ ಪರಮಾತ್ಮನೇ ಅವತಾರ ಮಾಡ್ತಾನೆ. ಅದು ನಾಳೆ ಹೇಳಬೇಕಾದ ಕಥೆ. ಹೀಗೆ ಕರ್ದಮರ ಸಂಘ ದೇವಹೂತಿಗೆ ದೊರಕಿತು ಅನ್ನುವಲ್ಲಿ ಮನುಕರ್ದಮ ಅವರ ಸಮಾಗಮ, ಅದರಲ್ಲಿ ಮೊದಲನೇ ದಿನದ ಕಥೆಯನ್ನು ಮುಕ್ತಾಯ ಮಾಡಬೇಕು ಅಂತ. ಆ ಕಥೆಗಳನ್ನು ಅಲ್ಲಲ್ಲೇ ನಿಲ್ಲಿಸಿದ್ರೆ ಯಾವ ವಿಘ್ನಗಳು ಬರೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಸ್ವಲ್ಪ ತಡ ಆಗಿದೆ. ಸಾಮಾನ್ಯ ಸಮಯ ಎಷ್ಟು ಅಂದ್ರೆ 5:30ರಿಂದ 7 ಗಂಟೆ ತನಕ, 1.5 ಗಂಟೆ ಅಷ್ಟೇ, ಹೆಚ್ಚು ಕಾಲ ಇಲ್ಲ. ಆಯ್ತಾ? ಇವತ್ತು 7:45 ಆಗಿದೆ. ಯಾಕೆಂದ್ರೆ ಆರಂಭವಾಗಿದ್ದು ತಡ ಆಗಿದೆ. ನಾಳೆ ಸರಿಯಾಗಿ 5:30ಕ್ಕೆ ಸೇರಿದಾಗ ಮುಂದಿನ ಕಥಾಭಾಗ ಯಾವುದು ಅನ್ನುವುದನ್ನ ನೋಡೋಣ. ಇಷ್ಟು ಕಥೆಗಳನ್ನು ಕೇಳಿಸಿಕೊಂಡ್ರೂ ಸಾಕು ಕಿವಿಯಲ್ಲಿ. ಕಿವಿಯಿಂದ ಹೃದಯ ಹೋಗಿ ಆತ್ಮನನ್ನು ಶುದ್ಧಿ ಮಾಡುವ ಸಾಮರ್ಥ್ಯ ಭಾಗವತಕ್ಕಿದೆ ಅಂತ ಹೇಳಿದ್ದಾರೆ. ಇಂಥ ಶ್ರೇಷ್ಠವಾದ ಭಾಗವತವನ್ನ ಒಳ್ಳೆಯ ಇಂಥ ಒಂದು ಆ ವೆಂಕಟರಮಣನ ನೆರಳು, ಅಲ್ಲಿ ಅವನು ಕಲ್ಪವೃಕ್ಷದ ಹಾಗೆ ನಿಂತಿದ್ದಾನೆ, ಅದರ ನೆರಳು ಇಲ್ಲಿದೆ. ಆ ನಾರಾಯಣನ ನೆರಳಿನಲ್ಲಿ ನಾವು ಈ ಭಾಗವತದ ಕಥೆಯನ್ನು ಕೇಳಿದ್ದೇವೆ. ಇದಕ್ಕೆ ಸಾಕ್ಷಿಯೋ ಎಂಬಂತೆ ವಿಶೇಷವಾಗಿ ಎಲ್ಲ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಭಾಗವತವನ್ನ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಆರಂಭ ಮಾಡಿದ್ದಾರೆ. ಭಾಗವತವನ್ನು ತುಂಬಾ ಆದರದಿಂದ, ಬಹುತೇಕ ಇದೊಂದು ಅಪರೂಪ, ಯಾವುದೋ ಕೃತತ್ರೇತಾ ಯುಗಗಳ ಹಾಗೆ ನನಗೆ ಭಾಸಮಾನ ಆಗ್ತಾ ಇದೆ. ಕಲಿಯುಗದಲ್ಲಿ ಇಂತಹ ಚಿಂತನೆಗಳು ತುಂಬಾ ಅಪರೂಪ. ತಮ್ಮ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಇಂತಹ ಒಂದು ಸಮರ್ಪಣಾ ಭಾವದಿಂದ ಈ ಭಾಗವತದ ಕಥೆಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಿದರ್ಶನ ಎಂಬಂತೆ ನಾಳೆ ದಿವಸ ಭಾಗವತದಲ್ಲಿ ದಕ್ಷಾಧ್ವರದ ಕಥೆಗಳು, ಬೇರೆ ಬೇರೆ ಕಥೆಗಳೆಲ್ಲ ತುಂಬಾ ರಮಣೀಯವಾದ ಕಥೆಗಳಿದ್ದಾವೆ ನಾಳೆ. ಅದಕ್ಕೆ ಪೂರಕವಾಗಿ ನಮ್ಮ ಗುರುಗಳು ವಿಶ್ವೇಶತೀರ್ಥರು ಪೇಜಾವರ ಸ್ವಾಮಿಗಳು ನಾಳೆ ದಿನ ಈ ಭಾಗವತದ ಕಥೆಯ ಕೊನೆಯಲ್ಲಿ ಅವರದ್ದೇ ವಿಶೇಷವಾದ ಅನುಗ್ರಹ ಸಂದೇಶವೂ ಕೂಡ ಇದೆ. ಹೊಸ ರೀತಿಯಾದ ಚಿಂತನೆಗಳಿಂದ ಆತ್ಮನ ವಿಕಸನಕ್ಕೆ ಕಾರಣವಾಗುವಂತಹ ಒಂದು ಪರಮ ಮಂಗಳವಾದ ಚರಿತ್ರೆ ಭಾಗವತ. ಸಂದೇಶಗಳು 1000 ಇದೆ. ನಮಗೆ ಕಥೆಯ ನಿರ್ಬಂಧ ಇದೆ. ಆದ್ರಿಂದ
ಆ ಕಥೆಯನ್ನ ಏಕಾಗ್ರತೆಯಿಂದ ಮೊದಲು ಕೇಳಿಸಿಕೊಳ್ಳೋಣ. ಅದರ ಸಂದೇಶಗಳನ್ನು ಮತ್ತೆ ಮತ್ತೆ ನಾವು ಮನನ ಮಾಡಿದಾಗ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮಧ್ವಾಂತರ್ಗದ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.